ಸಲಕರಣೆಗಳು ಸವೆದು ಮಂಡಾಗುವುದು ಯಾವುದು ಸಲಕರಣೆಗಳೇ ವಿನಃ ಅದ ಬಡಿಗ ಅಲ್ಲ. ಹಾಗೆಯೇ ಈ ವಿಷಯ ಜ್ಞಾನ ಸಂವೇದನೆ ಮತ್ತು ಆಲೋಚನೆಗಳಿಂದ ಉಂಟಾಗುವಂತಹ ಮನೋವಿಕಾರಗಳೆಲ್ಲ ಈ ಸೂಕ್ಷ್ಮ ಶರೀರಕ್ಕೆ ಸಂಬಂಧಿಸಿದವೇ ಹೊರತು ಇವೆಲ್ಲ ಆತ್ಮಕ್ಕೆ ಸಂಬಂಧಿಸಿದಲ್ಲ. ಆತ್ಮನಿಗೆ ಕರ್ತೃತ್ವನೂ ಇಲ್ಲ ಮತ್ತ ಭೋಕ್ತೃತ್ವ ಭಾವನೂ ಇಲ್ಲ. ಆತ್ಮನಿಗೆ ಆತ್ಮ ಯಾವಾಗಲೂ ನಿರ್ಲಿಪ್ತನೆ ಮತ್ತು ಸಂಘರಹಿತ ಆಗಿರ್ತಾನೆ. ಇವೆಲ್ಲ ಭೋಕ್ತೃತ್ವ ಭಾವ ಕರ್ತೃತ್ವ ಭಾವ ಯಾವುಗಳಿಗಂತಂದ್ರೆ ವಿಷಯಗಳಿಗಿರ ಸೂಕ್ಷ್ಮ ಶರೀರಕ್ಕೆ ಸಂಬಂಧಿಸಿದವಲ್ಲ ಇವು. ಅದಕ್ಕೆ ಈ ಒಂದು ಶ್ಲೋಕದ ತಾತ್ಪರ್ಯ ಈ ರೀತಿಯಾಗಿ ಶಂಕರಾಚಾರ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಈ 4 ನುಡಿಗಳನ್ನ ತಮ್ಮೆಲ್ಲರ ಪಾದಕಂಬಗಳಿಗೆ ಅರ್ಪಿಸಿ ನನ್ನ ನುಡಿಗಳಿಗೆ ವಿರಾಮ ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹನುಮಂತ ಗುರುಗಳ ಶರಣಾತ್ರಪ್ಪ, ಶರಣಾತ್ರಿ. ಬಹಳ ದಿವಸ ಬಂದಿರಿ. ಮಳೆಗಾಲಂದ ಕೇಳ್ತೈತಂದ್ರಿ ಒಂದು ಇಲ್ಲಪ್ಪ ಮಳೆಗಾಲ ಎಲ್ಲ ಹೇಳಿದ್ನ ಮತ್ ಮುಂದೆ. ಓಕೆ ಓಕೆ, ಎಲ್ಲ ಆರಾಮ್ರಿ. ಶರಣಾತ್ರಪ್ಪ, ಶರಣಾತ್ರ. ಒಂದು ಹಾಡಿದ್ರೆ ಜನ ಬಿಟ್ಟು ಹೋಗ್ತದೆ. ಬಿಟ್ಟು ಒಂದು ಹಾಡಿ ಬಿಟ್ರಿ ಅಂತಂದ್ರ ಜಡ್ ತಾನೇ ಬಿಟ್ಟವ್ರು ಬಿಡ್ತು. ನೆಗಡಿ ಹಂಗಾಗಿ ಆಯ್ತು ಆಯ್ತು. ಚಂದ್ರಪದ ಹೇಳಿದ್ರಿ ಒಂದು ಯಾರು ಹೇಳ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸರ್ವಜ್ಞಾನ ವಚನಗಳು. ಗುರುವಿನಿಂದಲೇ ಹವು, ಗುರುವಿನಿಂದಲೇ ಪರವು, ಗುರುವಿನಿಂದಲೇ ಹವು, ಗುರುವಿನಿಂದಲೇ ಪರವು, ಗುರುವಿನಿಂದಲೇ ಸಕಲ ಸಂಪದವು ಲೋಕದಲ್ಲಿ, ಗುರುವೇ ಪರಿಪೂರ್ಣ ಸರ್ವಜ್ಞ, ಗುರುವೇ ಪರಿಪೂರ್ಣ ಸರ್ವಜ್ಞ. ಸರ್ವಜ್ಞನೆಂಬುವನು ಗರ್ವದಿಂದಾಳವನೆ, ಸರ್ವಜ್ಞನೆಂಬುವನು ಗರ್ವದಿಂದಾಳವನೆ, ಸರ್ವರೊಳಗೊಂದೊಂದು ನುಡಿಗಲಿತು, ಸರ್ವರೊಳಗೊಂದೊಂದು ನುಡಿಗಲಿತು, ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ, ಪರ್ವತವೇ ಆದ ಸರ್ವಜ್ಞ. ಇಚ್ಛೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಇಚ್ಛೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ, ಗುರುಮುಖವು ಇದ್ದಲ್ಲದಿಲ್ಲ ಸರ್ವಜ್ಞ, ಇದ್ದಲ್ಲದಿಲ್ಲ ಸರ್ವಜ್ಞ. ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕು, ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕು, ವಿದ್ಯೆ ಇಲ್ಲದವನ ಬರಿಮುಖವು, ವಿದ್ಯೆ
ಕಡೆಯು ಸರ್ವಜ್ಞ ಹತ್ತಿಗಿಂತಲೂ ಕಡೆಯು ಸರ್ವಜ್ಞ ಬಳ್ಳಿ ಕುರುಡರು ಸೇರಿ ಹಳ್ಳವನು ಬಿದ್ದಂತೆ ಬಳ್ಳಿ ಕುರುಡರು ಸೇರಿ ಹಳ್ಳವನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದಿರೆ ಎಲ್ಲಿಯದೋ ಮುಕ್ತಿ ಸರ್ವಜ್ಞ ಎಲ್ಲಿಯದೋ ಮುಕ್ತಿ ಸರ್ವಜ್ಞ ಭಕ್ತಿ ಇಲ್ಲದ ಶಿಷ್ಯಂಗೊತ್ತಿ ಕೊಟ್ಟು ಪದೇಶ ಭಕ್ತಿ ಇಲ್ಲದ ಶಿಷ್ಯಂಗೊತ್ತಿ ಕೊಟ್ಟು ಪದೇಶ ಬಚ್ಚಿದ ಕೆರೆಯ ಬಯಲಲ್ಲಿ ಬಚ್ಚಿದ ಕೆರೆಯ ಬಯಲಲ್ಲಿ ರಾಜನ ಸಿಕ್ಕಿ ಬೆಳೆದಂತೆ ಸರ್ವಜ್ಞ ಸಿಕ್ಕಿ ಬೆಳೆದಂತೆ ಸರ್ವಜ್ಞ ಗುರುವೇ ನಿನ್ನನು ನಂಬಿ ಒರಿವ ಕೆಂಡವ ಹೊಗಲು ಗುರುವೇ ನಿನ್ನನು ನಂಬಿ ಉರಿವ ಕೆಂಡವ ಹೊಗಲು ಉರಿತಜ್ಜಿ ಉದಕ ಕಂಡಂತೆ ಉರಿತಜ್ಜಿ ಉದಕ ಕಂಡಂತೆ ನಿಮ್ಮಯ ಕರುಣ ಉಳ್ಳರಿಗೆ ಸರ್ವಜ್ಞ ಕರುಣ ಉಳ್ಳರಿಗೆ ಸರ್ವಜ್ಞ ಹಿಂದಿನ ಜನ್ಮದಲ್ಲಿ ಎಂತೋ ಏನನು ಮಾಡಿ ಹಿಂದಿನ ಜನ್ಮದಲ್ಲಿ ಎಂತೋ ಏನನು ಮಾಡಿ ಇಂದು ನಿಮ್ಮಡಿಗೆ ಎರಗಿದೇನೋ ಇಂದು ನಿಮ್ಮಡಿಗೆ ಎರಗಿದೇನೋ ಗುರುದೇವ ಬಂಧನವ ಬಿಡಿಸೋ ಸರ್ವಜ್ಞ ಬಂಧನವ ಬಿಡಿಸೋ ಸರ್ವಜ್ಞ ಗುರುವಿನಿಂದಲೇ ಹವು ಗುರುವಿನಿಂದಲೇ ಪರವು ಗುರುವಿನಿಂದಲೇ ಹವು ಗುರುವಿನಿಂದಲೇ ಪರವು ಗುರುವಿನಿಂದಲೇ ಸಕಲ ಸಂಪದವು ಲೋಕದಲ್ಲಿ ಗುರುವೇ ಪರಿಪೂರ್ಣ ಸರ್ವಜ್ಞ ಗುರುವೇ ಪರಿಪೂರ್ಣ ಸರ್ವಜ್ಞ ಗುರುವೇ ಪರಿಪೂರ್ಣ ಸರ್ವಜ್ಞ ಶರಣ ಶರಣಾರ್ಥಿ ಪದರು ಶುದ್ಧ ಬ್ರಹ್ಮ ಸುಬ್ರಹ್ಮಣ್ಯ ಅವರು ಗುರುವಿನ ಮಹತ್ವದ ಕುರಿತು 10 ಪದನ್ನ ಹೇಳಿದರು. ಅವರಿಗೆ ಅಭಿನಂದನೆಗಳೊಂದಿಗೆ ನೋಟ್ ಮಾಡ್ರಿ ಈಗ ಶುದ್ಧ ಬ್ರಹ್ಮನಿಂದ ಸ್ವಾಮೀಜಿಯವರಿಂದ ಈ ವಿಚಾರ ಸಾಗರದಲ್ಲಿ ಕೊಟ್ಟಿರುವಂತ ಮುಖ್ಯದ ವಿಚಾರಗಳನ್ನ ಆಲಿಸಬೇಕು ಅಂತ ಅನಿಸ್ಕೊಳ್ತೀನಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈಗಾಗಲೇ ಹೇಳಿದಂತೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು 2ನೇ ತರಂಗದ ಪಾಠ ಮುಗಿತಾ ಇದೆ. ಮುಗಿದ ಮೇಲೆ ನೀವೆಲ್ಲರೂ ಸೇರಿ ಆ 3
ತರಂಗಗಳ ಪಾಠಗಳ ಮೆಲುಕು ರಿವಿಷನ್ ಮುಗಿಸಬೇಕು ಅಂತ ಹೇಳಿದೆ. ಇದು ರಿವಿಷನ್ ಹೆಂಗೆ ಮುಗಿಸ್ಬೇಕಂದ್ರೆ, ಈಗ ನೆನಪು ಮಾಡ್ಲಿಕ್ಕತ್ತಾರಲ್ಲ, ಹೆಂಗ್ ಮಾಡ್ಲಿಕ್ಕತ್ತಾರ ಈಗ ನಾನು ಏನು ಪಾಠ ಹೇಳಿನಿ ಅದನ್ನ ಕೇಳಿ ಅದರಂಗ ಬರ್ಕೊಂಡು ಹೇಳಕತ್ತಾರ. ಹೌದಲ್ರಿ? ನಾ ಹೇಳಿದ ಪಾಠದಂತೆ ಬರ್ಕೊಂಡು ಹೇಳಕತ್ತಾರ. ಅದೇನಾಗ್ಯದ ಅಂತಂದ್ರ ನಂದು ಕಾಪಿ ಮಾಡ್ದಂಗ ಆಗ್ಲಕತ್ತದ. ನಿಮ್ಮ ಒರಿಜಿನಾಲಿಟಿ ಹೊರಗೆ ಬರ್ತಾ ಇದೆ. ನಿಮ್ಮ ಒರಿಜಿನಾಲಿಟಿ ಹೊರಗೆ ಬರ್ಬೇಕಾದ್ರೆ ಮತ್ತೆ ಇದು ಅತ್ಯಂತ ಕಡಿಮೆ ಸಮಯದಾಗ ರಿವಿಷನ್ ಮುಗಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದೋಹಾಗಳು ಎಷ್ಟದಾವ ನೋಡ್ಬೇಕು. ಒಟ್ಟ 92 ವಿಷಯಾಂಕಗಳದಾವ. ಒಂದನೇ ತರಂಗದೊಳಗೆ ಎಷ್ಟದಾವ? ಒಂದನೇ ತರಂಗದೊಳಗೆ ಎಷ್ಟದಾವ್ರಿ? ತರಂಗ 1 32, ಮತ್ತೆ ತರಂಗ 2 33ರಿಂದ 93, ತರಂಗ 3 94ರಿಂದ 108. ಒಟ್ಟ 108 ವಿಷಯಾಂಕಗಳು ಆಗ್ಯಾವ. ಈ 108 ವಿಷಯಾಂಕಗಳು ಮುಗಿತಾವ. ಮುಗಿದಾಗ ಮುಂದೆ ಈ ಒಂದನೇ ತರಂಗದೊಳಗೆ 29 ದೋಹಗಳದಾವ. ಎರಡನೇ ತರಂಗದೊಳಗೆ 15 ದೋಹಗಳದಾವ. ಮೂರನೇ ತರಂಗದೊಳಗೆ 23 ದೋಹಗಳದಾವ. ಒಟ್ಟು ಎಷ್ಟಾಯ್ತು? ಈ 3 ತರಂಗಗಳು ಸೇರಿ ದೋಹ 29, 15, 23 3 ಸೇರಿ ಎಷ್ಟಾಗ್ತದೆ ಟೋಟಲ್? 29, 15, 23 67 ದೋಹ ಆಗ್ತಾವ. ನೀವೇನ್ ಮಾಡ್ಬೇಕು? ಒಂದು ಸಾಹಿತ್ಯ ರಚನೆ ಮಾಡ್ಬೇಕು. ಏನ್ ಸಾಹಿತ್ಯ ರಚನೆ ಮಾಡ್ಬೇಕಂತಂದ್ರ, ಈ ಒಂದು ದೋಹ ತಗೋಬೇಕು, ಅದರ ಕೆಳಗೆ ಅದ್ರ ಸಂಕ್ಷಿಪ್ತ ಅರ್ಥ ಬರ್ದಾರ ಇಲ್ಲ, ಶಬ್ದಾರ್ಥ ಮತ್ತು ಸಂಕ್ಷಿಪ್ತವಾಗಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಥ. ಒಂದು ಚಲೋ ನೋಟ್ಬುಕ್ ತಗೊಂಡು ಒಂದನೇ ದೋಹ ಮೊದಲ ವಿಷಯಾಂಕ ಬರೀಬೇಕು, ಆಮೇಲೆ ಅದರ ಕೆಳಗೆ ಯಾವ ದೋಹ ಬರ್ತದೆ ಬರೀಬೇಕು. ದೋಹ ಬರೆದು ಏನ್ ಮಾಡ್ಬೇಕು? ಆ ದೋಹದ ಅರ್ಥ ಬರ್ದಾರಲ್ರಿ ಬುಕ್ನಾಗ, ಪ್ರತಿಯೊಂದು ದೋಹಕ್ಕೆ ಅದರದೇ ಆದಂತ ಶಬ್ದಾರ್ಥಗಳನ್ನು ಬರ್ದಾರ. ಪ್ಲಸ್ ಕೆಳಗೆ ಅದಕ್ಕೊಂದು ಸಂಕ್ಷಿಪ್ತವಾಗಿ ಒಂದು 4 ಸಾಲಿನಲ್ಲಿ ಟೀಕೆನೂ ಬರ್ದಾರ. ಅಷ್ಟು ನೀವು ಸಂಗ್ರಹ ಮಾಡ್ಕೊಂಡು ಬರಿಬೇಕು. ಮೊದಲು ನಿಮ್ ಕೈಲೇ ಸ್ವಂತ ಬರೆದು ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಅರ್ಥದಾಗ ನಿಮ್ಮಿಂದ ನಿಮ್ಮಂತೆ ವಿವರಣೆ ಮಾಡ್ಲಿಕ್ಕೆ ಕಲಿಬೇಕು. ಅದನ್ನ ನೀವು ವಿವರಿಸ್ಬೇಕು. ನಿಮಗೆ ಅರ್ಥ ಆಗಿದೆ ಈಗೆಲ್ಲ. ಈಗ ನಾನೇನು ವಿವರಣೆ ಮಾಡೀನಿ ನನ್ನಂಗೆ ನೀವು ಕಾಪಿ ಮಾಡಿರಿ ಏನಾಗ್ತದೆ? ನಂದೊಂದು ನೀವು ಕಾಪಿ ಆಗಿಬಿಡ್ತೀರಿ ಅಷ್ಟೇ. ಆದ್ರೆ ನೀವು ಸ್ವಂತ ಅರ್ಥ ಮಾಡಿಕೊಂಡು ನಿಮ್ಮಿಂದ ನೀವು ಏನ್ ಅರ್ಥ ಮಾಡ್ಕೊಂಡಿರಿ ಅದರಿಂದ ನೀವು ಅದನ್ನು ವಿವರಿಸಂಗ ಆಗ್ಬೇಕು. ವಿವರಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಬಿಟ್ಬಿಡ್ರಿ, ಸುಮ್ಮ ಹಂಗೆ ಓದ್ರಿ, ದೋಹ ಓದ್ರಿ, ಅದರ ಶಬ್ದಾರ್ಥ ಓದ್ರಿ. ಈಗ 6 ತಿಂಗಳು ಮೇಲಾಯ್ತು. ಅಷ್ಟು ಪಾಠಗಳು ನೀವು ಕೇಳಿ ಬರ್ಕೊಂಡು ರಿವಿಷನ್ ಮಾಡ್ಬೇಕಾದ್ರೆ ಅದು ಬೆಟ್ಟದಷ್ಟು ದೊಡ್ಡ ಕೆಲಸ, ಅದು ಬಹಳ ಕಷ್ಟದ ಕೆಲಸ. ಈಗ ಹೌದಾ ಇಲ್ಲ? ಈಗೇನು ಕೇಳ್ಸೋದ್ ಕುಂದಿರ್ತೀರಿ? ಅವೆಲ್ಲ ಅರ್ಥ ಮಾಡ್ಕೊಂಡಿರಿ, ಕೇಳಿರಿ, ಅರ್ಥ ಮಾಡ್ಕೊಂಡಿರಿ, ಬಿಟ್ಬಿಡ್ರಿ. ಈಗ ನಿಮಗೆ ಶಾರ್ಟ್ ಕಟ್ ಸಿಂಪಲ್ ಆಗಿ ಏನ್ ಹೇಳಕತ್ತೀನಿ ಅಂತಂದ್ರೆ, 108 ತರಂಗಗಳಾಗ್ಯಾವ.
ಮತ್ತೆ ಎಷ್ಟನೇ ತರಂಗ ಇಲ್ಲ ಒಂದು ಎಷ್ಟನೇ ತರಂಗ ಮತ್ತು ಎಷ್ಟನೇ ವಿಷಯಾಂಕ ಮತ್ತು ಎಷ್ಟನೇ ದೋಹ ಇಷ್ಟು ಹಾಕೋಬೇಕು. ವಿಚಾರಾಂಕ ಅಂತಾರೆ ಅದಕ್ಕೆ, ವಿಚಾರಾಂಕ. ಎಷ್ಟನೇ ತರಂಗ, ಒಂದನೇ ತರಂಗ, ಒಂದನೇ ವಿಷಯಾಂಕ, ಒಂದನೇ ದೋಹ ಅಂತೇಳಿ ಹಿಂಗ ಮಾಡಿ 3 ರೀತಿಯ ತರಂಗಗಳು, 108 ರೀತಿಯ ವಿಷಯಾಂಕಗಳು ಮತ್ತು 67 ದೋಹಗಳಾತಾವ. ಒಟ್ಟು 67 ವಿಚಾರಾಂಕಗಳನ್ನ ನೀವು ಸಂಗ್ರಹ ಮಾಡಿ ಅದರದ್ದು ಶಬ್ದಾರ್ಥ ಬರ್ಕೊಂಡು ಅಷ್ಟು ಮಾಡ್ಲಿಕ್ಕೆ ಬರ್ತದ ಇಲ್ಲ? ಜಸ್ಟ್ 67 ದೋಹಾಗಳು ಬರ್ಕೊಂಡು 67 ದೋಹಾಗಳ ಅರ್ಥಗಳನ್ನ ಬರ್ಕೊಂಡು 67 ದೋಹಾಗಳಿಗೆ ಸಂಬಂಧಪಟ್ಟಂತ ಸಂಕ್ಷಿಪ್ತವಾದ ಟೀಕೆಯನ್ನು ಬರ್ಕೊಂಡು ಅಷ್ಟು ಓದಿದ್ರೆ ಸಾಕು. ಅದ್ರದ್ದು ವಿವರಣೆ ನಿಮಗೆ ಮಾಡ್ಲಿಕ್ಕೆ ಬಂದ್ರೆ ವಿವರಣೆ ಮಾಡ್ರಿ, ವಿವರಣೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಬಿಟ್ಬಿಡ್ರಿ, ಸುಮ್ ಓದ್ರಿ ಅದಕ್ಕೆ. ದೋಹ, ದೋಹದ ಶಬ್ದಾರ್ಥ ಮತ್ತು ದೋಹದ ಕೆಳಗಿರುವ ಟೀಕೆ, ಉಳಿದೆಲ್ಲ ಟಿಪ್ಪಣಿ ಗಿಪ್ಪಣಿ ಎಲ್ಲ ಬಿಟ್ಬಿಡ್ರಿ, ಅವೆಲ್ಲ ಬಿಡ್ರಿ, ಸುಮ್ ಸಿಂಪಲ್ ಆಗಿ ಅಷ್ಟು ಮಾಡ್ರಿ ನೀವು. ಸರಳವಾಗಿ ನಾನು ಈಗ ಹೇಳಿದ್ದು 67 ದೋಹ, 67 ಪೇಜ್ಗಳು. ಒಂದು 100 ಪೇಜಿನ ಬುಕ್ ತಗೊಂಡ್ರಿ ಅಂತಂದ್ರೆ ಅದ್ರೊಳಗೆ 67 ಪೇಜ್ ಫ್ರಂಟ್ ಬ್ಯಾಕ್ ಹಿಡಿದು ಒಂದು ಸೈಡ್ ದೋಹ ಬರೀರಿ, ಅದರ ಶಬ್ದಾರ್ಥ ಬರೀರಿ, ಅದರದ್ದು ಸಂಕ್ಷಿಪ್ತವಾದ ಟೀಕೆ, ಒಂದು 4 ಸಾಲಿನೊಳಗೆ ಒಂದು ಟೀಕೆ ಬರೆದಿರ್ತಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಇರ್ತದೆ. ಭಗವದ್ಗೀತೆ ಶ್ಲೋಕದ ಹೆಂಗ್ ಮಾಡಿರ್ತಾರ, ಒಂದು ಶ್ಲೋಕ ಕೊಟ್ಟು ಕೆಳಗ ಕಠಿಣ ಶಬ್ದಾರ್ಥಗಳು ಕೊಟ್ಟು ಅದ್ರ ಕೆಳಗ ಅದರದೊಂದು ಅರ್ಥ ಬರ್ತಿರ್ತಾರಲ್ಲ, ಆ ಟೈಪ್ ನೀವು ಒಂದು ಸಾಹಿತ್ಯ ರಚನೆ ಮಾಡ್ರಿ, ನಿಮ್ಮದೇ ಒಂದು ಬುಕ್ ಪ್ರಿಂಟ್ ಮಾಡ್ಲಿಕ್ಕೆ ಬರ್ತದೆ. ಯಾರಾದ್ರೂ ಮಾಡ್ಬೋದು, ಸಿಂಪಲ್ ಆಗಿ. ಅದ್ರಾಗೇನು ವಿವರಣೆ ಇರಂಗಿಲ್ಲ, ಬರೀ ದೋಹ ಇರ್ತದೆ. ಆ ದೋಹದ ಅರ್ಥ ಆಲಾರ್ದಕ್ಕೆ ಒಂದು ಸಂಕ್ಷಿಪ್ತ ಶಬ್ದಾರ್ಥಗಳು ಇರ್ತಾವೆ ಕೆಳಗ, ಅಷ್ಟೇ ಒಂದು ಭಾವಾರ್ಥ ಇರ್ತದೆ ಅಷ್ಟೇ. ಅದನ್ನು ಬುಕ್ಕಿನಾಗಿಂದ ನೋಡಿ ಮಾಡಿ, ಅದೇನು ಚಿಂತಿಲ್ಲ. ನೀವೇನ್ ಮಾಡ್ಬೇಕು, ಅದು ಮಾಡೋದ್ರಾಗೆ ನಿಮಗೆ ಅರ್ಥ ಆಗಿರ್ಬಿಡ್ತದೆ. ಈಗ ಆಲ್ರೆಡಿ ನಿಮಗೆ ಗೊತ್ತದ ಏನಂತೇಳಿ, ಅದು ಅರ್ಥ ಏನಾಗ್ಯದ ಅದನ್ನ ನೀವು ಬರೀಬಹುದು. ಅದ್ರೊಳಗೆ ಒಂದು 200 ಪೇಜಿಂದು ಬುಕ್ ತಗೊಳ್ರಿ, ಉದ್ದಂದು, ಬಹಳ ಉದ್ದನ್ ತಗೋಬೇಡ್ರಿ. ಕಿಂಗ್ ಸೈಜ್ ಅಂತಾರ, ಲಾಂಗ್ ಬೇಡ, ಕಿಂಗ್ ಸೈಜ್ ನೋಟ್ಬುಕ್ ತಗೊಳ್ರಿ, ಒಂದು 200 ಪೇಜಿಂದು. ಅದ್ರ ಮೇಲೆ 1ನೇ ಪೇಜ್ ಮೇಲೆ ಏನ್ ಬರೀರಿ, ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಅಂತ ಫ್ರಂಟ್ ಪೇಜ್ನಾಗ ಬರೀರಿ. ನೆಕ್ಸ್ಟ್ 2nd ಪೇಜಿಗೆ ಹೋಗ್ರಿ, ಹೋಗಿ ಏನ್ ಮಾಡ್ಬೇಕು, ತರಂಗ 1, ವಿಷಯಾಂಕ 1, ದೋಹ 1 ಅಂತೇಳಿ ಬರೆದು 1ನೇ ದೋಹ ಬರೀರಿ. ಅದ್ರ ಕೆಳಗೆ ದೋಹದ ಅರ್ಥ ಬರೀರಿ, ಇದು ಶಬ್ದಾರ್ಥಗಳು ಬರೀರಿ. ಅದ್ರ ಕೆಳಗೆ ಟೀಕೆ ಬರೀರಿ. ಆ ರೀತಿ ಬರೆದು ನಿಮ್ಗೆ ಏನ್ ಅರ್ಥ ಆಗ್ತದೋ ಅದೇ ಪೇಜಿನ ಹಿಂದೆ ನಿಮ್ಗೆ ಏನ್ ಅರ್ಥ ಆಗಿರ್ತದೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ. ಹಿಂದೆ ಒಂದು ಪೇಜ್ನಾಗ ಸಂಕ್ಷಿಪ್ತವಾಗಿ ಅರ್ಥ ನಿಮ್ಮದೇ ಆದ ಒಂದು ಅರ್ಥ, ಒಂದು ಪೇಜ್ ಅದಕ್ಕೆ ಬಿಟ್ಬಿಡ್ರಿ. ನೆಕ್ಸ್ಟ್ ದಿನ ಒಂದು ದೋಹ ತಗೋರಿ. 200 ಪುಟದ ನೋಟ್ಬುಕ್ನಾಗ ನಿಮಗ 67 ಪೇಜ್ ಸಿಗ್ತಾವ ಇಲ್ಲ? ಇರ್ತಾವ. ಈ ರೀತಿ ಮಾಡಿ ಡೈರೆಕ್ಟ್ ದೋಹಕ್ಕೆ ಬರ್ರಿ. ಎಲ್ಲ ಇನಾಂದರ್ ಹೇಳಿದ್ದು, ಪೀತಾಂಬರ್ಜಿ ಹೇಳಿದ್ದು, ಕೆಳಗೆ ಟಿಪ್ಪಣಿ ಬರೋದು ಎಲ್ಲ ಬಿಟ್ಬಿಡ್ರಿ. ಕೇವಲ ನೀವು ದೋಹವನ್ನ ಹಿಡ್ಕೊಂಡು ವಿವರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಬ್ಬೊಬ್ರು ದಿನ ಒಂದೊಂದು ದೋಹದ ಅರ್ಥ ಎಷ್ಟು ಮಂದಿ ಮಾತಾಡ್ಬೇಕಂತೀರಿ, 8 ಮಂದಿ ಇವತ್ತು ನೀವು ಈ ದೋಹ ತಗೋರಿ, ನೀವತ್ತು ಈ ದೋಹ ತಗೋರಿ. ಎಷ್ಟಾಗ್ತದೆ? 1ನೇ ತರಂಗ 32 ವಿಷಯಾಂಕ, 29 ದೋಹ. ಆ 29 ದೋಹಗಳಂತಂದ್ರೆ 29 ಪೇಜ್ಗಳು ನೀವು ಬರೆದಿರ್ತೀರ ಅಷ್ಟೇ. ಯಾರು ಬೇಕಾದವ್ರು ಈ ಸಾಹಿತ್ಯ ರಚನೆ ಮಾಡಿ ಯಾರು ಬೇಕಾದವ್ರು ನೀವು ಪ್ರಿಂಟ್ ಮಾಡಿಸ್ಬೋದು, ಅದ್ರಾಗ ಏನು ಸಮಸ್ಯೆ ಇಲ್ಲ. ಅದರ ಅರ್ಥ ಒಂದ್ ಸ್ವಲ್ಪ ನಿಮಗೆ ತಿಳಿದಂಗೆ ನೀವು ಅದಕ್ಕೊಂದು ವಿವರಣೆ ಕೊಟ್ಟು ಏನೆಲ್ಲ ಮಾಡ್ಬೋದು.
ಸಾಹಿತ್ಯ ರಚನೆ ಮಾಡಿ ಒಂದು ಕಂಪ್ಲೀಟ್ ವಿಚಾರ ಸಾಗರದ ಎಷ್ಟು ಅದಾವ ಒಟ್ಟು ಎಲ್ಲ ಕೂಡಿದ್ರೆ 534 ದೋಹ ಅದಾವ. 534 67 ದೋಹಗಳನ್ನು ನೀವು ರಿವಿಷನ್ ಮಾಡ್ಕೊಡ್ರಿ. ಮಾಡಿದ್ಮೇಲೆ ಮತ್ತೆ ನಮ್ಮದು 4ನೇ ತರಂಗ ಚಾಲು ಮಾಡೋಣ. ಈಗ ನಿಮ್ಗೆ ಸರಳ ಆಗಿರ್ಬೇಕು. ನಾವು ಹೇಳಿದ್ದೆಲ್ಲ 2 ತಾಸು ದಿನ ಕೇಳಕ್ಕೆ ಸಾಕಾಗ್ಯದ. ಮತ್ತೆ ಈಗ ಹೇಳಿದ್ದು ಮತ್ತೊಂದ್ಸಾರಿ ಕುಂತು ಕೇಳಂತಂದ್ರೆ ಇದ್ಯಾಕೆ ಕರ್ಮ, ಯಾರಿಗೂ ಸಾಧ್ಯ ಇಲ್ಲ ಮಾತು. ವಚನ ಸಾಹಿತ್ಯ, ವಚನಗಳ ಅರ್ಥ ಆದ್ಮೇಲೆ ಅದರ ಅರ್ಥಗಳು ಇರೋ ಬುಕ್ ತಗೊಳ್ಳೋದು ಬೇಕಾಗಿಲ್ಲ. ಬರೀ ವಚನಗಳಿದ್ರೆ ಸಾಕು ಜೀವನಾಗ. ಅದು ಓದಿದ ಕೂಡಲೇ ನಿಮಗೆ ಅರ್ಥ ಆಗ್ಬಿಡ್ತು. ಹಂಗ ಈ ದೋಹಗಳನ್ನು ನೋಡಿದ ಕೂಡಲೇ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು. ಆ ರೀತಿ ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಅದೆಲ್ಲ ಬೇಕಾದಂಗೆ ನೀವು ತೆಗೆದು ನೋಡ್ಲಕ್ಕ, ಕೇಳಕ್ಕ ಏನೆಲ್ಲ ಅದಾವ. ನಾವು ಅದೀವಿ ಇಂಥದ್ದೊಂದು ದೋಹ ಸ್ಟಡಿ ಮಾಡ್ಲಕ್ಕೆ ಅರ್ಥ ಆಗಲಾಗ್ಯದ ಅಂತಂದ್ರೆ ಬುಕ್ ನಮ್ಮ ಹತ್ರ ಇತ್ತಂದ್ರೆ ತೆಗೆದು ನೋಡ್ತೀವಿ ಕಾಲೇಜ್ನಾಗ. ಇಲ್ಲಂದ್ರೆ ಮನೆಗೆ ಬಂದ್ಮೇಲೆ ನೋಡಿ ಹಾಕ್ತೀವಿ. ಸರಳ ಆಯ್ತಲ್ರಿ ರಿವಿಷನ್ ಮಾಡೋದು? ಈಸಿ ಆಯ್ತು. ಇದು ಈಸಿ ಆಗ್ಯದಕ್ಕೆ ನಿಮ್ಮದು ನೆನವು ಬಿಡಬೇಡ್ರಿ. ನಿಮ್ಮದು ಹಂಗೆ ಕಂಟಿನ್ಯೂ ನಡೀತಾ ಇರಲಿ. ನಿಮ್ಮ ಸಾಧನೆ ನಿಮ್ಮ ಜೊತೆಗೆ ಅದು ಬಿಡಬಾರ್ದು. ಅದ್ರದ್ದು ಸಂಗತಿ ಅದು ಕಂಪ್ಲೀಟ್ ನೀವು ಹಂಗೆ ಬರ್ಕೋತ ಹೋಗ್ತಾ ಇರ್ತೀರ. ಅದೊಂದು ಸಾಹಿತ್ಯ ಬೇರೆನೆ ತಯಾರಾಗ್ತದ. ದಿನ ಮಾಡ್ತಿರಿಲ್ಲ ಅದು ಬಿಡಬೇಡ್ರಿ. ಮತ್ತ ಇದು ಮಾಡಿಬೇಕೇಳಿ ಅದು ಬಿಡ್ಬೇಡ್ರಿ. ಅದಂಗೆ ಕಂಟಿನ್ಯೂ ನಡ್ಲಿ. ಅದ್ರ ಸ್ಪೀಡ್ನಾಗ ಅದು ನಡಿ. ಒಂದು ಮಾಡ್ಲಕ್ಕೆ ಹೋಗಿ ಮತ್ತೊಂದು ಅರ್ಥ ಮಾಡ್ಕೊಂಡ್ಬಿಡ್ತೀರ. ಹಂಗೇನ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅದು ನಡಿಬೇಕ ಬೇಡ? ಏನ್ರಿ ಈಗ ಪ್ರಾಸ್ತಾವಿಕ ಗಂಗಾಧರ ಗುರುಗಳು ಯಾಕತ್ತಾರ್ರಿ? ಅವನ್ನ ಬರ್ದಿಲ್ರಿ. ಪ್ರಾಸ್ತಾವಿಕ ಅವ್ರು ಬರ್ದಿರ್ತಾರೆ. ಅವ್ರು ಬರ್ದು ಸಂಗ್ರಹ ಮಾಡ್ಕೊಳ್ರಿ. ಎಲ್ಲರೂ ಸೇರ್ಕೆ ಒಂದ್ ಕಡೆ ಜಾಗ ಜಮಾಸ್ಕೋರಿ. ಅವ್ರು ಸಂಗ್ರಹ ಮಾಡ್ಕೊಳ್ರಿ. ಆಯ್ತು ಹಂಗಾರ ಮಾಡಿ. ನೀವು ಏನೇನ್ ಮಾಡಿರಿ ನಿಮ್ಮಲ್ಲಿ ಇಟ್ಕೋರಿ. ಬೇಕಿದ್ದಾಗ ಒಬ್ರಿಗೊಬ್ರು ಸಂಗ್ರಹ ಮಾಡ್ಕೋರಿ. ಇದು ದೊಡ್ಡ ಕೆಲಸ. ಇದು ಸಾಗದ. ಇದು ಎಲ್ಲ ಓಟು ಒಂದೇ ಸಲ ನಾನೇ ನುಂಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲರ ಬಲ್ಲಿ ಎಲ್ಲಾನು ಇರ್ತದ. ಕೆಲವೊಬ್ರ ಬಲ್ಲಿ ಅನುಭವ ಇರ್ತದ. ಕೆಲವೊಬ್ಬರ ಬಲ್ಲಿ ಕೆಲವೊಂದು ವಿಷಯಗಳಲ್ಲಿ ವಿಶೇಷವಾದ ಜ್ಞಾನ ಇರ್ತದ. ಕೆಲವೊಬ್ಬರ ಬಲ್ಲಿ ಹೇಳುವ ಕೌಶಲ್ಯ ಇರ್ತದ. ಕೆಲವೊಬ್ಬರ ಬಲ್ಲಿ ಓದಿ ಅರ್ಥ ಮಾಡುವ ಕೌಶಲ್ಯ, ತಿಳ್ಕೊಳ್ಳೋ ಕೌಶಲ್ಯ. ಎಲ್ಲರ ಬಲ್ಲಿ ಒಂದೇ ಕಡೆ ಎಲ್ಲಾನು ಸಿಗಲ್ಲ. ಎಲ್ಲರ ಬಲ್ಲಿ ಎಲ್ಲ ಒಂದಿಷ್ಟಿಷ್ಟು ಇರ್ತದೆ. ಸಂಗ್ರಹ ಮಾಡ್ಕೋಬೇಕು ಎಲ್ಲರೂ ಸೇರಿ ಅದನ್ನು. ಈಗ ಇದು ವಿಚಾರ ಸಾಗರ. ತರಂಗ 2 ಅನುಬಂಧ ವಿಶೇಷ ನಿರೂಪಣೆ. ಅದರ ಪೈಕಿ 14ನೇ ದೋಹ ಮತ್ತು 85ನೇ ವಿಷಯಾಂಕ. ಇಲ್ಲಿ ಅಧಿಷ್ಠಾನ ವಸ್ತುವಿನ ಸಾಮಾನ್ಯ ಜ್ಞಾನ ಇರಬೇಕು, ವಿಶೇಷದ ಅಜ್ಞಾನ ಇರಬೇಕು ಅಂತೇಳಿ 5ನೇ ಸಾಮಗ್ರಿಯನ್ನ ಕುರಿತು ಆ ಪೂರ್ವ ಪಕ್ಷಿ ಅದು ಇದ್ದಾಗ ಅಭ್ಯಾಸ ಆಗ್ತದ ಅಂತ ಹೇಳಿ ಏನು ಹೇಳೋಣ. ವಿಠಲದಾಸರು
ಈ ಸಾಮಗ್ರಿಗಳೇ ಬೇಕಾಗಿಲ್ಲ, ಸಾಮಗ್ರಿ ಇರಲೇಬೇಕೆಂಬ ನಿಯಮವಿಲ್ಲ. ಸಾಮಾನ್ಯ ರೂಪದ ಜ್ಞಾನ, ವಿಶೇಷ ರೂಪದ ಅಜ್ಞಾನ ಎನ್ನುವ ಇವು ನಾವು ಮಾಡಿಕೊಂಡ ಭಾವನೆಗಳು. ಆ ಬ್ರಹ್ಮ ಹೆಂಗದನು ಅಂತಂದ್ರೆ ನಮ್ಮ ಭಾವನೆಗಳಿಗೆ ಅತೀತವಾಗಿದ್ದಾನೆ. ಬ್ರಹ್ಮ ಭಾವಾತೀತನಾಗಿದ್ದಾನೆ. ಹೀಗಾಗಿ ಅವ ಸಾಮಾನ್ಯ ರೂಪದವನು ಅಲ್ಲ, ವಿಶೇಷ ರೂಪದವನು ಅಲ್ಲ, ಅವೆರಡನ್ನ ಮೀರಿದವನು. ಏನಾಗ್ತದೆ? ಸಾಮಾನ್ಯ ರೂಪದ್ದು ದೃಶ್ಯನೇ ಅದ, ವಿಶೇಷ ರೂಪದಲ್ಲೂ ದೃಶ್ಯನೇ ಅದ. ಅಜ್ಞಾನದೊಳಗೆ ಒಂದು ದೃಶ್ಯ, ಜ್ಞಾನದೊಳಗೆ ಇನ್ನೊಂದು ದೃಶ್ಯ. ಎರಡು ದೃಶ್ಯಗಳು ಅವೇನದವ? ನಿಮ್ಮಿಂದ ಅರಿಸಿಕೊಳ್ಳುವಂತ ವಸ್ತುಗಳವು. ಹಗ್ಗನು ನಿಮ್ಮಿಂದ ಅರಿಸಿಕೊತ್ತದ, ಅವನು ನಿಮ್ಮಿಂದ ಅರಿಸಿಕೊತ್ತದ. ಹೌದಿಲ್ಲ? ಅದಕ್ಕೇನಾಯ್ತವು? ಎರಡು ಅನಾತ್ಮನೇ ಆಗ್ತವ. ಸಾಮಾನ್ಯ ರೂಪದ ಜ್ಞಾನ ಆದರೇ ಏನಾಯ್ತು? ವಿಶೇಷ ರೂಪದ ಜ್ಞಾನ ಆದರೇ ಏನಾಯ್ತು? ಅಜ್ಞಾನ ಆದರೇ ಏನಾಯ್ತು? ಅವೆಲ್ಲ ನಿಮ್ಮಿಂದ ಅರಿಸಿಕೊಳ್ಳುವಂತ ವಸ್ತುಗಳಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿ ಒಂದ್ ಬಿಟ್ಟು ಇನ್ನೊಂದು ಕಾಡ್ಲಿಕ್ಕತ್ತವ ಹೊರತು ಅವು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವು ಅದಕ್ಕೆ ಅಭ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಭಾವಾತೀತನಾಗಿದ್ದಾನೆ. ಹೀಗಾಗಿ ನಿಮಗಲ್ಲಿ ವಿಶೇಷ ರೂಪದ ಜ್ಞಾನ ಆದ ಕೂಡಲೇ ನಿಮಗೆ ಬ್ರಹ್ಮ ಜ್ಞಾನ ಆಗ್ತದಂತೆ ಏನ್ ಗ್ಯಾರಂಟಿ ಇಲ್ಲ. ಆ ವಿಶೇಷ ರೂಪದ ಅಜ್ಞಾನ ಆದ ಅಂತೇಳಿ ನಿಮ್ಗೆ ಏನಂತದ ಅದನ್ನ ಅಭ್ಯಾಸ ಅದರಿಂದೇ ಆಗ್ಯದಂತೇನಿಲ್ಲ. ಅಭ್ಯಾಸ ಆಗಿದ್ದು ನಿಮ್ಮ ಒಳಗಿನ ಅಜ್ಞಾನದಿಂದವೇ ಹೊರತು ಹೊರಗಿನ ವಸ್ತುವಿನ ಸಾಮಾನ್ಯ ರೂಪದ ಜ್ಞಾನ ಅಥವಾ ವಿಶೇಷ ರೂಪದ ಅಜ್ಞಾನದಿಂದ ಅಭ್ಯಾಸ ಆಗ್ಯದಂತೇನಿಲ್ಲ ಅಂತ ಅಲ್ಲಗಳಿಲ್ಲಕತ್ತಾರ. ಈಗ ಇಲ್ಲಿ ಸುಷುಪ್ತಿಯ ಅವಸ್ಥೆ ಬಗ್ಗೆ ವರ್ಣಕತ್ತರ. ಸುಷುಪ್ತಿಯಲ್ಲಿ ನಮ್ಮೊಳಗಿರುವ ಅಜ್ಞಾನ, ಅವಿದ್ಯೆ, ಮಾಯೆ ಅಂತೇನದಲ್ಲ, ಅದು ಜಾಗೃತ ಅವಸ್ಥೆಯಲ್ಲಿನೂ ಇರ್ತದ, ಸ್ವಪ್ನಾವಸ್ಥೆಯಲ್ಲಿನೂ ಇರ್ತದ, ಸುಷುಪ್ತಾವಸ್ಥೆಯಲ್ಲಿನೂ ಇರ್ತದ. ಆ ಅಜ್ಞಾನದ ಜ್ಞಾನದ ಅವಸ್ಥೆ, ಅಜ್ಞಾನದ ಅವಸ್ಥೆ ಅಂತಿರ್ತಾವ. ಹೇಗೆ ನೋಡ್ರಿ, ಜಾಗೃತ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ನಿಮ್ಮ ಅಜ್ಞಾನ ಇರ್ತದ ಇಲ್ಲ? ಜಾಗೃತ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ಅಜ್ಞಾನ ಅನ್ನೋದಿರ್ತದ ಇಲ್ಲ? ಇರ್ತದ. ಅದು ಎಂತದ ಅವಸ್ಥೆ ಅಂದ್ರೆ ಅಜ್ಞಾನ ಅವಸ್ಥೆ ಅಂತ ನೋಡ್ರಿ. ಅಜ್ಞಾನಾವಸ್ಥೆ. ಸುಷುಪ್ತಿಯಲ್ಲಿ ಅದು ನಿಮ್ಮ ಜ್ಞಾನಕ್ಕೆ ಬರ್ತದೆ. ಸುಷುಪ್ತಿಯಲ್ಲಿ ಅದು ನಿಮ್ಮ ಅರಿವಿಗೆ ಬರ್ತದೆ. ನಿದ್ದೆತ್ತದಾಗ ಏನು ಗೊತ್ತಿಲ್ಲದಂಗ ನಿದ್ದೆ ಮಾಡಿದೆ ನೋಡಪ್ಪ, ನನಗೇನು ಗೊತ್ತಾಗಲಿಲ್ಲ ಅಂತ. ಅದೇನದು? ಅಜ್ಞಾನದ ಜ್ಞಾನಾವಸ್ಥೆ. ಅಜ್ಞಾನದ ಜ್ಞಾನಾವಸ್ಥೆ. ಯಾಕಂದ್ರೆ ಅಜ್ಞಾನದ ಜ್ಞಾನ ಎಲ್ಲಿ ಆಗ್ಲಕತ್ತದ? ನಿಮಗ ಎಲ್ಲಿ ಅರಿವಿಗೆ ಬರ್ಲಕತ್ತದ? ಸುಷುಪ್ತಿಯೊಳಗೆ ನೀವು ಅಜ್ಞಾನ ಅರಿವಿಗೆ ಬರ್ಲಕತ್ತದ. ಏನು ಗೊತ್ತಿಲ್ಲ ನಂಗ ನಿದ್ದೆ ಮಾಡಿದೆ ನೋಡಪ್ಪ ಅಂತೇಳಿ ನಿಮ್ಗೇನು ಆಗ್ಲಕತ್ತದ? ಅದು ಅಜ್ಞಾನದ ಜ್ಞಾನ ಆಗ್ಯದ ನಿಮಗಲ್ಲಿ. ಆ ಜ್ಞಾನದ ಅನುಭವನೇ ನಿಮ್ಮ ನಿದ್ದೆ. ಆ
ಅಜ್ಞಾನದ ಜ್ಞಾನ ನಿಮಗೆ ಮಾಡಿ ಕೊಡಬೇಕು ಅಂತಂದ್ರೆ ಅಜ್ಞಾನ ಎದರಿಂದ ಶಕ್ತಿ ತಗೊಂಡದ ಚೈತನ್ಯ ನಿಮ್ಮ ಸ್ಥೂಲ ಶರೀರದ ಇಂದ್ರಿಯಗಳನ್ನ ಮತ್ತು ಸೂಕ್ಷ್ಮ ಶರೀರದ ವಿಚಾರಗಳನ್ನ ಬ್ಲಾಕ್ ಮಾಡಬೇಕಲ್ಲ, ಅದು ಹಿಡಿದು ನಿಂದಿರಿಸ್ಬೇಕಲ್ಲ. ನಿಂದಿರಿಸಾಗ ಅದು ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ತದೆ. ಆ ಸ್ಥೂಲ ಶರೀರದ ಇಂದ್ರಿಯಗಳನ್ನ ಸೂಕ್ಷ್ಮ ಶರೀರದ ವಿಚಾರಗಳನ್ನ ಆಲೋಚನೆಗಳನ್ನ ಹಂಗೆ ಚಾಲು ಇತ್ತು ಅಂತಂದ್ರ ಅವು ನಿಮಗೆ ಅನುಭವಕ್ಕೆ ಬರ್ತವೆ ಹೊರತು ಅಜ್ಞಾನ ಅನುಭವಕ್ಕೆ ಬರಲ್ಲ. ನಿಜತ್ತಂಗಿಲ್ಲ ನಿಮಗೆ ಅವೆರಡೂ ಬಂದ್ ಮಾಡಬೇಕಾದ್ರೆ ಶಕ್ತಿ ಬೇಕಾ ಬೇಡ? ನಿಮ್ಮ ಮನಸ್ಸಿನ ಆಲೋಚನೆಗಳು ಏನದಾವ ಅವುಗಳನ್ನ ಬಂದ್ ಮಾಡಬೇಕಾದ್ರೆ ನೀವು ಬಂದ್ ಮಾಡ್ತೀರಾ, ಏನ್ ನಿಮ್ಮ ಅಜ್ಞಾನ ಬಂದ್ ಮಾಡ್ತದ? ನಿಮ್ಮ ಒಳಗಿನ ಮಾಯೆ ಅವಿದ್ಯೆ ಬಂದ್ ಮಾಡ್ತದ, ನೀವು ಬಂದ್ ಮಾಡ್ತೀರಾ? ಬಂದ್ ಮಾಡ್ಲಿಕ್ಕೆ ಶಕ್ತಿ ಬೇಕಲ್ರಿ. ಒಂದು ಟ್ಯಾಂಕಿನನ್ನ ನೀರು ಹೊರಗೆ ಹರಿಲಿಕ್ಕತ್ತದ ಅಂದ್ರೆ ಅದನ್ನ ನಳ ಮುರಿದು ಬಿಟ್ಟದ, ಅದನ್ನ ನಿಂದ್ರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಂಗೆ ಕಂಟಿನ್ಯೂ ನೀರು ಹರ್ಕೋತವ್ರು ಟ್ಯಾಂಕ್ ಖಾಲಿ ಆಗಿಬಿಡ್ತದ, ಅದ್ ನಿಲ್ಲಿಸ್ಬೇಕಲ್ಲ. ಹಬ್ಬದಮ್ಮ ನೀರು ಹೋಗ್ಲಿಕ್ಕತ್ತ ತುಂಬಿಡ್ತೀರಾ, ಹೋಗಿ ಬಂದ್ ಮಾಡ್ತೀರಾ? ಇಲ್ಲ. ಅದು ಬಂದ್ ಮಾಡ್ಬೇಕಾದ್ರೆ ಶಕ್ತಿ ಬೇಕಾ ಬೇಡ? ಆ ಶಕ್ತಿ ಎಲ್ಲಿದ್ ಬರ್ಲಿಕ್ಕತ್ತದ? ನಿಮ್ಮ ಅಜ್ಞಾನಕ್ಕ ಅರಿವಿಗೆ ಆತ್ಮ ಚೈತನ್ಯದಿಂದ ತಗೋತದದು. ನಿಮ್ಮ ಆತ್ಮ ಅದಲ್ಲ, ಸ್ವರೂಪ ಬ್ರಹ್ಮ ಸ್ವರೂಪ ಅದಲ್ಲ. ನಿಮ್ಮ ಬ್ರಹ್ಮ ಸ್ವರೂಪನೇ ಏನ್ ಮಾಡ್ತದ? ಆ ಅಜ್ಞಾನಕ್ಕೆ ಸ್ವಯಂ ಪ್ರಕಾಶವಾಗಿ ಆ ಅಜ್ಞಾನವನ್ನು ಪ್ರಕಾಶ ಮಾಡ್ತದೆ. ನಿತ್ಯ ಒಳಗೆ ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನೂ ಏನ್ ಮಾಡ್ತದೆ? ಪ್ರಕಾಶ ಮಾಡುತ್ತದೆ. ಅದು ಆತ್ಮ ತನ್ನನ್ನು ತಾನು ಪ್ರಕಾಶ ಮಾಡುವುದರಿಂದ ನಿಮಗೇನಾಗ್ಲಿಕ್ಕತ್ತದ? ಪರಮಾನಂದ ಆಗಲಿಕ್ಕತ್ತದ. ತನ್ನನ್ನು ತಾನು ಪ್ರಕಾಶ ಮಾಡೋದ್ರ ಜೊತೆಗೆ ಮತ್ತಿನ್ಯಾವುದನ್ನು ಪ್ರಕಾಶ ಮಾಡ್ಲಿಕ್ಕತ್ತದದು? ಅಜ್ಞಾನವನ್ನು ಪ್ರಕಾಶ ಮಾಡ್ಲಿಕ್ಕತ್ತದ. ನಿಮ್ಮ ಮಾಯೆ ಅರಿವು ಅದೇನದ ಮರೆವು ಒಳಗಿಂದು, ಅದನ್ನು ಅದು ಪ್ರಕಾಶ ಮಾಡ್ಲಿಕ್ಕತ್ತದ. ಹೀಗಾಗಿ ಏನಾಗ್ಲಿಕ್ಕತ್ತದ? ಅದಕ್ಕೆ ಎಲ್ಲಿ ಶಕ್ತಿ ಬಂತಪ್ಪ ಅಜ್ಞಾನಕ್ಕಂದ್ರ ನಿಮ್ಮ ಬ್ರಹ್ಮ ಸ್ವರೂಪ ಚೈತನ್ಯದಿಂದಲೇ ಅದಕ್ಕೆ ಶಕ್ತಿ ಬಂತು. ಅದೇನ್ ಮಾಡ್ತು? ಆ ಶಕ್ತಿ ತಗೊಂಡು ಇಂದ್ರಿಯಗಳ ಚಟುವಟಿಕೆಗಳನ್ನ ಮನಸ್ಸಿನ ಆಲೋಚನೆಗಳನ್ನ ನಿಲ್ಲಿಸಿ ಬಿಟ್ಟು ತಾನು ಪ್ರಕಾಶಕ್ಕೆ ಬಂತು. ಅದು ನಿಮಗೆ ಅನುಭವಕ್ಕೆ ಬಂತು. ಬಂದದಕ್ಕೆ ನಿಮ್ಗೇನಾಯ್ತು? ನಮ್ಗೇನು ಗೊತ್ತಾಗಲಿಲ್ಲ ನೋಡಪ್ಪ ಮಲ್ಕೊಂಡಾಗ. ಆ ಅಜ್ಞಾನ ನಿಮ್ಮ ಅನುಭವಕ್ಕೆ ಬಂದದ್ದಕ್ಕೆ ಅದೇನಾಯ್ತು? ಅಜ್ಞಾನದ ಜ್ಞಾನಾವಸ್ಥೆ. ಸುಷುಪ್ತಿ ಅಂದ್ರೆ ಅಜ್ಞಾನದ ಜ್ಞಾನಾವಸ್ಥೆ. ಮತ್ತೆ ಜಾಗೃತಾವಸ್ಥೆ ಒಳಗೆ ಅಜ್ಞಾನ ಇಲ್ಲೇನು? ಆದ್ರ ಅಲ್ಲೇನದ? ನಿಮ್ಮ ಇಂದ್ರಿಯ ಜ್ಞಾನ ಮತ್ತು ನಿಮ್ಮ ಅಂತಃಕರಣದ ಜ್ಞಾನ ಅವುದ್ರ ಜೊತೆಗೆ ಇದ್ದು ಅದೇನಾಗ್ಯದ? ಅಜ್ಞಾನಾವಸ್ಥೆ ಒಳಗದ. ಅಜ್ಞಾನ ನಿಮ್ಮ ಅರಿವಿಗೆ ಬರ್ತಾ ಇಲ್ಲ. ಅಜ್ಞಾನ ನಿಮ್ಮ ಅರಿವಿಗೆ ಬರ್ತಾ ಇಲ್ಲ. ನಿಮ್ಮ ಇಂದ್ರಿಯಗಳು ಮತ್ತು ಮನಸ್ಸುಗಳು ನಿಮ್ಮ ಒಂದು ಸಿನಿಮಾ ತೋರಿಸ್ಲಕ್ಕತ್ತವು. ಸಿನಿಮಾ ತೋರಿಸಿ ಎಲ್ಲ ಜಗತ್ತಿನ ವಸ್ತುಗಳನ್ನೆಲ್ಲ ತೋರಿಸಿ ಅನುಭವಿಸ್ಲಕ್ ಹಚ್ಚಿ ಏನ್ ಮಾಡ್ಬಿಟ್ಟವ? ಅವೆಲ್ಲ ನಾನು ಅನ್ನಂಗ್ ಮಾಡಿಟ್ಬಿಟ್ಟವ. ಹೀಗಾಗಿ ಏನಾಗ್ಬಿಟ್ಟದ? ಏನಾಗ್ಯದ? ನಿನ್ನವಲ್ಲ ವಸ್ತುಗಳನ್ನ ನಿಮ್ಮ ಅಂತ ತಿಳ್ಕೊಂಡಿರಿ, ನೀವಲ್ಲದ ನಾಮರೂಪಗಳನ್ನ ನೀವೇ ಅಂತ ತಿಳ್ಕೊಂಡಿರಿ. ಇದೆಲ್ಲ ಎದರಿಂದ ಆಯ್ತು?
ನಿಮಗೇನು ಸಂಸಾರದ ದುಃಖ ಆಗ್ತದ ಅದೇ ಸುಖ ಅಂತ ತಿಳ್ಕೊಂಡಿರಿ. ಯಾವುದು ಮಲಿನ ಅದಾದ ನಿರ್ಮಲ ಅಂತ ತಿಳ್ಕೊಂಡಿರಿ. ಯಾವುದು ಕಿರಿಕಿರಿ ಮಾಡ್ತದ ಅದೇ ನಿಮಗ್ ಭಾರಿ ಚಲೋ ಹಿತ ಅನ್ಕೊಂಡಿರಿ. ಯಾವುದು ಅಪಮಾನ ಮಾಡ್ತದ ಅದು ನಿಮಗೆ ಸನ್ಮಾನ ಅನ್ಕೊಂಡಿರಿ. ಇದೆಲ್ಲ ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ. ಯಾವುದು ನಿಮ್ಮ ಆಯುಷ್ಯ ವೇಸ್ಟ್ ಮಾಡ್ಲಕ್ಕತ್ತದ ಅದು ಭಾರಿ ಸಾರ್ಥಕ ಮಾಡ್ಕೊಂಡ್ಬಿಟ್ಟ ಅನ್ಕೊಂಡಿರಿ. ದೊಡ್ಡದೊಂದು ಮನಿ ಕಟ್ಟಿರಿ, ಒಂದು ಕಟ್ಟಿದ ಸಾಲಾರದಕ್ಕೆ ಇನ್ನೊಂದು ಮನಿ ಕಟ್ಟಿರಿ, ಭಾರಿ ಕೆಲಸ ಏನೋ ಮಾಡಿನಿ ಅನ್ಕೊಂಡ್ರಿ. ಇನ್ನ ಒಂದೆಲ್ಲ ಕಟ್ಟಬೇಕಂತ ಪ್ಲಾನ್ ಮಾಡ್ಲಕತ್ತೀರಿ. ಇವೆಲ್ಲ ಏನಾಗ್ಯದ, ನಿಮ್ ಟೈಮ್ ವೇಸ್ಟ್ ಮಾಡಿದ್ರು ನೀವೇನೋ ಭಾರಿ ದೊಡ್ಡ ಸಾರ್ಥಕ ಕೆಲಸ ಮಾಡಿವಿ. 2 ಮಕ್ಕಳು ಹಡ್ದೀವಿ, 3 ಮಕ್ಕಳು ಹಡ್ದೀವಿ, 6 ಮಕ್ಕಳು ಹಡ್ದೀವಿ, ಓಸುದು ಮದುವೆ ಆಗ್ಯದ, ಓಸುಕ ಮೊಮ್ಮಕ್ಕಳಾಗ್ಯಾವ, ಸಾರ್ಥಕ ಆಗ್ಬಿಟ್ಟದ ನನ್ ಜನ್ಮ ಅನ್ಕೊಂಡಿರಿ. ಇದೆಲ್ಲ ಮಾಡೋದ್ರಾಗ ನಿಮ್ ಜನ್ಮ ಸಾರ್ಥಕ ಆಗ್ಯದೋ ಏನ್ ಟೈಮ್ ವೇಸ್ಟ್ ಆಗ್ಯದೋ? ಇದೆಲ್ಲ ಎದರಿಂದ ಆಗ್ಯದ? ಅಜ್ಞಾನ ಅವಸ್ಥೆ. ಜಾಗೃತ ಸ್ವಪ್ನದೊಳಗೆ ಏನಾಗ್ಯದ? ಅಜ್ಞಾನ. ನೀವು ಏನು ಅನ್ಕೊಂಡಿರಿ ಅದು ಅಲ್ಲವೇ ಅಲ್ಲ. ಅಲ್ಲಿ ನೀವು ಮಾಡಿದ್ದು ಯಾವುದು ಇಲ್ಲವೇ ಇಲ್ಲ. ನಾನೇ ಮಾಡಿದ್ದ ಅಧಿಕಾರ ಮಾಡ್ಲಕ್ ಹೋರಿ ಹೆಂಗಿರ್ತದ ನೋಡ್ರಿ ಮಜಾ. ನಿಮ್ದು ಇರ್ತೀರಿ ಅಂತೇಳಿ ಎಲ್ಲರೂ ಚಲೋ ಅದನ್ನ ಮನುಷ್ಯ ಅಂತೇಳಿ ಗೌರವಿಸ್ತಾರೆ. ಎಲ್ಲ ನನ್ನಿಂದೆ ಮಾಡೀನಿ, ನಾನೇ ಆಡದೀನಿ, ನಾನೇ ಬೆಳೆತೀನಿ, ನಾನೇ ಓದ್ತೀನಿ, ನಾನೇ ನೌಕರಿ ಮಾಡೀನಿ, ನಾನೇ ದಾಳಿ ಕಟ್ಟಿ ಕರ್ಕೊಂಡ್ ಬಂದಿನ ಏನ್ರ ಅಧಿಕಾರ ಮಾಡಿದ್ರಿ ಒಳ್ಳೆ ಮತ್ತದ ಏನ ಅವತಾರ ಬೇರೆ ದೊಡ್ಡಿವೆ ಅಂತೇಳಿ ಎಲ್ಲ ಸುರಕ್ಷಿತ ನೋಡೋದು ಅಷ್ಟೇ. ಏನಾಗ್ಯದ? ಅಜ್ಞಾನದ ಅವಸ್ಥೆ ಒಳಗಡೆ. ಅದರ ಪರಿಣಾಮವಾಗಿ ನಮ್ಗೇನಾಗ್ಲಿಕ್ಕತ್ತದ? ಸಂಸಾರನೇ ಮೋಕ್ಷ ಸಾಧನೆಗಂತಲೇ ಮಹತ್ವದ ಸಾಧನೆ ಅನ್ನೋ ಕಾರಣ. ಅದಕ್ಕೆ ಜ್ಞಾನದ ಅವಸ್ಥೆ ಯಾವಾಗ, ಅಜ್ಞಾನ ಅವಸ್ಥೆ ಯಾವಾಗ, ಇದು ಹೇಳ್ತಾರ. ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ, ಆತ್ಮನೂ ಇದ್ದಾನೆ, ಪ್ರಕಾಶ ರೂಪನು ಆತ್ಮನೂ ಇದ್ದಾನೆ. ಆ ಆತ್ಮನ ಸಾಮಾನ್ಯ ಪ್ರಕಾಶ ರೂಪವೇನಿದೆ ಅಲ್ಲ, ಅದು ಅಜ್ಞಾನದ ವಿರೋಧಿಯಲ್ಲ. ಸಾಮಾನ್ಯ ವಿಶೇಷ ಅಂತ ನೀನ್ ಹೇಳ್ಯಾರ. ಆತ್ಮ ಎಲ್ಲಾ ಕಡೆ ಅದನ. ಆತ್ಮ ಎಲ್ಲಾ ಕಡೆ ಇದ್ದು ಎಲ್ಲಾ ಕಡೆ ದೇವರದನಂತಂದ್ರ ದೇವ್ರೇನ್ ಸುಳ್ಳು ಹೇಳತ್ತೇಳೇನಲ್ರಿ? ಎಷ್ಟೋ ಮಂದಿ ಸುಳ್ಳು ಹೇಳ್ತಾರ, ಎಷ್ಟೋ ಮಂದಿ ಕಳತನ ಮಾಡ್ತಾರ. ಬಸವಣ್ಣವ್ರು ಕಳ ಬೇಡ, ಕೊಲ ಬೇಡ, ಹುಸಿಯನ್ನು ನುಡಿಯಲು ಬೇಡ ಅಂತೇಳಿ ವಚನ ಹೇಳ್ಯಾರ. ಆ ವಚನವನ್ನ ತಗೊಂಡು ವೇದಿಕೆ ಮೇಲೆ ಭಾರಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರ. ಕೆಳಗಿಳಿದು ಬಂದ ಕೂಡಲೇ ಮತ್ತೆ ತಮ್ಮ ಕಳದನ್ನ ಹಂಗೆ ಚಾಲು ಮಾಡಿರ್ತಾರ. ಇದು ಯಾಕ್ರಿ ಹಿಂಗ? ದೇವ್ರು ಇದ್ದನಂತಂದ್ರೆ ಹಿಂಗ್ಯಾಕ್ ಮಾಡ್ತಾರ? ದೇವ್ರು ಅದನಪ್ಪ, ಅವ್ರೇನ್ ಹೇಳೋದ್ರಾಗೂ ಅದನ್ನ, ಕೇಳೋದ್ರಾಗೂ ಅದನ್ನ, ಕಾಳ್ರ ಬಲ್ಲಿ ಅದನ್ನ, ಸುಳ್ಳರ ಬಲ್ಲಿ ಅದನ್ನ, ಮಹಾತ್ಮರ ಬಲ್ಲಿ ಅದನ್ನ, ಸಂತರ ಬಲ್ಲಿ ಅದನ್ನ, ಜಡ ವಸ್ತುಗಳಲ್ಲಿ ಅದನ್ನ, ಚೈತನ್ಯ ವಸ್ತುಗಳಲ್ಲಿ ಅದನ್ನ, 84 ಲಕ್ಷ ಜೀವರಾಶಿಗಳಲ್ಲಿ ಅದನ್ನ, ಪಂಚಮಹಾಭೂತಗಳಲ್ಲಿ ಅದನ್ನ, ಇಡೀ ಬ್ರಹ್ಮಾಂಡ ತುಂಬಿ ತುಳಕ್ಲಕತ್ತನ. ಅವನು ಇಲ್ಲದ ಜಾಗ ಎಂದು ಒಂದು ಸೂಜಿ ಇಟ್ಟು ತೋರ್ಸ್ಲಕ್ ಬರಂಗಿಲ್ಲ. ಅಂತ ಪರಿ ಅವ ವಿಶ್ವಂಬರ, ಜೀವಾಂಬರ ತುಂಬಿ ತುಳುಕ್ಲಕತ್ತಾನ. ಇಂದ್ರ ಒಂದು ಬ್ರಹ್ಮ ತುಂಬಿದ್ದು ಯಾವುದದು? ಆತ್ಮದ ಸಾಮಾನ್ಯ ಪ್ರಕಾಶ ರೂಪ. ಆತ್ಮದ ಸಾಮಾನ್ಯ ಪ್ರಕಾಶ ರೂಪ. ಇಡೀ ಊರು ತುಂಬ ಗುಂಡಣ್ಣ ಕುಣಿದು ಡ್ಯಾನ್ಸ್ ಮಾಡ್ಲಕತ್ತಿದ್. ನಮ್ ಗುಂಡ ಕುಣಿದು ಡ್ಯಾನ್ಸ್ ಮಾಡ್ಲಕತ್ತಿದ ಕೂಡಲೇ ಯಾಕೋ ಎಂತ ಪರಿ ಕುಣಿತಿ ಅಂತಂದ್ರ, ನಮ್ಮೂರಿಗೆ ಅವ್ರ ಊರಿಗೆ ಲೈಟೇ ಬಂದಿದ್ದಿಲ್ಲ ಅಂತ, ಕರೆಂಟ್ ಬರ್ತದ ಅಂತ ಗೊತ್ತಾಗ್ಯದ. ಬಂದು ಹೇಳೋಗ್ಯಾರ, ಮುಂದಿನ ತಿಂಗಳು
ಅಂದ್ರ ನಮ್ಮೂರಾಗ ಮನಿ ಬೆಳಕ, ರೋಡ್ ಬೆಳಕ, ಖುಷಿನೇ ಖುಷಿ. ಹಿಂಗಾಗಿ ಅವ ಕುಣ್ಕೋತ್ ಸಂತೋಷ ಪಡ್ಲಕತ್ತಿದ್ದಂತ. ಕತ್ತಲ ದೀಪ ಹಚ್ಕೊಂಡು ಸಾಕಾಗ್ಯದ ಮಾರಾಯ. ಲೈಟ್ ಬರ್ತಾವಂದಾರ. ಲೈಟ್ ಇನ್ನ ಎಷ್ಟೋ ತಾಂಡಗಳು, ಎಷ್ಟೋ ಇದ್ರ ರಾತ್ರಿ ಕತ್ತಲಾಗೆ ಇರ್ತಾರೆ ಎಷ್ಟೋ ಮಂದಿ. ಒಂದೊಂದು ಏರಿಯಾದಾಗ ಕರೆಂಟ್ ಇರಂಗಿಲ್ಲ, ಕತ್ತಲಾಗೆ ಇರ್ತಾರ. ಕಂಬ ಇರಲ್ಲ, ಕರೆಂಟ್ ಇರಲ್ಲ. ಸುಮ್ನೆ ಒಂದು ಗುಂಪು ಮಂದಿ ಅಡಿಗೆ ಮಾಡ್ಕೊಂಡು ಹೊತ್ತು ಮುಳುಗದ್ರಾಗೆ ಉಂಡು ಸುಮ್ನೆ ರಾತ್ರಿ ಒಂದ್ ದೀಪ ಹಚ್ಕೊಂಡು ಮಕ್ಕೊಂಡ್ಬಿಟ್ಟಿರ್ತಾರ ಅಷ್ಟೇ. ಅಂತ ಪ್ರದೇಶಕ್ಕೆ ಒಂದು ಕರೆಂಟ್ ಬರ್ತದ, ಖುಷಿ ಆಯ್ತು. ಗುಂಡ ಖುಷಿ ಆದ್ರ ಗುಂಡಣ್ಣನ ನಾಯಿನೂ ಕುಣಿಲಕತ್ತಿದ್ದಂತ ಖುಷಿಲಿಂತ. ಅಲ್ಲ ನೀನು ಕರೆಂಟ್ ಬರ್ತದಂತ ಖುಷಿ ಪಡ್ತಿ, ನೀನು ನಾಯಿ ಯಾಕೆ ಖುಷಿ ಪಡ್ಲಕತ್ತದ ಅಂತಂದ್ರ ಅದಕ್ಕೆ ಕೇಳಂದ್ರ. ಅದಕ್ಕೆ ಕೇಳಿದ್ರ ನಾಯಿ ಯಾಕೆ ನೀನ್ ಯಾಕೆ ಕುಣಿಲಕತ್ತಿ, ನೀನ್ ಯಾಕೆ ಖುಷಿ ಪಡ್ಲಕತ್ತಿದೀಯ ಅಂತಂದ್ರ ನಾಯಿ ಏನ್ ಹೇಳ್ತತ್ತ, ಲೈಟ್ ಬರ್ತಾವಂದ್ರ ಓಣಿಯಾಗೆಲ್ಲ ಕಂಬ ಹಾಕ್ತಾರ, ಲೈಟ್ ಕಂಬ ಕುಚ್ಚಿ ಒಯ್ಲಕ್ ನನಗೂ ಬಹಳ ಅನುಕೂಲ ಆಯ್ತು ಅಂತೇಳಿ ಅದು ಖುಷಿ ಪಡ್ಲಕತ್ತಿ. ಎಲ್ಲದಕ್ಕೂ ಉಪಯೋಗ ಅದ. ಸಾಮಾನ್ಯ ಜ್ಞಾನ ಬೆಳಕು ಬರ್ತದ ಅನ್ನೋನಿಗೂ ಖುಷಿ, ಮತ್ತೆ ಇಂಥವು ಅಜ್ಞಾನ ಕೆಲಸ ಮಾಡೋನಿಗೂ ಖುಷಿ. ಸಾಮಾನ್ಯ ಜ್ಞಾನ ಎಲ್ಲರಿಗೂ ಅನುಕೂಲ, ಎಲ್ಲರ ಬಳಿ ಸಾಮಾನ್ಯ ಜ್ಞಾನ. ಆ ಸಾಮಾನ್ಯ ಜ್ಞಾನ ಇಲ್ಲದವ್ರು ಯಾರ ಅದರೇನು, ಯಾವದರ ವಸ್ತು ಆದೇನು, ಸತ್ತು ಚಿತ್ತು ಆನಂದ ಏನದಲ್ಲ ಒಂದು ಕಲ್ಲಿನೊಳಗೂ ಅದರಿ. ಪ್ರಮಾಣ ಹೆಚ್ಚು ಕಡಿಮೆ, ಪರ್ಸೆಂಟೇಜ್ ಹೆಚ್ಚು ಕಡಿಮೆ. ನಿಮ್ಗೇನದ ಚಿದ್ರೂಪ ಬ್ರಹ್ಮ ಅಂದ್ರೆ ಅರಿವು ನಿಮ್ಮಲ್ಲಿ ಜಾಸ್ತಿ ಅದ, ಅದ್ರಾಗ ಅರಿವು ಕಡಿಮೆ ಅದ. ಒಂದು ಕಲ್ಲಿನಾಗ ಅರಿವು ಕಡಿಮೆ ಅದ, ನಿಮ್ಮೊಳಗ ಅರಿವು ಜಾಸ್ತಿ ಅದ. ಅರಿವು ಶುದ್ಧವಾಗಿ ಅದದು ಕಲ್ಲಿನಾಗ. ನಿಮ್ಮ ಜಡ ಶರೀರದೊಳಗ ಅರಿವು ಆದ ಇಲ್ಲ, ಶುದ್ಧವಾಗ್ಯದ. ಅದೇ ನಿಮ್ ಸೂಕ್ಷ್ಮ ಶರೀರದಾಗ ಇನ್ನೂ ಜಾಸ್ತಿ ಅದ, ನಿಮ್ ಕಾರಣ ಶರೀರದಾಗ ಇನ್ನೂ ಜಾಸ್ತಿ ಅದ ಅರಿವು. ಹಿಂಗ ಒಂದು ಕಲ್ಲಿನಾಗೂ ಸತ್ಯ ಆನಂದ ಅದ, ಪ್ರಮಾಣ ಹೆಚ್ಚು ಕಡಿಮೆ ಅದ. ಒಂದು ಕಲ್ಲು ಬಂಡೆ ಮಳಿ ಬಿಸಿಲು ಗಾಳಿ ಎಲ್ಲದನ್ನು ಸಹಿಸಿಕೊಂಡು ಒಂದು ಬೆಟ್ಟ ಆರಾಮದ ಅಲ್ರಿ, ಆನಂದದ ಇಲ್ಲದ. ಅದು ಇದ್ದಷ್ಟು ಆನಂದ ನೀವು ಅದಿರೇನು? ಹೊರ ಜಗತ್ತಿನ ಜಡ ವಸ್ತುಗಳು ಆನಂದ ಅದಾವಲ್ರಿ. ಗಿಡ ಮರಗಳು, ಬಿಸಿಲು ಎಷ್ಟಾದ್ರೇನು, ಮಳೆ ಹೆಂಗಾದ್ರೇನು, ಗಾಳಿ ಬೀಸಿದ್ರೇನು, ಧೂಳು ಎತ್ತರೇನು, ಅವೆಲ್ಲ ಆನಂದ ಅದಾವಲ್ರಿ. ಅವೇನಾರ ಕೂತ್ಕೊಳ್ಳೋ ಅಂತ ಹೇಳಕತ್ತವೆ ನಾವು. ನಿಮ್ಗೊಂದ್ ಸ್ವಲ್ಪ ಫರಕ್ ಐತಂದ್ರೆ ಎಷ್ಟು ದುಃಖ ಆಗ್ತದ. ಏನಾಯ್ತಪ್ಪ, ಏನಿಲ್ಲಪ್ಪ, ಹೆಂಗಪ್ಪ. ಅಂತ ಜಾಗಕ್ಕೆ ಹೋಗ್ಬೇಕು ಅಂತಂದ್ರ ಬರೇ ಈ ಸೊಗಲಕ್ಕೆ ಹೋದ್ರೆ ಭಾರಿ ಅರಣ್ಯದಾಗ ಎಲ್ಲೋ ಹೋಗಿವಿ ಅಂತ ಗಾಬರಿ ಆಗಿವಿ. ಆಕ್ಚುಲ್ ಇನ್ನ ಡೀಪ್ ಹೋಗ್ಬೇಕಂತ ಹೇಳಿದ್ರಿ ನಮ್ ಕಾಲೇಜ್ನಾಗ. ಏನ್ ಹೇಳಿದ್ರು, ಎಲ್ಲಿ ಇಂಟರ್ನೆಟ್ ಬರಂಗಿಲ್ಲ, ಎಲ್ಲಿ ಕರೆಂಟ್ ಇರಂಗಿಲ್ಲ ಅಂತಲ್ಲಿ ಹೋಗಿ ಒಂದು ರಾತ್ರಿ ಕಳಿಬೇಕ್ರಿ, ಅಂದ್ರೆ ಗೊತ್ತಾಗ್ತದೆ ಜಗತ್ತಂದ್ರೆ ಏನಂತ. ಜಗತ್ತಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಜಗತ್ತಿನ ಸುದ್ದಿ ಮಾತಾಡ್ತೀರಿ. ಎಷ್ಟೋ ಜೀವಿಗಳು ಇಂಟರ್ನೆಟ್ ಇರ್ಲಾರ್ದಲ್ಲಿ, ಕರೆಂಟ್ ಇರ್ಲಾರ್ದಲ್ಲಿ ಬದುಕು ಮಾಡ್ತಿರ್ತಾವಲ್ಲ, ಅವೆಲ್ಲ ಅನುಭವ ಆಗ್ಬೇಕಾದ್ರ ಇನ್ನೂ ಡೀಪ್ ಜಂಗಲ್ನಾಗ ಹೋಗಿರ್ಬೇಕು. ಒಂದಿನ ರಾತ್ರಿ ಗೊತ್ತಾಗ್ತದ ಅದು ಏನಂತ. ಆಗ ಇದೇನದ ಸಾಮಾನ್ಯ ಪ್ರಕಾಶ ರೂಪ, ಆತ್ಮದ ಸಾಮಾನ್ಯ ಪ್ರಕಾಶ ರೂಪ ಎಲ್ಲ ಕಡೆ ಅದ. ಊರ್ ತುಂಬಾ ಕರೆಂಟಿನ ವೈರ್ ಹಾಕ್ಯಾರ, ಊರ್ ತುಂಬಾ ನಳದ ಕನೆಕ್ಷನ್ ಅದಾವ. ನಳದ ಕನೆಕ್ಷನ್ ಅಂದ್ರೇನು, ಮೇನ್ ಪೈಪ್ ಹಾಕ್ಯಾರ. ನಳದ ಕನೆಕ್ಷನ್ ಅಲ್ಲ, ಮೇನ್ ಪೈಪ್ ಹಾಕ್ಯಾರ. ನಿಮ್ಮ ಮನೆ ಮುಂದ ನಳದ್ದು ಮೇನ್ ಪೈಪ್ ಹಾಕಿದ್ರ ನಿಮ್ಮ ನೀರಡಿಕೆ ಓದ್ತದೇನು? ನಿಮ್ಮ ಮನಿ ಮೇಲ ಕರೆಂಟ್ ಇಂದು ಮೇನ್ ಕೇಬಲ್ ನಿಮ್ಮ ಮನಿ ಮೇಲಿಂದ ಇದು ಹೋಗ್ಯದಂದ್ರೆ ನಿಮ್ಮ ಮನಿ ಒಳಗಿನ ಕತ್ತಲು ಓದ್ತದೇನು? ಅದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ನೀವು ವಿಶೇಷ ಕನೆಕ್ಷನ್ ತಗೋಬೇಕು.
ತಗೋಬೇಕು. ನೀವೇನು ಅದ್ರದ್ದು ನಿಮ್ದೊಂದು ಕನೆಕ್ಷನ್ ತಗೋಬೇಕು. ನೀವು ಅದ್ರ ಜೊತೆಗೆ ತಾಧ್ಯಾತ್ಮತೆ ಹೊಂದಬೇಕು. ಬ್ರಹ್ಮ ನಿಮ್ಮೊಳಗದನ, ಅವನ ಕೆಲಸ ಮಾಡಿಬಿಟ್ಟನ. ನೀವು ಬ್ರಹ್ಮನೊಳಗೆ ಲೀನ ಆಗ್ಬೇಕ ಬೇಡ? ಬ್ರಹ್ಮ ನಿಮ್ಮೊಳಗೆ ಲೀನ ಆಗ್ಯಾನ, ನೀವು ಬ್ರಹ್ಮನೊಳಗೆ ಲೀನ ಆಗೋದು ಉಳಿದದು. ನೀವು ಬ್ರಹ್ಮನೊಳಗೆ ಲೀನ ಆಗೋದಕ್ಕೆ ವಿಶೇಷ ಚೈತನ್ಯ ಅಂತಾರ. ಬ್ರಹ್ಮನೊಳಗೆ ಲೀನ ಆಗಿದ್ದು ಸಾಮಾನ್ಯ ಚೈತನ್ಯ. ಅರ್ಥ ಆಗ್ಲಕತ್ತದ್ರ? ಒಂದ್ವೇ ಆಗ್ಯದ. ಈಗ ಬ್ರಹ್ಮನ್ ಕೆಲಸ ಮುಗಿಸ್ಬಿಟ್ಟ. ನಾವು ಏನ್ ಸೃಷ್ಟಿ ಮಾಡ್ಯಾನ ಅದೆಲ್ಲದ್ರೊಳಗ ಅವ ಕುಂತಾನೆ. ಈಗೇನಾಗಬೇಕಾಗ್ಯದ, ಆ ಸೃಷ್ಟಿಯಾದ ವಸ್ತು ಏನಾಗಬೇಕಾಗ್ಯದ ಬ್ರಹ್ಮನೊಳಗೆ ಲೀನ ಆಗ್ಬೇಕಾಗ್ಯದ. ಪರಸ್ಪರ ಲೀನ ಆಗ್ಬೇಕ ಬೇಡ? ಪರಸ್ಪರ ಲೀನ ಆಗ್ಬೇಕ ಬೇಡ? ಈಗೊಂದು ಬಟ್ಟಿ ತಂದಿರಿ ನೀವು. ಬಟ್ಟಿ ತಂದು ಹೊಸ ಬಟ್ಟೆ ಎದ್ದು ಒಂದ್ 2 ದಿನ ಉಟ್ಕೋತೀರಿ. 2 ದಿನ 3 ದಿನ 1 ವಾರ ಉಟ್ಕೋತೀರಿ. ಸೀರಿನೋ ಬಟ್ಟಿನೋ ಏನೋ ಒಂದು ತಗೊಂಡು ಬಂದು ಉಟ್ಕೋತೀರಿ. ಉಟ್ಕೊಂಡ ಮೇಲೆ ಅದೇನಾದ್ರು ಹೊಲಸಾಗ್ಬಿಡ್ತು. ಹೊಲಸಾದ್ಮೇಲೆ ಆ ಬಟ್ಟಿ ಏನ್ ಮಾಡ್ತೀರಿ, ಒಂದು ಸಾಬೂನ್ ಪುಡಿ ಹಾಕಿ ನೀರು ತಯಾರು ಮಾಡಿ ಒಂದು ಬುರುಗು ಮಾಡಿ ಅದ್ರೊಳಗೆ ಅದು ನೆನೆ ಇಡ್ತೀರಿ. ನೆನೆ ಇಟ್ರ ಒಂದು ಬಕೆಟ್ ತುಂಬಾ ನೀರದ, ಆ ಸಾಬೂನ್ ನೀರದ. ಆ ಸಾಬೂನು ನೀರೇನಾಗ್ಬಿಡ್ತು, ನೀವ್ಯಾವ ಬಟ್ಟೆಯನ್ನು ನೆನೆ ಇಟ್ಟಿರಿ ಅದರ ಒಳಗ ಅದು ಮುಳುಗಿಸಿಬಿಟ್ರಿ. ಮುಳುಗಿಸಿದ ಮೇಲೆ ಏನಾಯ್ತು, ಆ ನೀರು ಬ್ರಹ್ಮ ಸ್ವರೂಪ, ಆ ಬಟ್ಟಿ ಜೀವ ಸ್ವರೂಪ. ಆ ಬಟ್ಟಿ ಅಕಸ್ಮಾತ್ ತನ್ನ ಮೇಗೆ ನೀರೇ ಹಚ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ವಾಟರ್ ಪ್ರೂಫ್ ಇತ್ತಂದ್ರೆ ಏನ್ ಮಾಡ್ತೀರಿ? ನೀರೇ ಕುಡಿಲಿಲ್ಲ, ಹಸಿ ಆಗ್ಲಿಲ್ಲ, ತೊಯ್ಲಿಲ್ಲ, ಮೆತ್ತಗಾಗಲಿಲ್ಲ ಅಂತಂದ್ರೆ ಹೆಂಗ್ ಮಾಡ್ತೀರಿ? ಅವಾಗ ಇರೋದಿಲ್ಲ. ಆ ಬಟ್ಟಿನೂ ಏನ್ ಮಾಡ್ಬೇಕು, ಅದು ನೀರು ಕುಡಿದು ಆ ನೀರಿನ ಜೊತೆಗೆ ಅದು ತಾಧ್ಯಾತ್ಮತೆ ಹೊಂದಬೇಕಾ ಬೇಡ? ಬಟ್ಟೆ ಕೊಯ್ಲೇ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಬಟ್ಟೆ ಒಗಿತೀರಿ, ಹಂಗ ಸ್ವಚ್ಛ ಹೆಂಗಾಗ್ತದ ಅದು? ಈಗ ನಮ್ಮದು ಅಂತಃಕರಣ ಏನಾಗ್ಯದ, ಆ ಬಟ್ಟಿ ಹೆಂಗ ವಾಟರ್ ಪ್ರೂಫ್ ಆಗ್ಯದ, ಹಂಗ ನಮ್ಮದು ಅಂತಃಕರಣ ಏನು ಬ್ರಹ್ಮ ಪ್ರೂಫ್ ಆಗ್ಯದ. ನೀರ್ ಹಿಡ್ಕೊಳ್ಳಾರ್ದಂಗಾಗ್ಯದ. ಯಾಕಾಗ್ಯದ? ಅದ್ರೊಳಗೆ ನಮ್ಮ ಲೌಕಿಕ ವಿಚಾರಗಳು, ಲೌಕಿಕ ಮಹತ್ವಗಳು ಹೆಚ್ಚಾಗಿರ್ತಾವ. ಆ ಬ್ರಹ್ಮನ್ಕಿಂತ ಲೌಕಿಕವಾದ ಸಾಧನೆಗಳೇ ಹೆಚ್ಚಾಗ್ಬಿಟ್ಟಾವ. ಹೀಗಾಗಿ ನೀರು ಹಿಡ್ಕೊಳ್ಳೋದು ಬಟ್ಟೆ ಆದಂಗಾಗ್ಯದ, ಬ್ರಹ್ಮ ಹಿಡ್ಕೊಳ್ಳಾರ್ದಂತ ಅಂತಃಕರಣ ಆಗ್ಯದ. ಅದನ್ನೇ ಗುರು ಅದನ್ನ ಏನ್ ಮಾಡ್ತಾನ, ಅದನ್ನ ಬ್ರಹ್ಮನನ್ನ ಹಿಡ್ಕೊಳಂಗ್ ಮಾಡ್ತಾನ. ನೀರ ಹಿಡ್ಕೊಂಡು ತೊಯ್ಬೇಕ ಬಟ್ಟೆ ಅದು. ಅದಕ್ಕ ಅದು ತೊಯ್ತು, ನೀರೊಳಗ ಅದು ಒಂದಾಯ್ತು ಅಂತಂದ್ರೆ ವಿಶೇಷ ಚೈತನ್ಯ. ಬಕೆಟ್ ತುಂಬ ನೀರು ಹೊರಗಿದ್ದದ್ದು ಅದೇನದು ಸಾಮಾನ್ಯ ಚೈತನ್ಯ. ನಿಮ್ಮ ಉದ್ದೇಶ ಅದು ನೀರು ಕುಡಿದು ಮೆತ್ತಗಾಗಿ ಅದು ಒಗಿಲಿಕ್ಕೆ, ಬಟ್ಟಿ ತೊಳಿಲಿಕ್ಕೆ ಯೋಗ್ಯ ಆಗಬೇಕಾಗ್ಯದ. ಅದು ಉದ್ದೇಶ ನಿಮ್ಮದು. ಹಂಗ ಈಗ ಏನಾಗಬೇಕಾಗ್ಯದ, ನಿಮ್ಮ ಅಂತಃಕರಣ ಬ್ರಹ್ಮನಲ್ಲಿ ಲೀನ ಆಗಬೇಕಾಗ್ಯದ. ಬ್ರಹ್ಮದ ಚೈತನ್ಯ, ಬ್ರಹ್ಮದ ಪ್ರಕಾಶವನ್ನ ತಾನು ಸ್ವೀಕಾರ ಮಾಡುವಂಗ ಆಗಬೇಕಾಗ್ಯದ. ಅದಾಗಬೇಕಾಗ್ಯದ, ಯೋಗ್ಯ ಆಗಬೇಕಾಗ್ಯದ. ಆ ಒಂದು ನಿಮ್ಮೊಳಗಿರುವಂತ ವಿಶೇಷ ಚೈತನ್ಯ ಏನ್ ಮಾಡ್ಕೋಬೇಕಾಗ್ಯದ, ಇಂಪ್ರೂವ್ ಮಾಡ್ಕೋಬೇಕಾಗ್ಯದ, ಡೆವಲಪ್ ಮಾಡ್ಕೋಬೇಕಾಗ್ಯದ, ಸಶಕ್ತ ಮಾಡ್ಕೋಬೇಕಾಗ್ಯದ. ಆ ವಿಶೇಷ ಚೈತನ್ಯಕ್ಕೆ ಸಾಮಾನ್ಯ ಚೈತನ್ಯಕ್ಕೆ ವ್ಯತ್ಯಾಸ ಏನದಂದ್ರ, ಸಾಮಾನ್ಯ ಚೈತನ್ಯ ಅಜ್ಞಾನದ ವಿರೋಧಿ ಅಲ್ಲ, ದುಃಖದ ವಿರೋಧಿ ಅಲ್ಲ. ಬ್ರಹ್ಮಾಂಡ ಪಿಂಡಾಂಡಗಳು ಎಷ್ಟು ಸೃಷ್ಟಿಯಾದ್ರೇನು
ಎಷ್ಟು ಸತ್ರೇನು, ಎಷ್ಟು ಜಡ್ಡಾದ್ರೇನು, ಸಾಮಾನ್ಯ ಚೈತನ್ಯ ಅದರ ಜೊತೆಗೆ ಯಾವ ರೀತಿ ಸ್ಪಂದನೆಯನ್ನು ಮಾಡುವುದಿಲ್ಲ, ಸುಮ್ಮನೆ ಇರ್ತದವು. ನಿಷ್ಕ್ರಿಯ ಬ್ರಹ್ಮ, ಇನ್ಆಕ್ಟಿವ್ ಬ್ರಹ್ಮನ್ ಅಂತಾರೆ ಅದಕ್ಕೆ ಸಾಮಾನ್ಯ ಚೈತನ್ಯಕ್ಕೆ. ಆ ಸಾಮಾನ್ಯ ಚೈತನ್ಯದ ಮೂಲಕವೇ ಅದೇ ನಿಮಗ ಸೌರ್ಸ್, ಮುಖ್ಯ ವಸ್ತು. ಆ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟು, ಆ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟು 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 ನಿಮ್ಮೊಳಗಿನ ವಿಶೇಷ ಚೈತನ್ಯ ಮಾಡ್ಕೋಬೇಕಾಗ್ಯದ. ಸಾಮಾನ್ಯ ಚೈತನ್ಯನೇ ನಿಮ್ಮೊಳಗಿಲ್ಲ ಅಂದ್ರೆ ವಿಶೇಷ ಚೈತನ್ಯ ಹೆಂಗ ಮಾಡ್ಕೋತೀರಿ? ಅದ್ರ ಕಡೆ ಲಕ್ಷ್ಯ ಕೊಟ್ಟಂಗ ನಿಮಗೆ ಶಕ್ತಿ ಬರ್ತು. ಬಂದದ ಕಡೆ ಲಕ್ಷ್ಯ ಕೊಟ್ಟಂಗ ಮಂದಿ ಶಕ್ತಿ ಆಗ್ತದ, ನೀವು ಅಶಕ್ತಿ ಆಗ್ತೀರಿ. ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ಟಂಗ ನೀವು ಸಶಕ್ತ ಆಗ್ತೀರಿ. ಬಂಧದ ಕಡೆ, ಸಂಸಾರದ ಕಡೆ ಲಕ್ಷ್ಯ ಕೊಟ್ಟಂಗ ನೀವು ಅಶಕ್ತ ಆಗ್ತೀರಿ. ಹೌದಾ ಇಲ್ಲ? ಸಂಸಾರದ ಕಡೆ ಲಕ್ಷ್ಯ ಕೊಟ್ಟಂಗ ಅಶಕ್ತ ಆಗ್ತೀರಿ, ಬಂಧದ ಕಡೆ ಲಕ್ಷ್ಯ ಕೊಟ್ಟಂಗ ಅಶಕ್ತ ಆಗ್ತೀರಿ, ಬ್ರಹ್ಮದ ಕಡೆ ಲಕ್ಷ್ಯ ಕೊಟ್ಟಂಗ ನೀವು ಸಶಕ್ತ ಆಗ್ತೀರಿ. ಯಾವ ಬ್ರಹ್ಮ? ಬ್ರಹ್ಮದ ಸಾಮಾನ್ಯ ಅಂಶ ನಿಮ್ಮೊಳಗೇನದ ಅಲ್ಲ, ಆ ಬ್ರಹ್ಮದ ಕಡೆ ಲಕ್ಷ್ಯ ಕೊಟ್ಟಂಗೆಲ್ಲ ನೀವು ಸಶಕ್ತ ಆಗ್ತೀರಿ. ಅದಾಗತ್ತದ. ಸಂಸಾರದ ಕಡೆ ಲಕ್ಷ್ಯ ಕೊಟ್ಟಂಗ ಅಶಕ್ತ ಆಗ್ಲಕತ್ತೀರಿ, ಬಂಧದ ಕಡೆ ಲಕ್ಷ್ಯ ಕೊಟ್ಟಂಗ ಅಶಕ್ತ ಆಗ್ಲಕತ್ತೀರಿ. ಬ್ರಹ್ಮದ ಕಡೆ ಅಂದ್ರೆ ಸಾಮಾನ್ಯ ಚೈತನ್ಯ ಏನದಲ್ಲ ಅದ್ರ ಕಡೆ ಲಕ್ಷ್ಯ ಕೊಟ್ಟಂಗ ನೀವು ಸಶಕ್ತ ಆಗ್ತೀರಿ. ಯಾಕಾಗ್ತೀರಿ? ನಿಮ್ಮೊಳಗೆ ವಿಶೇಷ ರೂಪದ ಚೈತನ್ಯ ಉಂಟಾಗುತ್ತದೆ. ವಿಶೇಷ ರೂಪದ ಚೈತನ್ಯ ಪ್ರಾಪ್ತಿ ಮಾಡ್ಕೋಬೇಕಾದರೆ ಗುರುವಿನ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮ ಸಾಧನೆ ಮಾಡಬೇಕು. ಆ ವಿಶೇಷ ಚೈತನ್ಯದ ಪ್ರಾಪ್ತಿ ಮಾಡ್ಕೊಂಡ್ರ ಆ ನಿಮ್ಮೊಳಗಿನ ವಿಶೇಷ ಚೈತನ್ಯ ಅಂಶ ಏನದಲ್ಲ ಅದು ಏನದ? ಅಜ್ಞಾನಕ್ಕೆ ವಿರೋಧಿ ಅದ, ದುಃಖದ ವಿರೋಧಿ ಅದ. ನಿಮ್ಮೊಳಗಿನ ಅಜ್ಞಾನ, ಈ ದುಃಖ ಹೋಗ್ಬೇಕು ಅಂತಂದ್ರೆ ವಿಶೇಷ ರೂಪದ ಚೈತನ್ಯ ಮಾಡ್ಕೊಂಡ್ರೆ, ಆಧ್ಯಾತ್ಮ ಸಾಧನೆ ಮಾಡ್ಕೊಂಡ್ರೆ ಹೆಂಗ್ ಮಾಡ್ಬೇಕು? ಮೊನ್ನೆ ಸಂಕ್ರಮಣ ದಿವಸ ಹೇಳಿದ್ ನಾನು, ಸಕಾಮ ಕರ್ಮ, ಸಕಾಮ ಉಪಾಸನೆ ಬಿಟ್ಟು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿಕೊಂಡು ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮುಮುಕ್ಷತ್ವಗಳನ್ನ ಹೊಂದಿ ಶ್ರವಣ, ಮನನ, ನಿಧಿಧ್ಯಾಸಗಳನ್ನ ಮಾಡಿ ತತ್ವ ಪದಾರ್ಥ ಶೋಧನ ಮಾಡಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಗುರಿ ತಲುಪುವ ತನಕ ನಮ್ಮ ವಿಶೇಷ ಚೈತನ್ಯ ಸಾಧನೆ ನಡೀತಾನೆ ಇರ್ತದ. ಹಂಗೆ ಜನ್ಮಾಂತರಕ್ಕೆ ನಡ್ಕೊಂಡು ಬಂದದ. ಈ ರೀತಿಯಾದಂತ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಏನದ, ಆ ವೃತ್ತಿ ಏನದಪ್ಪ ಅಂತಂದ್ರೆ ಏನದದು? ಎದಕ್ಕೆ ವಿರೋಧ ಅದ? ನಿಮ್ಮ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಅದು ನಿಮ್ಮ ವಿಶೇಷ ಚೇತನದ ಭಾಗ, ಸಾಮಾನ್ಯ ಚೇತನದ ಭಾಗ ಅಲ್ಲದು. ಸಾಮಾನ್ಯ ಚೇತನದ ಭಾಗ ಅಜ್ಞಾನಕ್ಕೆ ವಿರೋಧಿ ಅಲ್ಲ, ದುಃಖಕ್ಕೆ ವಿರೋಧಿ ಅಲ್ಲ, ಕಷ್ಟ ನಷ್ಟಗಳಿಗೆ ವಿರೋಧಿ ಅಲ್ಲ, ಅಪಮಾನ ಹಿಂಸೆಗಳಿಗೆ ವಿರೋಧಿ ಅಲ್ಲ. ಸುಮ್ಮಿರ್ತದ, ಅದು ನಿಷ್ಕ್ರಿಯವಾಗಿರ್ತದ. ಆದ್ರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಏನ್ ಮಾಡ್ತದ? ನಿಮಗ ಅಜ್ಞಾನದ ವಿರೋಧಿಯಾಗಿ ಅಜ್ಞಾನವನ್ನ ಕಳೆದು ಬಿಡ್ತದ, ಅಜ್ಞಾನ ನಿವೃತ್ತಿ ಮಾಡ್ತದ, ದುಃಖ ನಿವೃತ್ತಿ ಮಾಡ್ತದ, ದುಃಖವನ್ನು ಕಳಿತದ. ಅದರಿಂದ ಸಾಮಾನ್ಯ ಚೈತನ್ಯದಿಂದ ವಿಶೇಷ ಚೈತನ್ಯದಿಂದ ವಿಶೇಷ ಚೈತನ್ಯ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಅದು ಹೆಂಗ್ ಶಕ್ತಿ ಬಲಷ್ಟ ಮಾಡ್ಕೊತೀರಿ ಹಂಗಂಗ ನಿಮ್ಮದು ದುಃಖ ನಿವೃತ್ತಿ ಆಗ್ತದ. ಮತ್ತೆ ಅಜ್ಞಾನ ನಿವೃತ್ತಿ ಆಗ್ತದೆ. ಇದು ಹೇಳ್ಕೊಂಡು ಏನಾಗ್ತಾನ, ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ ಆತ್ಮನೂ ಇದ್ದಾನೆ,
ಪ್ರಕಾಶ ರೂಪನಾಗಿ ಇದ್ದಾನೆ. ಆ ಆತ್ಮನ ಸಾಮಾನ್ಯ ಪ್ರಕಾಶ ರೂಪವೇನಿದೆಯಲ್ಲ ಅದು ಅಜ್ಞಾನದ ವಿರೋಧಿ ಅಲ್ಲ. ಅಜ್ಞಾನದ ವಿರೋಧಿ ಅಷ್ಟೇ ಅಲ್ಲ, ದುಃಖ, ಕಷ್ಟ, ನಷ್ಟ, ಅಪಮಾನ, ಅಪರಾಧ ಬರೀಬೇಕಿದ್ರೆ ಅಪರಾಧ, ಮತ್ತೇನೆ ಹಿಂಸೆ, ಏನದವ ಇವು ಎಲ್ಲರದ್ದು ವಿರೋಧಿ ಅಲ್ಲ. ನೀವು ತಪ್ಪು ಕಲ್ಪನೆ ಮಾಡ್ಲಕ್ ಗೊತ್ತಿರಂದ್ರೆ ನೋ ಪ್ರಾಬ್ಲಮ್ ಅಂತದ. ಸಾಮಾನ್ಯ ಚೈತನ್ಯ ನಿಮ್ಮೊಳಗೆ ವಿಶೇಷ ಚೈತನ್ಯ ಇತ್ತು ಅಂತಂದ್ರೆ ಬೇಡ ಬಿಡು ಅಂತ ಹೇಳ್ತದೆ, ಮಾಡಬಾರ್ದಂತ ಕೆಲಸ ಅಂತ ಹೇಳ್ತದೆ. ಈ ರೀತಿಯಿಂದ ಸುಷುಪ್ತಿಯಲ್ಲಿ ಆತ್ಮ ಪ್ರಕಾಶನಿರುವನು ಮತ್ತು ಆ ಪ್ರಕಾಶ ರೂಪ ಆತ್ಮನಿಂದ ಸ್ವರೂಪ ಸುಖ ಮತ್ತು ಅಜ್ಞಾನದ ಜ್ಞಾನವಾಗುವುದು. ಸುಷುಪ್ತಿಯೊಳಗ ನಿಮ್ಗೆ ಅಜ್ಞಾನದ ಜ್ಞಾನವಾಗಿ ಏನಾಗ್ತದ, ಏನೂ ತಿಳಿಯದಂತಾಗುವುದು. ಏನೂ ತಿಳಿಯದಂತಾಗುವುದು. ಅದಕ್ಕೆ ಎಲ್ಲಾ ವಸ್ತು ಪ್ರಪಂಚಗಳು ಎದರಿಂದ ಆಗ್ಯಾವ, ಇದು ಭೂಮಿಲಿಂದ ಆಗ್ಯಾವ. ಭೂಮಿ ಎದರಿಂದ ಆಗ್ಯದ, ನೀರ್ಲಿಂದ ಆಗ್ಯದ. ನೀರ್ ಎದರ್ಲಿಂದ ಆಗ್ಯದ, ಅಗ್ನಿಲಿಂದ ಆಗ್ಯದ. ಅಗ್ನಿ ಎದರಿಂದ ಆಗ್ಯದ, ವಾಯುವಿನಿಂದ ಆಗ್ಯದ. ವಾಯು ಎದರಿಂದ ಆಗ್ಯದ, ಆಕಾಶದಿಂದ ಆಗ್ಯದ. ಆಕಾಶ ಎದರಿಂದ ಆಗ್ಯದ, ಮಾಯೆಯಿಂದ ಆಗ್ಯದ. ಮಾಯೆ ಅಂದ್ರೆ ಏನು ತಿಳಿಲಾರ್ದಂಗಿರೋದೇ ಮಾಯೆ. ಆಕಾಶ ಆದ್ಮೇಲೆ ಆ ಕಡೆ ಇರೋದ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಬಸವಣ್ಣವರು, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ ಅಂದ್ರು. ಆಕಾಶದಿಂದ ಆ ಕಡೆ ಮಿಗೆ ಅಂತಂದ್ರು. ಆಕಾಶ ತನಕ ಮುಗಿಲು, ಆಕಾಶ ಮುಗಿತಂದ್ರೆ ಮಿಗೆ. ಮಿಗೆ ಅಂದ್ರೇನು, ಆಕಾಶ ಇರೋ ತನಕ ಶಬ್ದ ಆಗ್ತದ. ಎಲ್ಲಿ ತನ ಆಕಾಶ ಅದ ಅಲ್ಲಿ ತನ ಶಬ್ದ ಬರ್ತದೆ. ಹಿಂಗೆ ಟಕ್ ಟಕ್ ಚಪ್ಪಾಳೆ ಹೊಡೆದ್ರೆ ಸೌಂಡ್ ಆಗ್ತದ. ಆಕಾಶ ದಾಟಿ ನೀವು ಹೋಗ್ಬಿಟ್ರಿ ಅಂತಂದ್ರೆ ಅಲ್ಲಿ ಶಬ್ದ ಬರಂಗಿಲ್ಲ, ಅಲ್ಲಿ ಬರೇ ಬಯಲಿರ್ತವ. ಅದಕ್ಕ ಮಿಗೆ ಅಂತಂದ್ರು. ಆ ಮಿಗೆಯಲ್ಲಿ ಆ ಕಡೆ ಏನದ ಗೊತ್ತಿಲ್ಲ, ಆಗ ಅಂದ್ಬಿಟ್ರು. ಅಗೋಚರ ಅಂದ್ರೆ ಆ ಕಡೆ ಏನದ ಯಾವ್ದು ಗೊತ್ತು. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮಾ ಅಂದರು. ಆ ಕಡೆ ಏನದ ಗೊತ್ತಿಲ್ಲ. ಆದ್ರ ಆ ಕಡೆ ಏನದ ಗೊತ್ತಿಲ್ಲ ಖರೆ, ಆದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ಯದಲ್ಲ ನಿಮಗ. ಮಿಗೆಯಿಂದ ಆ ಕಡೆ ಏನದ ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತ ಯಾರಿಗೆ ಆಗ್ಲಕ್ಕತ್ತದ? ಗೊತ್ತಿಲ್ಲ ಅನ್ನೋದು ಗೊತ್ತದ. ಆ ಮುಗಿಲಿ ಕಡೆನೂ ಅದ ನಾವು ಸಾಮಾನ್ಯ ರೂಪ ಚೈತನ್ಯ. ಅವನು ಮಿಗೆಯಲ್ಲಿನೂ ಅದನ. ಮಿಗೆಯಿಂದ ಅತ್ತತ್ತ ಮತ್ತೇನೇನದನ, ಅಗಮ್ಯ, ಅಗೋಚರ, ಅಪ್ರಮಾಣ, ಬ್ರಹ್ಮಾಂಡದಿಂದ ಅತ್ತತ್ತ ಎಲ್ಲ ಕಡೆ ಅದನ. ಆದ್ರೆ ಮುಂದವ ಹೆಂಗದನಂತೇಳಿ ನಮಗ್ ಗೊತ್ತಿಲ್ಲ. ಅದಕ್ಕೆ ಅದು ಗೊತ್ತಿಲ್ಲದ ಗೊತ್ತಾಗ್ತದಲ್ಲ, ಅದು ಯಾರಿಗೆ ಗೊತ್ತಾಗ್ತದ? ನಿಮ್ಮ ವಿಶೇಷ ರೂಪದ ಜ್ಞಾನ ಇದ್ದವನಿಗೆ ಗೊತ್ತಾಗ್ತದೆ. ಉಳಿದವನಿಗೆ ಆತ್ಮದ ವಿಶೇಷ ರೂಪದ ಜ್ಞಾನ ಚಿಂತನೆ ಮಾಡೋವನಿಗೆ ಅದು ಗೊತ್ತಾಗ್ತದ. ಅದ್ರ ಬಗ್ಗೆ ಚಿಂತನೆನೇ ಇರ್ಲಾರ್ದವನಿಗೆ ಅದೇನು ಗೊತ್ತೇ ಆಗಂಗಿಲ್ಲ, ಸಂಬಂಧ ಇಲ್ಲ. ಅದಕ್ಕೆ ಆ ಸುಷುಪ್ತಿ ಒಳಗ ಏನಾಗ್ತದಂತಂದ್ರೆ, ಸುಷುಪ್ತಿಯಲ್ಲಿ ಆತ್ಮದ ಪ್ರಕಾಶ ಇರ್ತದ. ಹೀಗಾಗಿ ಆತ್ಮದ ಆನಂದನೂ ಉಂಟಾಗ್ತದ, ಸುಖನೂ ಉಂಟಾಗ್ತದ. ಮತ್ತೆ ಆತ್ಮನಿಂದ ಅದು ಏನ್ ಮಾಡ್ತದ, ಅಜ್ಞಾನ ಆತ್ಮನಿಂದ ಪ್ರಕಾಶ ಹೊಂದಿ ಆ ಅಜ್ಞಾನ ನಿಮಗೇನಾಗ್ತದ, ಜ್ಞಾನವಾಗಿ ಬರ್ತದ. ಎಂತ ಜ್ಞಾನ? ಏನು ಗೊತ್ತಾಗಲಿಲ್ಲ ನೋಡಪ್ಪ, ಹಾಂಗ್ ನಿದ್ದೆತ್ತಿತ್ತು ಅಂತೇಳಿ ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ತದೆ. ಮತ್ತ ಈ ರೀತಿಯಾದಂತ ಅವಿದ್ಯೆ, ಮಾಯೆ, ಅಜ್ಞಾನ ನಿದ್ದೆತ್ತಿದಾಗ ಅನುಭವಕ್ಕೆ ಬರ್ತದ. ಮತ್ತ ಜಾಗೃತ ಅವಸ್ಥೆಯಲ್ಲಿ ಅದು ಮತ್ತ ಒಂದ್ ಸ್ವಲ್ಪ ಹಂಗೆ ಇದ್ದು ಒಂದ್ ಸ್ವಲ್ಪ ಏನು ತಿಳಿಲಾರ್ದಂಗ ಮಾಡಿ ಒಂದ್ ಸ್ವಲ್ಪ ಹಗಲತ್ನು ನಿದ್ದೆ ಒಂಥರ ಆನಂದ ಸಿಗಂಗ್ ಮಾಡ್ಬೇಕಿತ್ತಲ್ಲ ಅಂತಂದ್ರ
ಜಾಗೃತಾವಸ್ಥೆಯಲ್ಲಿ ಹೇಗಿರ್ತೀವಿ ಅಂತಾರೆ ಜ್ಞಾನದ ಅವಸ್ಥೆಯಲ್ಲಿ ಇರ್ತೀವಿ. ಅಜ್ಞಾನಾವಸ್ಥೆ. ಸುಷುಪ್ತಿಯಲ್ಲಿ ಬರೋಬ್ಬರಿದು. ಸುಷುಪ್ತಿಯಲ್ಲಿ ಅಜ್ಞಾನದ ಜ್ಞಾನಾವಸ್ಥೆ ಅದು. ಸುಷುಪ್ತಿಯಲ್ಲಿ ಅಜ್ಞಾನದ ಜ್ಞಾನಾವಸ್ಥೆ. ಅಜ್ಞಾನ ನಿಮ್ ಅರಿವಿಗೆ ಬರ್ಲಕತ್ತದಲ್ಲ, ಏನು ಗೊತ್ತಾಗಲಿಲ್ಲ ನೋಡಪ್ಪ ಮಕ್ಕೊಂಡಾಗ ಅಂತ ಹೇಳಿ ಅಜ್ಞಾನದ ಜ್ಞಾನಾವಸ್ಥೆಯಲ್ಲಿ ಸುಷುಪ್ತಿಯಲ್ಲಿ. ಮತ್ತು ಸ್ವಪ್ನ ಮತ್ತು ಜಾಗೃತದಲ್ಲಿ ಎಂಥ ಅವಸ್ಥೆ ಅದು? ಅಜ್ಞಾನದ ಸುಷುಪ್ತಿಯಲ್ಲಿ. ಈಗ ಅಜ್ಞಾನದ ಎಂಥ ಅವಸ್ಥೆ? ಜಾಗ್ರ ಮತ್ತು ಸ್ವಪ್ನದಲ್ಲಿ. ಸುಷುಪ್ತಿಯಲ್ಲಿ ಅಜ್ಞಾನ ನಿಮಗೆ ಜ್ಞಾನಕ್ಕೆ ಬರ್ಲಕತ್ತದಲ್ರಿ, ಏನು ಗೊತ್ತಿಲ್ಲ ಅನ್ನೋದು ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ಲಕತ್ತದ ಇಲ್ಲ, ಏನು ಗೊತ್ತಾಗಲಿಲ್ಲ ಮಲ್ಕೊಂಡಾಗ ಅಂತ ಏನ್ ಹೇಳ್ತಿರಲ್ಲ, ಅದೇ ಏನಾಗಲಕತ್ತದ? ಅಜ್ಞಾನ ನಿಮಗ ಅರಿವಿಗೆ ಬರ್ಲಕತ್ತದ. ಅದು ಅಜ್ಞಾನದ ಜ್ಞಾನಾವಸ್ಥೆ. ಈ ಜಾಗ್ರ ಮತ್ತು ಸ್ವಪ್ನದಲ್ಲಿ ಏನಾಗಲಕತ್ತದ? ಏನಾಗಲಕತ್ತದ? ಅಜ್ಞಾನ ನಿಮಗ ಜ್ಞಾನಕ್ಕೆ ಬರ್ಲಕತ್ತದ ಜಾಗ್ರ ಮತ್ತು ಸ್ವಪ್ನದಲ್ಲಿ. ಏನಾರ ಆಗ್ಲತ್ತ ಏನು ಗೊತ್ತಾಗಲಾರ್ದಂಗೆ ಆಯ್ತು ನೋಡಪ್ಪ ಅಂತ ಏನಾರ ಅಂತೀರೇನು? ಸ್ವಪ್ನದಾಗ ಏನು ಗೊತ್ತಾಗಲಾರ್ದಂಗೆ ಇತ್ತು ನೋಡ, ನಿದ್ದೆ ಹಚ್ಚಿದಾಗ ಹೆಂಗೆ ಏನು ಗೊತ್ತಾಗಲಿಲ್ಲ ಅಂತೀರಿ, ಹಂಗ ಜಾಗೃತದಾಗ ಸ್ವಪ್ನದಾಗ ಅಂತೀರೇನು? ಹಂಗ ಸ್ವಪ್ನದ ಸುದ್ದಿ ಮಾತನಾಡಿದ್ರೆ ಕಟ್ಟಿ ಹೇಳ್ತೀರಾ ಇಲ್ಲ? ಜಾಗೃತದ ಸುದ್ದಿ ಮಾತನಾಡಿದ್ರೆ ಕಟ್ಟಿ ಹೇಳ್ತೀರಾ ಇಲ್ಲ? ನಿದ್ದೆ ಹಚ್ಚಿದಾಗ ಏನು ಸುದ್ದಿ ಮಾತನಾಡಿದ್ರೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಆದ್ರೆ ಜಾಗ್ರ ಸ್ವಪ್ನದೊಳಗೆ ಹಂಗೆ ಏನಂತ ಗೊತ್ತಿಲ್ಲ ಅನ್ನೋಂಥದ್ದು ಏನಾರ ಸ್ಥಿತಿ ಅದ ಏನಲ್ಲಿ? ಈ ಎಂತ ಅವಸ್ಥೆ ಉಂಟಾಗ್ಯದ ಈಗ? ಅಜ್ಞಾನದ ಜ್ಞಾನದ ಅವಸ್ಥೆನ ಅಜ್ಞಾನದ ಅವಸ್ಥೆನ? ಅಜ್ಞಾನದ ಜ್ಞಾನದ ಅವಸ್ಥೆನ? ಅಜ್ಞಾನದ ಅವಸ್ಥೆನ? ಅಜ್ಞಾನದ ಜ್ಞಾನದ ಅವಸ್ಥೆನ? ಜಾಗ್ರ ಮತ್ತು ಸುಷುಪ್ತಿಯಲ್ಲಿ ಅಜ್ಞಾನದ ಅಜ್ಞಾನಾವಸ್ಥೆ. ಇವೆಲ್ಲ ಸೂಕ್ಷ್ಮ ವಿಷಯಗಳು. ನಿದ್ದೆ ಹಚ್ಚಿದಾಗ ಏನು ಗೊತ್ತಾಗಲಿಲ್ಲ ನೋಡಪ್ಪ ಅನ್ನೋದು ನಿಮ್ಮ ಅಜ್ಞಾನ ಜ್ಞಾನಕ್ಕೆ ಬಂತು. ಏನು ಗೊತ್ತಿರ್ಲಾರ್ದಂಗಾಯ್ತು. ಹಗಲತ್ತಿನೊಳಗೆ ನಿಮಗ ಏನು ಗೊತ್ತಾಗಲಿಲ್ಲಪ್ಪ ಅಂತ ಅಂತೀರೇನು? ಇಲ್ಲ, ಎಲ್ಲ ಗೊತ್ತಾಗ್ಯದ ಅಂತೀರಿ ನೀವು. ನಾ ಈ ಕಣ್ಣೆ ನೋಡಿನಿ, ಈ ಕೈಲೇ ಕೊಟ್ಟಿನಿ, ಈ ಕಿವಿಲೇ ಕೇಳಿನಿ, ಹಿಂಗಾಗಿ ನಾನು ಸ್ವತಃ ಅಲ್ಲಿ ಇದ್ದೆ ನಾನು ಅಂತೇಳಿ ನೀವೇನ್ ಮಾಡ್ತೀರಿ? ಏನು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತಿದ್ದಂಗೆ ಇರ್ತೀರಲ್ಲ. ಮತ್ತು ಅಂತ ಸ್ಥಿತಿಗೆ ಏನಂತಾರೆ? ಅಜ್ಞಾನಾವಸ್ಥೆ. ಅಲ್ಲಿ ನಿಮ್ಗೆ ಅಜ್ಞಾನ ಅನ್ನೋದು ಇಲ್ಲೇ ಇಲ್ಲ. ಅಜ್ಞಾನದ ಬಗ್ಗೆ ಅರಿವೇ ಇಲ್ಲ ನಿಮಗೆ. ಹಂಗಂತೇಳಿ ಅಜ್ಞಾನ ಇಲ್ಲೇನು? ಆಗ್ಲತ್ತೇನೆಲ್ಲ ಮಾಡಿರಲ್ಲ ಲೌಕಿಕ ಕೆಲಸಗಳವೆಲ್ಲ ಅಜ್ಞಾನದ ಕೆಲಸಗಳೇ. ಆದ್ರೆ ಅದರ ಅರಿವಿಲ್ಲ ನಿಮಗೆ. ರಾತ್ರಿ ಮಲ್ಕೊಂಡು ಕನಸಿನಾಗ ಹೋದ್ರಿ ಅಂತಂದ್ರೆ ನೀವು ಆಗ್ಲತ್ತ ಏನ್ ಮಾಡಿರಿ ಅವೆಲ್ಲ ಒಟ್ಟು ಸುಳ್ಳಾದವು. ಮತ್ ಮುಂಜಾನೆ ಯಾತ್ರೆ ಆದ್ರಿ ಅಂತಂದ್ರೆ ಕನಸಿನಾಗ ಕಂಡದ್ದು ಸುಳ್ಳಾದವು. ಕನಸಿನಾಗ ಇದ್ದವನಿಗೆ ಕನಸೇ ಸತ್ಯ, ಯಾತ್ರೆ ಇದ್ದವನಿಗೆ ಯಾತ್ರೆ ಸತ್ಯ, ನಿದ್ದೆ ಹಚ್ಚಿದವನಿಗೆ ನಿದ್ದಿನೇ ಸತ್ಯ. ಈ ಮೂರದ್ರ ಯಾವುದು ಸತ್ಯ? ಮೂರು ಸುಳ್ಳು. ಈ ಮೂರನ್ನು ಯಾರು ಅನುಭವಿಸ್ತಾರೋ ಅವನು ಸತ್ಯ. ಹೀಗಾಗಿ ಸತ್ಯ ಹೇಳ್ರಿ, ಸ್ವಪ್ನಾವಸ್ಥೆ ಮತ್ತು ಜಾಗೃತಾವಸ್ಥೆಯಲ್ಲಿ ಅಜ್ಞಾನದ ಜ್ಞಾನನೋ ಅಜ್ಞಾನದ ಅಜ್ಞಾನನೋ?
ಜಾಗ್ರ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಅಜ್ಞಾನದ ಜ್ಞಾನ ಆಗ್ತದೋ ಅಜ್ಞಾನದ ಅಜ್ಞಾನ ಆಗ್ತದೋ? ಅಜ್ಞಾನದ ಜ್ಞಾನ ಆಗೋದು ಸುಷುಪ್ತಾವಸ್ಥೆಯಲ್ಲಿ, ನಿದ್ದೆಯಲ್ಲಿ. ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಯಲ್ಲಿ ಅಜ್ಞಾನದ ಅಜ್ಞಾನ ಆಗ್ತದೆ. ಈ ಮಾಯೆಯನ್ನೇ ಮುಖ್ಯ ಇಟ್ಕೊಂಡು ಪಾಠ ಮಾಡ್ಲಿಕ್ಕಿರ್ತೀವಿ ಈಗ. ಜಾಗ್ರ ಮತ್ತು ಸುಷುಪ್ತಿಯಲ್ಲಿ ಅಜ್ಞಾನದ ಅಜ್ಞಾನವಾಗುತ್ತದೆ, ಜಾಗ್ರ ಮತ್ತು ಸ್ವಪ್ನದಲ್ಲಿ ಅಜ್ಞಾನದ ಅಜ್ಞಾನ ಉಂಟಾಗುತ್ತದೆ, ಸುಷುಪ್ತಿಯಲ್ಲಿ ಅಜ್ಞಾನದ ಜ್ಞಾನ ಉಂಟಾಗುತ್ತದೆ. ಅಜ್ಞಾನದ ಜ್ಞಾನ ಅಂದ್ರೆ ಏನು ಗೊತ್ತಾಗಲಿಲ್ಲ ಅಂತೇನಂತೀರಲ್ಲ, ಅದೇ ಅಜ್ಞಾನದ ಜ್ಞಾನ. ಅದೇ ಜಾಗ್ರ ಮತ್ತು ಸ್ವಪ್ನದಲ್ಲಿ ಏನು ಗೊತ್ತಾಗಿಲ್ಲ ಅಂತ ಅಂತೀರೇನು? ಇಲ್ಲ. ಎಲ್ಲಾ ಕಾಲದಲ್ಲಿ ಎಷ್ಟೊತ್ತು ಹೆಸರಿರ್ತೀರಿ, ಎಷ್ಟೊತ್ತು ಕನಸು ಕಾಣಿಸ್ತೀರಿ, ಅಷ್ಟೊತ್ತಿನ ಅನುಭವಗಳ ಸಂಗ್ರಹ ನಿಮ್ಮಲ್ಲಿ ಅದ. ಏನೆಲ್ಲ ಗೊತ್ತಾಗಿದೆ. ಮುಂದಕ್ಕೆ ಹೋಗೋಣ. ಏನೋ ವಿಚಾರ ಮಾಡ್ಲಿಕ್ಕತ್ತೀರ. ಜಾಗ್ರ ಮತ್ತು ಸ್ವಪ್ನಾವಸ್ಥೆಯಲ್ಲಿ, ಜಾಗೃತಾವಸ್ಥೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ನಿಮಗೆ ಅಜ್ಞಾನದ ಬಗ್ಗೆ ಜ್ಞಾನ ಆಗ್ತದೋ ಅಜ್ಞಾನ ಆಗ್ತದೋ? ಜಾಗ್ರ ಮತ್ತು ಸ್ವಪ್ನದಲ್ಲಿ ಅಜ್ಞಾನದ ಬಗ್ಗೆ ಅಜ್ಞಾನವಾಗಿರುತ್ತದೆ, ಆಗುತ್ತಿರುತ್ತದೆ. ಸ್ವಪ್ನಾವಸ್ಥೆಯಲ್ಲಿ ಅಜ್ಞಾನದ ಜ್ಞಾನವಾಗುತ್ತಿರುತ್ತದೆ. ಈಗ ಹೇಳ್ರಿ, ಸತ್ಯ ನಿಮ್ಮ ಭಾಷೆದಾಗ ಹೇಳಿದ್ರೆ ಮುಂದಕ್ಕೆ ಹೋಗ್ತದ ಗಾಡಿ. ಅದು ಇದು ಪೀತಾಂಬರ್ಸಿ ನಿಶ್ಚಂದಾಜಿ ಚೇರ್ ಇದೆ, ಸಿದ್ಧಾರೂಢನ್ ಚೇರ್ ಅಲ್ಲೇನು. ಇದು ನಿಮ್ಮೊಳಗೆ ಹರಿಬೇಕಾದ ಚೇರ್ ಇದು, ಹುಬ್ಬಳ್ಳಿಗೆರೆ ಚೇರ್ ಅಲ್ಲೇದು. ನೀವ್ ಎಳಿಬೇಕಾಗಿರೋದು. ಸುಮ್ಮನೆ ಮುಂದಕ್ಕೆ ಹೋಗಲ್ಲ ಇದು. ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು ಸಿದ್ಧಾರೂಢರು. ಇಂದ ಅವ್ರಿಗೆ ಯಾರು ಹೇಳ್ಬೇಕು ಕಲ್ತರು, ಯಾರು ಕಲ್ತಿದ್ರು, ಎಷ್ಟು ಶಾಸ್ತ್ರ ತಗೊಂಡು ಹೆಂಗ್ ಓದಿದ್ರು, ಓದು ಮಂದಿಗೆ ಹೆಂಗ್ ತಿಳಿ ಕೇಳಿದ್ರು, ಎಷ್ಟು ತಲೆ ಕೆಡಿಸ್ಕೊಂಡಿರ್ಬೇಕು. ಅವ್ರ ಶ್ರಮ ನೋಡ್ರಿ ಒಂದ್ ಸ್ವಲ್ಪ ಹೆಂಗಿರ್ತು. ಇದೆಲ್ಲ ಮಾಡಿ ಮುಂದಿಟ್ರು ನಮಗ ಈ ವಿಷಯ ನಮಗ ತಲೆಗೆ ಹೋಗ್ಬೇಕಾದ್ರೆ ಎಷ್ಟು ಕಠಿಣ ಆಗಕತ್ತು. ನಿತ್ಯದಾಗ ನಮಗೇನು ಗೊತ್ತಾಗಲಿಲ್ಲಪ್ಪ ಅಂತೇಳಿ ಅಂತೀವಲ್ಲ, ಅದು ಅಜ್ಞಾನದ ಜ್ಞಾನ ಆಯ್ತು. ನಮ್ಮೊಳಗ ಏನು ಮಾಯೆ ಅವಿದ್ಯೆ ಅಂತೇನ್ ಅಂತೀರಲ್ಲ, ಅಜ್ಞಾನ ಅಂತೇಳಿರಲ್ಲ, ಅದ್ರದ್ದು ನಮಗೆ ಅರಿವಿಗೆ ಬಂತು. ಅಜ್ಞಾನ ನಮ್ಮ ಅರಿವಿಗೆ ಬಂತು. ಹೆಂಗ್ ಬಂತು? ಈ ಜಗತ್ತಿದಾಗ ಏನು ಗೊತ್ತಾಗಲಿಲ್ಲ, ಆದ್ರೆ ಆರಾಮ್ ಅನ್ನಿಸ್ತು. ಎದರದು? ಆತ್ಮದ ಪ್ರಕಾಶದಿಂದ ಆರಾಮ್ ಅನ್ನಿಸ್ತು. ಅಜ್ಞಾನದಿಂದ ನಮಗೇನಾಯ್ತು? ಏನು ಗೊತ್ತಿರ್ಲಾರ್ದಾಗ ಮರೆತು ಬಿಟ್ಟಿದ್ದೇವಪ್ಪ, ಈ ಜಗತ್ತಿದಾಗ ಎಲ್ಲ ಮರೆತು ಬಿಟ್ಟಿದ್ದೆವು ಅಂತೀವಿ. ಎತ್ತರಿದ್ದಾಗ ಏನಾರು ಮರ್ತಿರೇನು? ಎಲ್ಲ ಎತ್ತರಲ್ಲಿ ಕಣ್ಣೆದ್ರೆ ಅದಾವೆಲ್ಲ ಒಟ್ಟು ಎಲ್ಲಾನು ನೆನಪು ಮಾಡ್ಕೊಂಡು ಜೀವನ ಮಾಡ್ಲಕತ್ತೀರಿ. ಈಗೇನಾಯ್ತಲ್ಲಿ? ಅಜ್ಞಾನದ ಅಜ್ಞಾನ. ಜಾಗ್ರ ಮತ್ತು ಸ್ವಪ್ನದಲ್ಲಿ ಅಜ್ಞಾನದ ಅಜ್ಞಾನ, ಸುಷುಪ್ತಿಯಲ್ಲಿ ಅಜ್ಞಾನದ ಜ್ಞಾನ. ಇದು ಹೇಳಿದ್ದು ನಿಮಗ ಬುದ್ಧಿಗೆ ತಿಳಿಬೇಕು, ಮನಸ್ಸಿಗೆ ಏನಾಗಬೇಕು? ನಿಶ್ಚಯ ಜ್ಞಾನ ಆಗಬೇಕು. ಯಾಕರಿದ್ದಾಗ ನನಗೇನು ಗೊತ್ತಾಗಲಿಲ್ಲ ನೋಡಪ್ಪ ಅಂತ ಅಂತೀರೇನು? ನಿಶ್ಚಯಿಸಿದಾಗ ನಿಮ್ಗೇನು ಗೊತ್ತಾಗಲಿಲ್ಲ, ಓಕೆ. ಯಾಕರಿದ್ದಾಗ ನನಗೇನು ತಿಳಿದಿಲ್ಲ ನೋಡಪ್ಪ, ಎಲ್ಲ ಮರುವಾಗಿತ್ತು ಏನಾದ್ರು ಅಂತೀರೇನು? ಕನಸ್ನಾಗ ನನಗೆಲ್ಲ ಮರುವಾಗಿತ್ತು, ಏನು ತಿಳಿದಿಲ್ಲ ಅಂತೀರೇನು? ಕನಸ್ನಾಗೂ ಏನೇನೋ ತಿಳಿದದ, ಜಾಗ್ರದಾಗೂ ಏನೇನೋ ತಿಳಿದದ. ತಿಳಿದ್ಮೇಲೆ ಅಲ್ಲೇನಾಯ್ತು? ಅಜ್ಞಾನದ ಜ್ಞಾನನು ಅಜ್ಞಾನದ ಅಜ್ಞಾನನು.
ಜಾಗೃತ ಅವಸ್ಥೆಯಲ್ಲಿ ನಮಗೆಲ್ಲ ತಿಳಿದವ್ರಂಗ್ ಮಾಡ್ತಿರ್ತೀವಲ್ಲ ಅವಾಗ ಅಜ್ಞಾನ ಇರ್ತದ ಇಲ್ಲ? ಸ್ವಪ್ನಾವಸ್ಥೆ ಒಳಗೆ ಎಲ್ಲ ನೋಡ್ಲಕತ್ತೀವಿ ಅವಾಗ ಅಜ್ಞಾನ ಇರ್ತದ ಇಲ್ಲ? ಆದ್ರೆ ಅದ್ರ ಜ್ಞಾನ ಆಗ್ತಿರ್ತದ ನಿಮಗ? ಅಜ್ಞಾನದ ಜ್ಞಾನ ಆಗದಂದ್ರೇನು? ಏನು ತಿಳಿಲಾರ್ದಂಗ ಆಗದು. ಅಜ್ಞಾನದ ಜ್ಞಾನ ಆಗ್ತಿರ್ತದ, ಅಜ್ಞಾನದ ಅಜ್ಞಾನ ಆಗ್ತಿರ್ತದ ಜಾಗ್ರ ಸ್ವಪ್ನದಲ್ಲಿ. ಅಜ್ಞಾನದ ಅಜ್ಞಾನ ಆಗ್ತಿರ್ತದ. ಸುಷುಪ್ತಿಯಲ್ಲಿ ಜ್ಞಾನ ಆಗ್ತದೆ. ಅಜ್ಞಾನ ಅಂದ್ರೇನು? ಗೊತ್ತಿಲ್ದಂಗ ಆಗದು, ಏನು ತಿಳಿಲಾರ್ದಂಗ ಆಗದು. ಇದ್ದಾಗ ಏನು ತಿಳಿಲಾರ್ದಂಗ ಆಗ್ತದಲ್ಲ ಅದೇ ಅಜ್ಞಾನದ ಜ್ಞಾನ. ಜಾಗ್ರ ಸ್ವಪ್ನದಲ್ಲಿ ಅಜ್ಞಾನದ ಅಜ್ಞಾನ ಹಂಗದ. ಅಜ್ಞಾನದ ಅಜ್ಞಾನವಾದ ಕಾರಣನೇ ಏನಾಗ್ಬಿಟ್ಟದ? ಜಗತ್ತಿನ ಎಲ್ಲ ಅನುಭವಗಳು, ಕನಸಿನ ಎಲ್ಲ ಅನುಭವಗಳು ನಿಮ್ಮೊಳಗೆ ಪ್ರವೇಶ ಆಗ್ಬೇಕತ್ತವ. ಅಜ್ಞಾನದ ಜ್ಞಾನ ಆಯ್ತು ಅಂದ್ರೆ ಅದು ವಾಲ್ ಬಂದ್ ಮಾಡ್ಬಿಡ್ತು. ಇಂದ್ರಿಯಗಳು ಮತ್ತು ಅಂತಃಕರಣದ ವಿಚಾರಗಳದೆಲ್ಲ ವಾಲ್ ಬಂದ್ ಮಾಡಿ ಕುಂದಿರ್ತದೆ. ಅಜ್ಞಾನದ ಜ್ಞಾನ ಆಯ್ತಂದ್ರೆ ಬಂದ್, ಅಜ್ಞಾನದ ಅಜ್ಞಾನ ಆಯ್ತಂದ್ರೆ ವಾಲ್ ಚಾಲು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಪಂಚೇಂದ್ರಿಯಗಳ ಮೂಲಕ ಅನುಭವಿಸೋದು, ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಅವುಗಳ ಕರ್ಮಗಳನ್ನು, ಸಂಬಂಧಪಟ್ಟ ಕರ್ಮಗಳನ್ನು ಮಾಡೋದು, ಅದೆಲ್ಲ ಅಜ್ಞಾನದ ಅಜ್ಞಾನ. ಹೀಗಾಗಿ ಜಾಗೃತಾವಸ್ಥೆಯಲ್ಲಿ ಅಜ್ಞಾನದ ಅಜ್ಞಾನದಲ್ಲಿರುತ್ತೇವೆ. ಅಂದ್ರೆ ಅಜ್ಞಾನವು ಅನುಭವಕ್ಕೆ ಬರುತ್ತಿರುವುದಿಲ್ಲ. ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನದ ಜ್ಞಾನದಲ್ಲಿರುತ್ತೇವೆ. ಜ್ಞಾನದಲ್ಲಿ ಇರುವುದು ಅಂತಂದ್ರೆ ಅನುಭವಿಸುತ್ತಿರುವುದು. ಅಜ್ಞಾನವನ್ನು ಅನುಭವಿಸುತ್ತಿರುವ ಕಾರಣ ಏನಾಗ್ತದ? ನಮಗೇನು ತಿಳಿಲಾರ್ದಂಗಾಗಿರ್ತದೆ. ಜ್ಞಾನವನ್ನು ಅನುಭವಿಸಿದ್ರೆ ಎಲ್ಲ ಗೊತ್ತಾದಂಗ ಆಗ್ತಿರ್ತದೆ. ಇದಕ್ಕಿಂತ ಮುಂದುವರೆದು ಏನದ? ಜ್ಞಾನ ಹೇಳಿ, ಜ್ಞಾನ ಕೇಳಿ. ನೀನ್ ಹೇಳಿದ್ರಲ್ಲ, ಕವಿತ್ವ ಸಾಧಕರು, ಜಲ ಸಾಧಕರು, ಅಗ್ನಿ ಸಾಧಕರು, ಪಂಡಿತರು ಹೆಂಗ ಅವೆಲ್ಲ ಜ್ಞಾನದ ಅಜ್ಞಾನ ರೀ. ಇಲ್ಲಿ ಸ್ವಯಲಿಂಗಿ ಆಗದು. ನಮ್ಮ ಬಸವಣ್ಣ ಆಧ್ಯಾತ್ಮ ಸಾಧನೆ ಮಾಡಿ ತಾನೇ ಲಿಂಗ ಆದ. ಅದರ ಅರ್ಥ ಏನು? ಶುದ್ಧ ಬ್ರಹ್ಮ ಸ್ವರೂಪ ತಾನೇ ಆದ. ಶುದ್ಧ ಬ್ರಹ್ಮ ಜ್ಞಾನದ ವಿಚಾರಗಳನ್ನ ತಿಳ್ಕೊಂಡು ತಾನೇ ಸ್ವಯಲಿಂಗಿ ಆದ. ಇಲ್ಲಿ ಶುದ್ಧ ಬ್ರಹ್ಮ ಸ್ವರೂಪ ಆಗೋದು ಮುಖ್ಯ ಆದನು, ಏನ್ ವಿಚಾರ ಸಾಗರ ಓದೋದು ಮುಖ್ಯ ಆದನು, ಓದಿ ತಿಳ್ಕೊಳ್ಳೋದು ಮುಖ್ಯ ಆದನು, ಬೈಪಟ್ಟು ಮಾಡೋದು ಮುಖ್ಯ ಆದನು, ಬರೆಯೋದು ಮುಖ್ಯ ಆದನು, ಬರೆಸೋದು ಮುಖ್ಯ ಆದನು, ಬರೆಸಿ ಇನ್ನೊಬ್ಬರಿಗೆ ಹೇಳೋದು ಮುಖ್ಯ ಆದನು, ಏನು ತಾನು ಸ್ವಯಲಿಂಗಿ ಆಗೋದು ಮುಖ್ಯ ಆದನು. ತಾನೇ ಶುದ್ಧ ಬ್ರಹ್ಮ ಸ್ವರೂಪ ಆಗೋದು ಮುಖ್ಯನೋ, ಬಿಟ್ಟು ಉಳಿದು ಎಲ್ಲ ಏನೆಲ್ಲ ಮಾಡ್ತೀವಲ್ಲ ಅದು ಮುಖ್ಯನೋ? ಯಾವದ್ ಮುಖ್ಯ ರೀ? ತಾನೇ ಶುದ್ಧ ಬ್ರಹ್ಮ ಆಗದೆ ಮುಖ್ಯ, ಉಳಿದು ಯಾವ ಮುಖ್ಯ ಇಲ್ಲ. ಅಂದ್ರೆ ಏನು ಹೇಳ್ಬೇಕಂತಾರೆ, ಏನು ಸೌಂಡ್ ಕ್ಲಿಯರ್ ಇಲ್ಲ. ಏನು ಹೇಳಕತ್ತೀರಿ ಹುಡುಕೇರಿ ಅವರು? ಏನು ಸೌಂಡ್ ಕೇಳಿಸ್ತಿಲ್ಲ. ಅದಕ್ಕೇನಾಯ್ತು? ಜ್ಞಾನದಲ್ಲಿ ಇರುವಾಗ ಅಂತಂದ್ರೆ ಅನುಭವಿಸುತ್ತಿರುವುದು. ಅಜ್ಞಾನದ ಅನುಭವವಾಗಾಗ ಹೆಂಗಿರ್ತೀರಿ? ಅಜ್ಞಾನ ನಿಮ್ಗೆ ಅನುಭವ ಆಗ್ಲಿಕ್ಕತ್ತದ, ಅವಾಗ ಹೆಂಗಿರ್ತೀರಿ?
ಅಜ್ಞಾನ ನಿಮ್ಮ ಅನುಭವಕ್ಕೆ ಬರುವಾಗ ಏನು ತಿಳಿಲಾರ್ದಂಗಿರ್ತೀರಿ. ಏನು ತಿಳಿಲಾರ್ದಂಗಿದ್ದಾಗ ಯಾವ ಅವಸ್ಥೆ ಅದು? ಸುಷುಪ್ತ ಅವಸ್ಥೆ. ಅಜ್ಞಾನ ನಿಮ್ಮ ಅನುಭವಕ್ಕೆ ಬರುವುದು ನಿಮ್ ಸೌಂಡ್ ಕ್ಲಿಯರ್ ಇಲ್ಲ. ಏನ್ ಹೇಳ್ಬೇಕಾಗ್ತದೆ? ನಿಮ್ ಸೌಂಡ್ ಕ್ಲಿಯರ್ ಇಲ್ಲ, ಏನು ತಿಳಿಯಬಲ್ಲ ಕೆಲಸದ್ದು. ಶುದ್ಧ ಬ್ರಹ್ಮನೇ ನೀವು ಅಜ್ಞಾನವನ್ನು ಅನುಭವಿಸುವಾಗ ಏನಾಗ್ತಿರ್ತದ? ನಿಮಗ ಎಲ್ಲ ತಿಳಿತಿರ್ತದ, ಏನು ತಿಳಿಲಾರ್ದಂಗಿರ್ತೀರಿ? ಅಜ್ಞಾನ ನಿಮ್ಮ ಅನುಭವಕ್ಕೆ ಬರುವಾಗ ನಿಮಗ ಎಲ್ಲ ತಿಳಿತಿರ್ತದ, ತಿಳಿಲಾರ್ದಂಗಿರ್ತದ್ರಿ? ತಿಳಿಲಾರ್ದಂಗಿರ್ತದ. ತಿಳಿಲಾರ್ದಂಗಿರೋಂತ ಅವಸ್ಥೆ ಯಾವ್ದದು? ಸುಷುಪ್ತಾವಸ್ಥೆ ರೀ, ಸುಷುಪ್ತಾವಸ್ಥೆ. ಅಜ್ಞಾನ ಮಾಯ ಬಗ್ಗೆ ಹೇಳಕತ್ತೀನಿ. ನೀವೇನಪ್ಪ ಏನು ತಿಳಿಲಾರ್ದಂಗಿರೋದ ಅವಸ್ಥೆ ಯಾವ್ದಕ್ಕೆ ಕೇಳಿದ್ರೆ ಜ್ಞಾನ ಅವಸ್ಥೆ. ಅಜ್ಞಾನ ನಿಮ್ಮ ಅನುಭವಕ್ಕೆ ಬರುವಾಗ ನಿಮ್ಮ ಸ್ಥಿತಿ ಹೆಂಗಿರ್ತದಂತ ನೀವು ಸ್ವಲ್ಪ ಬುದ್ಧಿ ವಿಚಾರ ಮಾಡಿ, ಒಂದು ಸ್ವಲ್ಪ ಸರಿ ಉಪಯೋಗ ಮಾಡಿ. ಅಜ್ಞಾನ ನಿಮ್ಮ ಅನುಭವಕ್ಕೆ ಬರುವಾಗ ನಿಮಗ ಎಲ್ಲ ತಿಳಿತಿರ್ತದೋ, ತಿಳಿಲಾರ್ದಂಗಿರ್ತದೋ? ಎಲ್ಲ ತಿಳಿತಾ ಇರೋಂತ ಅವಸ್ಥೆ ಯಾವುದು? ಏನು ತಿಳಿಲಾರ್ದಂಗಾಗಿದ್ದಂತ ಅವಸ್ಥೆ ಯಾವುದು? ಅನುಭವಕ್ಕೆ ಬರ್ತಿರ್ತದೆ, ಏನು ಗೊತ್ತಾಗ್ತಿರಲ್ಲ. ಅದ್ರ ಲಕ್ಷಣ ಏನು ಗೊತ್ತಾಗ್ಲಾರ್ದಂಗಿರೋದೇ ಅಜ್ಞಾನದ ಅನುಭವದ ಲಕ್ಷಣ. ಇದು ಸುಷುಪ್ತಾವಸ್ಥೆಯಲ್ಲಿ. ಜಾಗೃತ ಅವಸ್ಥೆಯಲ್ಲಿ ಏನೆಲ್ಲ ತಿಳಿತಿರ್ತದೆ. ಹಾಗಾಗಿ ಏನಾಯ್ತು? ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ತಾ ಇರಲ್ಲ. ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ತಾ ಇರಲ್ಲ. ಯಾಕಂದ್ರೆ ಜ್ಞಾನ ನಿಮ್ಮ ಅನುಭವಕ್ಕೆ ಬರ್ತಿರ್ತವೆ. ಪಂಚ ಇಂದ್ರಿಯಗಳು ಏನ್ ಮಾಡ್ತಿರ್ತಾವ? ಪಂಚ ವಿಷಯಗಳನ್ನ ಗ್ರಹಿಸಿ ನಿಮಗೆ ಜ್ಞಾನ ತಂದು ಕೊಡ್ತಿರ್ತಾವ. ಯಾವ ವಸ್ತು ಹೆಂಗದ, ಎಲ್ಲದ, ಎಷ್ಟದ, ಎಂತ ಬಣ್ಣ ಅದ, ಎಂತ ರೂಪ ಅದ, ಎಂತ ರುಚಿ ಅದ, ನಿಮಗೆ ಜ್ಞಾನ ಆಗ್ತಿರ್ತದ. ನಿಮಗೆ ಜ್ಞಾನ ಆಗಾಗ ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ತಿರ್ತದೇನಲ್ಲಿ? ಬರ್ತಾ ಇರಲ್ಲ. ಹಿಂಗಾಗಿ ಏನಾಯ್ತು? ಅಜ್ಞಾನ ಅವಸ್ಥೆ. ಅಜ್ಞಾನ ಅವಸ್ಥೆ. ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ತಾ ಇರಲ್ಲ. ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ಬೇಕಂದ್ರೆ ಏನಾಗಬೇಕು? ಅಲ್ಲಿ ಏನು ತಿಳಿಲಾರ್ದಂಗ ಆಗ್ಬೇಕು. ನಿಮ್ಗೆ ಅಲ್ಲಿ ಏನಾದ್ರು ತಿಳಿಲಕತ್ತದ ಅಂತಂದ್ರೆ ಅದು ಅಜ್ಞಾನ. ಏನಾಗ್ಯದ? ಅಜ್ಞಾನದ ಜ್ಞಾನ ಇಲ್ಲ ನಿಮಗೆ. ಅಜ್ಞಾನ ಆಗಿದ್ದಕ್ಕೆ ನಿಮ್ಗೆ ಏನೆಲ್ಲ ತಿಳಿಲಕತ್ತು. ಅಜ್ಞಾನದ ಜ್ಞಾನ ಆಗಿತ್ತು ಅಂದ್ರೆ ನೀವೇನು ತಿಳಿಲಾರ್ದಂಗೆ ಇರ್ತಿದ್ರಿ. ಅಜ್ಞಾನ ಆಗಿದ್ದಕ್ಕೆ ಏನಾಗ್ಲಕತ್ತದ? ಉಳಿದ ಇಂದ್ರಿಯಗಳೆಲ್ಲ ಜ್ಞಾನವನ್ನು ಮಾಡಿಕೊಡ್ಲಕತ್ತಾವ. ನಿಮ್ಗ ಒಂದು ಕಣ್ಣಿನ ಎದುರು ಒಂದು ರೂಪ ಕಾಣ್ಲಿಕ್ಕತ್ತದ. ಆ ರೂಪ ನೋಡುವಾಗ ನಿಮ್ಮಲ್ಲಿ ಏನು ಕಾಣ್ಲಾರ್ದಂಗಾಗ್ಯದೇನು? ಕಾಣ್ಲಕತ್ತೀರಿಲ್ಲ? ಕಾಣ್ಲಕತ್ತೀರಿ ಅಂದ್ಮೇಲೆ ನಿಮ್ಮ ಹೊರಗಿನ ಅಜ್ಞಾನ ಎಲ್ಲಿಗೆರೆ ಹೋಗ್ಯದೇನು? ಕಾಣ್ಲಕತ್ತೀರಿ ಅಂದ್ರೆ ನಿಮ್ಮ ಒಳಗಿನ ಅಜ್ಞಾನ ಎಲ್ಲೆರೆ ಹೋಗ್ಯದೇನು? ಅದ ಆದ್ರೆ ಹೆಂಗದ? ಅಜ್ಞಾನ ಅವಸ್ಥೆಯಲ್ಲಿ ಅದ. ನಿಮಗೆ ತಿಳಿಲಾರ್ದಂಗೆ ಅದ. ಮತ್ತೆ ಹೌದಲ್ರಿ? ಕರೆಂಟ್ ಹೋಗ್ಬಿಡ್ತಪ್ಪ, ಯಾರೋ ಬಂದಾರ ಗೇಟ್ನೊಳಗ, ಅವ್ರು ಯಾರಂತ ಕಾಣಿಸ್ತಾ ಇಲ್ಲ.
ಅವ್ರಿಗೇನಂತ ಗೊತ್ತಾಗ್ತಾ ಇಲ್ಲ. ಈಗೇನಾಯ್ತು, ನಿಮ್ಮೊಳಗೆ ಅಜ್ಞಾನ ಆದ ಇಲ್ಲ? ಅಜ್ಞಾನ ಏನ್ ಮಾಡ್ತು? ಯಾರಂತ ಗೊತ್ತಿರ್ಲಾರ್ದಾಗ ಮಾಡ್ಯಾರ. ಈಗ ಅಜ್ಞಾನ ನಿಮ್ಮ ಅನುಭವಕ್ಕೆ ಬರ್ಲಕ್ಕತ್ತದಿಲ್ಲ. ಅಯ್ಯೋ ಯಾರಂತ ಗೊತ್ತೇ ಆಗಂದು ಕತ್ತಲ್ಲ, ಯಾರು ಬಂದಿರಿ, ಎಲ್ಲಿ ಗೇಟ್ ತೆಗೆದ್ರೆ ನೀವು ಯಾರ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ. ಆ ಗೊತ್ತಾಗ್ತಾ ಇಲ್ಲ ಅನ್ನೋದೇ ಯಾವುದು? ಅಜ್ಞಾನ. ಆ ಗೊತ್ತಾಗ್ತಾ ಇಲ್ಲ ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ಲಕ್ಕತ್ತದಲ್ಲ, ಅದೇ ಅಜ್ಞಾನದ ಜ್ಞಾನ. ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದೇ ಅಜ್ಞಾನದ ಜ್ಞಾನ. ಗೊತ್ತಾಯ್ತು ಅಂತಂದ್ರೆ ಅಜ್ಞಾನದ ಅಜ್ಞಾನ. ಇಷ್ಟು ತಿಳಿತದ? ಕತ್ತಲ್ಲ ಯಾರೋ ಒಬ್ಬರು ನಿಮ್ ಗೇಟ್ ಎದುರು ಬಂದಾರ, ಯಾರಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಅನ್ನೋದು ಅಜ್ಞಾನದ ಜ್ಞಾನ. ಕರೆಂಟ್ ಬಂತು, ಯಾರಂತ ಗೊತ್ತಾಯ್ತು. ಗೊತ್ತಾಯ್ತು ಅಂದ್ರೆ ಏನಾಯ್ತು? ಅವಾಗ ಅಜ್ಞಾನದ ಮುಂದೆ ಯಾರು ಅಂತ ಗೊತ್ತಾಯ್ತು ಅಂತಂದ್ರೆ ಅಜ್ಞಾನದ ಜ್ಞಾನನೋ ಅಜ್ಞಾನನೋ? ಅಜ್ಞಾನದ ಅಜ್ಞಾನ. ಬರೀ ಪಾಸಿಟಿವ್ ಹಿಡ್ಕೊಂಡು ಪಾಠ ಮಾಡಿದ್ರೆ ನೆಗೆಟಿವ್ ಹಿಡ್ಕೊಂಡು ಪಾಠ ಮಾಡಬೇಕಾಗ್ಯಾವ. ಯಾರು ಅಂತ ಗೊತ್ತಾಯ್ತು ಅಂದ್ರೆ ಅಜ್ಞಾನದ ಅಜ್ಞಾನ. ಯಾರು ಅಂತ ಗೊತ್ತಿಲ್ಲ, ಗೊತ್ತಾಗ್ತಾ ಇಲ್ಲ ಅನ್ನೋದೇ ಅಜ್ಞಾನದ ಜ್ಞಾನ. ಇನ್ನ ಹೆಂಗ್ ಹೇಳ್ಬೇಕಿಲ್ಲ, ಇದಕ್ಕಿಂತ ಸರಳ ಮಾಡಿ ಹೆಂಗ್ ಹೇಳ್ಬೇಕ? ಭಾರಿ ಸೂಕ್ಷ್ಮ ಆಗತ್ತಿರ್ತಾವಲ್ಲಿ. ಮತ್ತೆ ನೀವು ಮುಂದಕ್ಕೆ ಬರೋದಾಗಿದ್ರೆ ನಾ ಏನ್ ನೋಡಕ್ ಇಲ್ಲೇ ಕೂತೀನಿ ಕಲ್ಲಸು. ಅದು ಪಕ್ಕ ಆಗತ್ತಂತ ಇದು ಅಜ್ಞಾನದ ವೈಭವ ನಡೆದಿಲ್ಲಿ ಪಾಠ. ಅಜ್ಞಾನ ಹೆಂಗದ ಅಂತಂದ್ರೆ ಹಿಂಗದ. ಅದ್ರ ಜ್ಞಾನ ಹೆಂಗಾಗ್ತದ ನಿಮಗ ಅಂದ್ರೆ ಏನು ಗೊತ್ತಿರ್ಲಾರ್ದಂಗೆ ಯಾವಾಗ ಆಗ್ತದ ಅವಾಗ ಅದರ ಜ್ಞಾನದಾಗಿರ್ತೀರಿ. ಯಾವಾಗ ನಿಮ್ಗೆ ಏನೆಲ್ಲ ಗೊತ್ತಾಗ್ತಿರ್ತದ ಆವಾಗ ನೀವು ಆ ಅಜ್ಞಾನದಾಗ ಇರ್ತೀರಿ ಅನ್ನೋದೇ ಅವ್ರು ಹೇಳಕತ್ತಾರ. ಅಜ್ಞಾನದ ಜ್ಞಾನ ಅಜ್ಞಾನದ ಅಜ್ಞಾನ ಬೇರೆ, ಜ್ಞಾನದ ಜ್ಞಾನ ಬೇರೆ, ಜ್ಞಾನದ ಅಜ್ಞಾನ ಬೇರೆ. ನಾಲ್ಕದವು. ಜ್ಞಾನದ ಜ್ಞಾನ ಏನದ? ಎಲ್ಲ ವಿಚಾರ ಸಾಗರ ಓದಿ ಬ್ರಹ್ಮಜ್ಞಾನಿಗಳಾಗಬೇಕು. ಆ ಬ್ರಹ್ಮಜ್ಞಾನ ಮುಂದೆ ನಮ್ಗೇನ್ ಮಾಡ್ತದ? ಬ್ರಹ್ಮ ಸ್ವರೂಪತ್ವವನ್ನು ತಂದು ಕೊಡ್ತದ. ಇದು ಜ್ಞಾನ. ಬ್ರಹ್ಮಜ್ಞಾನ ಮುಂದೆ ಏನ್ ಮಾಡ್ತದೆ? ನಿಮಗೆ ಬ್ರಹ್ಮ ಸ್ವರೂಪವನ್ನು ತಂದು ಕೊಡ್ತದೆ, ಒದಗಿಸ್ತದೆ ತಂದು. ಅದು ಬ್ರಹ್ಮಜ್ಞಾನಿ ಆಗ್ಬೇಕು. ಬ್ರಹ್ಮ ಅದನ್ನ ಹೆಂಗದನ್ನ ಏನದನ್ನ ತಿಳ್ಕೊಂಡು ಅವನ ಕ್ಯಾರೆಕ್ಟರ್ಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾ ನಿಮಗೆ ಬ್ರಹ್ಮಜ್ಞಾನ ಬರ್ತದೆ. ಯಾವಾಗ ನಿಮಗೆ ಬ್ರಹ್ಮಜ್ಞಾನ ಸಂಪೂರ್ಣ ನಿಮಗೆ ಸರಿಯಾಗಿ ಅಳವಡಿಕೆ ಮಾಡ್ಕೊತೀರಿ ಅವಾಗ ನೀವು ಬ್ರಹ್ಮ ಸ್ವರೂಪ ಆಗ್ಬೇಕಿದೆ. ಅಜ್ಞಾನ ನಷ್ಟ ಆಗ್ತದ, ಜ್ಞಾನ ಆದಂಗೆಲ್ಲ ಅಜ್ಞಾನ ನಷ್ಟ ಆಗಿ ನೀವು ಬ್ರಹ್ಮ ಸ್ವರೂಪ ಅದು ಬೇರೆ ವಿಷಯ. ಅದಕ್ಕೇನಂತಾರ? ಜ್ಞಾನಂತರ ಅದಕ್ಕೆ ನೀವು ಬ್ರಹ್ಮ ಸ್ವರೂಪ ಆಗೋದು ಜ್ಞಾನದ ಜ್ಞಾನ. ಅದನ್ನು ಬಿಟ್ಟು ವಿಚಾರ ಸಾಗರ ಓದಿ ಬಾರದು. ನೀವು ಬ್ರಹ್ಮ ಸ್ವರೂಪ ಆಗೋ ಸಾಧನೆ ಮೂಲಿಗಿಟ್ಟು ಮಂದಿಗೆ ಪಾಠ ಹೇಳಕ್ ಆದ್ರೆ ಅದು ಜ್ಞಾನದ್ದು ಜ್ಞಾನನೋ ಜ್ಞಾನದ ಅಜ್ಞಾನನೋ? ಅದು ಜ್ಞಾನದ ಅಜ್ಞಾನ. ಒಬ್ಬ ಸಾಹಿತಿ ಇದ್ದನು ಅಂತಂದ್ರ ಅವ ಏನ್ ಮಾಡ್ತಾನ? ನಮ್ಮ ಸಾಹಿತ್ಯವನ್ನ ಎದಕ್ ಬಳಸ್ಕೊತಾನ? ತಾನು ಬುಕ್ ಬರೀಲಿಕ್ಕೆ ಬಳಸ್ಕೊತಾನ. ಅವ ಬ್ರಹ್ಮ ಆಗೋದಕ್ಕೆ ಬಳಸ್ಕೊಳಲ್ಲ. ಎಲ್ಲೆಲ್ಲೋ ವಿಷಯ ಸಂಗ್ರಹ ಮಾಡ್ಬೇಕಾದ್ರೆ ಕಷ್ಟ ಪಡ್ತಿದ್ರೆ ಇಲ್ಲಿ ಭಾರಿ ವಿಶೇಷವಾದಂತ ಒಂದು ವಸ್ತು ಸಿಗ್ತದ.
ಹೀಗಾಗಿ ಈ ವಿಷಯವನ್ನ ನನ್ನ ಸಾಹಿತ್ಯದೊಳಗೆ ಅಳವಡಿಸಿಕೊಂಡ್ರೆ ನನ್ನ ಗ್ರಂಥಕ್ಕೆ ಒಂದು ವಿಶೇಷವಾದ ಮೆರಗು ಬರ್ತದಷ್ಟೇ. ಅವ ಸಾಹಿತ್ಯ ಬರೀತಾನ, ಬುಕ್ ಬರೀತಾನ, ತಾನು ಮಾತ್ರ ಕತ್ತಿಯಾಗಿರ್ತಾನ. ಹಂಗೆ ಸಾಹಿತಿ ಬ್ರಹ್ಮಸ್ವರೂಪ ಆಗಂಗೆ ಇಲ್ಲ. ಮತ್ತೊಬ್ಬ ಏನಾಗ್ತಾನ, ಲೋಹಗಳನ್ನ ಚಂದ ಹಾಡೋದು ಕಲಿತಾನ, ಅವ ಕವಿ ಆಗ್ತಾನ. ಬ್ರಹ್ಮಸ್ವರೂಪ ಆಗಂಗೆ ಇಲ್ಲ, ಅವ ಕತ್ತಿ ಆಗ್ತಾನ. ಕತ್ತಿ ಬುದ್ಧಿ ಹಂಗೆ ಇರ್ತದ ಅವನಿಗೆ. ಒಬ್ಬ ಬರಿತಾನ, ಒಬ್ಬ ಓದ್ತಾನ, ಒಬ್ಬ ಹಾಡ್ತಾನ, ಒಬ್ಬ ಮಂದಿಗೆ ಹೇಳಕ್ ಹೋಗ್ತಾನ, ಮತ್ತಿನ್ನೇನೇನೋ ಮಾಡ್ತಾನ. ಬ್ರಹ್ಮ ಸ್ವರೂಪ ಮಾಡೋದ ಬಿಟ್ಟು, ಸಾಧನೆ ಮಾಡೋದ್ ಬಿಟ್ಟು ಉಳಿದು ಏನೆಲ್ಲ ಮಾಡ್ತಾನಲ್ಲ ಅದೆಲ್ಲ ಏನು? ಬ್ರಹ್ಮ ಸ್ವರೂಪ ಸಾಧನೆ ಮಾಡೋದೇನು? ಇದೆಲ್ಲ ವಿಚಾರ ಸಾಗರ ತಿಳ್ಕೊಂಡು ಬ್ರಹ್ಮದ ಸ್ವರೂಪ ಸಾಧನೆ ಮಾಡೋದು ಜ್ಞಾನದ ಜ್ಞಾನ. ಬ್ರಹ್ಮ ಸ್ವರೂಪ ಆಗುವ ಒಂದು ಸ್ವಯಲಿಂಗಿ ಆಗುವ ಒಂದು ಸಾಧನೆಯನ್ನ ಬಿಟ್ಟು ಊರೇನೆಲ್ಲ ಸಾಧನೆಗಳು ಮಾಡ್ತಾನಲ್ಲ ಅದು ಜ್ಞಾನದ ಅಜ್ಞಾನ. ನಾನು ಬಹಳ ಚಂದ ಪಾಠ ಹೇಳ್ತೀನಿ ಅಂತ ಇಲ್ಲಿ ಕೂತೀರಿ. ಇದು ಎಂತದ್ದು? ಜ್ಞಾನದ ಜ್ಞಾನನೋ ಜ್ಞಾನದ ಅಜ್ಞಾನನೋ ಹೇಳ್ಬೇಕು. ಜ್ಞಾನದ ಅಜ್ಞಾನ ನಾ ಮಾಡೋದಿಲ್ಲ. ನನ್ನ ಬ್ರಹ್ಮ ಸ್ವರೂಪ ಸಾಧನೆ ಮಾಡಲು ಜ್ಞಾನದ ಜ್ಞಾನ. ಆ ಸಾಧನೆ ಮಾಡೋದು ಬಿಟ್ಟು ನಾನು ಇದೆಲ್ಲ ತಿಳ್ಕೊಂಡು ಮಂದಿಗೆ ಹೇಳಕ್ ಹೋಗ್ಲಕತ್ತೀನಲ್ಲ, ಇದು ಜ್ಞಾನದ ಅಜ್ಞಾನ. ಬಹಳ ಚಲೋ ಹೇಳ್ತಾನ. ನೋಡೇನ್ ಮಾಡ್ಬೇಕು? ಜಗತ್ಬೇಕು ಜ್ಞಾನದ ಅಜ್ಞಾನ. ಇದು ಮಂದಿಗೆ ಹೇಳಕ್ ಹೋಗೋದು, ಬರೆಯೋದು, ಸಾಹಿತ್ಯ ಬರೆಯೋದು, 4 ಮಂದಿ ಪಾಂಡಿತ್ಯ ಪ್ರದರ್ಶನ ಮಾಡೋದು ಎಲ್ಲ ಜ್ಞಾನದ ಅಜ್ಞಾನ. ಇಲ್ಲಿ ನಾನು ಮಾಡ್ತಾ ಇರೋದು ಜ್ಞಾನದ ಅಜ್ಞಾನ. ಬ್ರಹ್ಮ ಸ್ವರೂಪ ಸಾಧನೆ ಎಷ್ಟು ಮಾಡ್ತೀನಿ ಅಷ್ಟೇ ನನಗೆ ಜ್ಞಾನದ ಜ್ಞಾನ. ನಿಮ್ಮೆಲ್ಲರೊಳಗ ಬ್ರಹ್ಮನನ್ನು ಕಂಡು ನಿಮ್ಮೊಳಗಿರುವ ಉಪಯುತ ಚೇತನದ ದರ್ಶನ ಮಾಡಿಕೊಂಡು ನಾನು ಉಪಯುತ ಚೇತನ ಅಂತ ತಿಳ್ಕೊಂಡು ಲೋಕದ ಸಮಸ್ತ ಜೀವಿಗಳ ಜೊತೆಗೆ ಅಖಂಡ ಬ್ರಹ್ಮದ ಅನುಭವ ಮಾಡೋದು ಇದು ಜ್ಞಾನದ ಜ್ಞಾನ. ಇದ್ರ ಕಥೆ ಹೇಳಿದ್ರೆ ಜ್ಞಾನದ ಅಜ್ಞಾನ. ಜ್ಞಾನದ ಅಜ್ಞಾನ. ಆ ಪಾಠ ಹೇಳಕತ್ತದ್ದು ಏನದ? ಸಾಧನೆ ಮಾಡ್ಲಾರ್ದೆ ಬರೇ ಪಾಠ ಹೇಳಿದ್ರ ಇದು ಜ್ಞಾನದ ಅಜ್ಞಾನ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಹಿತ್ಯ ಬರೆದ್ರೆ ಇದು ಜ್ಞಾನದ ಅಜ್ಞಾನ. ಸಾಹಿತ್ಯ ಆಗೋದು, ಕವಿ ಆಗೋದು, ಪಂಡಿತ ಆಗೋದು ಎಲ್ಲ ಇದು ಜ್ಞಾನದ ಅಜ್ಞಾನದ ಕೆಲಸ. ಕೇವಲ ಬ್ರಹ್ಮ ಸ್ವರೂಪ ಸಾಧನೆ ಒಂದೇ ಜ್ಞಾನದ ಕೆಲಸ. ಇದು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ಅಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಏನದ? ಏನು ತಿಳಿಲಾರ್ದಂಗಿರೋದು ಜ್ಞಾನದ ಕೆಲಸ. ಏನೆಲ್ಲ ಅರಿವಿಗೆ ಬರ್ಲಕತ್ತದಂದ್ರೆ ಅಜ್ಞಾನದ ಕೆಲಸ. ಈ ಜಗತ್ತಿನ ಬಗ್ಗೆ ಭಾರಿ ತಿಳ್ಕೊಂಡು ಒಂದು ದೊಡ್ಡ ವಿಜ್ಞಾನಿ ಆಗಿವಿ, ದೊಡ್ಡ ಸಂಶೋಧಕರಾಗಿವಿ, ಏನೆಲ್ಲ ತಿಳ್ಕೊಂಡಿವಿ ಅಂತಂದ್ರೆ ಅದು ಅಜ್ಞಾನದ ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ ಹೇಳ್ಬೇಕು. ಅಜ್ಞಾನದ ಅಜ್ಞಾನ, ವಿಜ್ಞಾನಿ, ಸಂಶೋಧಕ, ಜಗತ್ತಿನ ಬಗ್ಗೆ ಅಜ್ಞಾನದ ಜ್ಞಾನ ಅಂದ್ರ ಜಗತ್ತಿನ ಬಗ್ಗೆ ಅವನಿಗೆ ಎಲ್ಲ ಜ್ಞಾನ ಆಗಿಬಿಟ್ಟದ, ಪರಿಪೂರ್ಣ ಜ್ಞಾನ ಆಗ್ಯದ. ಆದರೆ ತನ್ನದು ಜ್ಞಾನ ತನಗಾಗಿಲ್ಲ, ಜ್ಞಾನದ ಜ್ಞಾನ ಆಗಿಲ್ಲ. ಜ್ಞಾನದ ಜ್ಞಾನ ಆಗಿಲ್ಲ. ಜ್ಞಾನದ ಜ್ಞಾನ ಪಡ್ಕೊಳ್ಳಕ್ ಹೋಗಿ ಕೆಲವೊಬ್ರು ಏನಾಗ್ಲಕತ್ತಾರ? ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆ ಬಗ್ಗೆ ಕಥೆ ಹೇಳಕತ್ತಾರ. ಅದು ಜ್ಞಾನದ ಅಜ್ಞಾನಿಗಳಾಗ್ಯಾರ. ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆ ಬಗ್ಗೆ ಗ್ರಂಥಗಳು ಬರೀಲಕತ್ತಾರ. ಅವರೆಲ್ಲ ಜ್ಞಾನದ ಅಜ್ಞಾನಿಗಳಾಗ್ಯಾರ. ದೊಡ್ಡ ದೊಡ್ಡ ವೇದಿಕೆಯ ಮೇಲೆ ಈ ತುದಿಲಿಂದ ಆ ತುದಿ ತನ 25 ಸ್ವಾಮೀಜಿಗಳು ಕೂತಿರ್ತಾರೆ. ಮುಂದೊಂದು 500ರಿಂದ 1000 ಮಂದಿ ಕೇಳೋರು ತಲೆ ಹಾಕ್ತಾ ಇರ್ತಾರೆ.
ಅಲ್ಲಿ ಸ್ವರೂಪ ಸಾಧನೆ ಎಷ್ಟರ ಮಟ್ಟಿಗೆ ನಡೆದದ ಅಷ್ಟೇ ಜ್ಞಾನವೇ ಹೊರತು ಹೇಳಿ ಕೇಳಿ ಒಬ್ರಿಗೊಬ್ರು ಬಹಳ ಆ ಸ್ವಾಮಿ ಪಾಠ ಹೇಳಕತ್ತಾನ, ಈ ಸ್ವಾಮಿ ಪಾಠ ಹೇಳಕತ್ತಾನ ಅಂತ ಹೇಳಕ್ಕೆ ಒಬ್ರಿಗೊಬ್ರು ಅವ್ರದ್ದು ಕೇಳ್ಬೇಕು ಇವ್ರದ್ದು ಕೇಳ್ಬೇಕಂತೇಳಿ ಒಳಗೆ ಸ್ವರೂಪ ಸಾಧನೆ ಮಾಡೋದು ಬಿಟ್ಟು ವ್ಯಕ್ತಿಗತವಾದಂತ ಆಕರ್ಷಣೆಗಳು, ಅಭಿರುಚಿಗಳು, ಹೇಳ್ಬೇಕನ್ನ ಅಭಿರುಚಿಗಳು, ಕೇಳ್ಬೇಕನ್ನ ಅಭಿರುಚಿಗಳು ಎಲ್ಲ ಜ್ಞಾನದ ಅಜ್ಞಾನದ ಕೆಲಸ ನೋಡ್ರಿ. ನಂದು ಪಾಠ ಎಷ್ಟೇ ಚಲೋ ಹೇಳ್ತೀನೋ ಎಷ್ಟೋ ಸುಮಾರು ಹೇಳ್ತೀನೋ ಅದು ಸಂಬಂಧ ಇಲ್ಲ. ನಿಮ್ಮ ಸಂಬಂಧ ಯಾವುದು? ನಿಮ್ಮ ಸ್ವರೂಪ ಸಾಧನೆ ಮಾಡ್ಕೊಳ್ಳೋ, ಬ್ರಹ್ಮ ಸ್ವರೂಪ ಸಾಧನೆ ಮಾಡ್ಕೊಳ್ಳೋ. ಜ್ಞಾನದ ಜ್ಞಾನ ಜ್ಞಾನದ ಅಜ್ಞಾನ ತಿಳ್ಕೋಬೇಕು, ಅಜ್ಞಾನದ ಜ್ಞಾನ ಅಜ್ಞಾನದ ಅಜ್ಞಾನ ತಿಳ್ಕೋಬೇಕು. ಇವು 4 ತಿಳ್ಕೊಂಡ್ಬಿಟ್ರೆ ಸಾಕು ಇವತ್ತಿನ ಪಾಠ ಸಾರ್ಥಕ. ಜ್ಞಾನದ ಜ್ಞಾನ ಅಂತಂದ್ರೆ ವಿಚಾರ ಸಾಗರ ಪಾಠವನ್ನ ಹೇಳಿದವನು ಇಬ್ಬರು ಏನ್ ಮಾಡ್ಬೇಕು? ಬ್ರಹ್ಮ ಸ್ವರೂಪ ಸಾಧನೆ ಮಾಡಿದರೆ ಅದು ಜ್ಞಾನದ ಜ್ಞಾನ. ಈ ಬ್ರಹ್ಮ ಸ್ವರೂಪ ಸಾಧನೆ ಮಾಡೋದು ಬಿಟ್ಟು ಒಬ್ಬರಿಗೊಬ್ಬರು ಹೇಳಿ ಕೇಳಿ ತರ್ಕ ಮಾಡಿ ಪಾಂಡಿತ್ಯ ಪ್ರದರ್ಶನ ಮಾಡಿ ಅಥವಾ ಅದರೊಳಗಿನ ದೋಹಾಗಳು ತಗೊಂಡು ಅದರ ಕಟಿ ಬರೆದು ಶಬ್ದಾರ್ಥ ಬರೆದು ಮತ್ತೆ ನಾವು ಬುಕ್ ಪ್ರಿಂಟ್ ಮಾಡೋ ಕೆಲಸ, ಇವೆಲ್ಲ ಏನು? ಜ್ಞಾನದ ಅಜ್ಞಾನದ ಕೆಲಸಗಳು. ಇದರೊಳಗೆ ಅಲ್ಲಿ ಸ್ವರೂಪದ ಸಾಧನೆ ಬರಂಗಿಲ್ಲ. ನಾವು ಮಾಡಿದ್ದು ಜ್ಞಾನದ ಅಜ್ಞಾನದ ಕೆಲಸಗಳು ಮಂದಿಗೆ ಉಪಯೋಗ ಆಗ್ತವ, ನಮಗ್ ಉಪಯೋಗ ಆಗಲ್ಲ. ಈ ನಾನು ಜ್ಞಾನದ ಅಜ್ಞಾನದ ಕೆಲಸ ಮಂದಿ ಪಾಠ ಹೇಳಕತ್ತೀನಲ್ಲ, ಇದರಿಂದ ನಿಮಗೂ ಉಪಯೋಗ ಆಗ್ತದೆ, ನನಗೇನು ಉಪಯೋಗ? ನಾ ಗ್ರಂಥ ಬರೆದಿಟ್ರೆ ಮುಂದಿನವ್ರಿಗೆ ಉಪಯೋಗ ಆಗ್ತದ, ನನಗೇನು ಉಪಯೋಗ? ನಾ ಬರೆದ ಗ್ರಂಥದಿಂದ ಜ್ಞಾನದಿಂದ ನನಗೆ ಉಪಯೋಗ ಆಗ್ತದೆ. ಜ್ಞಾನದ ಅಜ್ಞಾನದ ಕೆಲಸ ಏನಾಗ್ತದೆ? ಲೋಕಹಿತ ಕಾರಣ ಆಗ್ತದೆ ಅಷ್ಟೇ. ನಿಮ್ಮ ಸ್ವಂತಕ್ಕೆ ಏನು ಉಪಯೋಗ ಇಲ್ಲ. 1-2-3 ಸಾರಿ ವಿಚಾರ ಸಾಗರ ಹೇಳ್ಬಿಟ್ಟೇವಂತಂದ್ರೆ ಗಟ್ಟಿ ಆಗಿಬಿಡ್ತದೆ. ಈ ವಿಚಾರ ಚಂದ್ರದ ಹೆಂಗ ಗಟ್ಟಿ ಆಗ್ಯದ ಹಂಗ ವಿಚಾರ ಸಾಗರ ಗಟ್ಟಿ ಆಗಿಬಿಡ್ತದೆ. ಅದೇ ವಿಚಾರ ಸಾಗರ ನೀವು ಎಷ್ಟು ಗಟ್ಟಿ ಮಾಡ್ಕೊಂಡ್ರು ಮುಂದಿನ ಜನ್ಮಕ್ಕೆ ಮಾತ್ರ ಹುಟ್ಟಿ ಬಂದಿರಂದ್ರೆ ಅದು ವಿಚಾರ ಸಾಗರದ ಅಜ್ಞಾನದ ಕೆಲಸ ಏನು ಮಾಡಿರ್ತಿರಲ್ಲ, ಅವೆಲ್ಲ ಅದೇ ಶರೀರ ಸಂಗಟ ನಷ್ಟ ಆಗಿ ಹೋಗಿ ಮತ್ತೆ ನೀವು ಅದು ಗಟ್ಟಿ ಆಗೋದು, ಬೈಪಟ್ ಮಾಡೋದು ಮತ್ತೆ ಚಾಲು ಮಾಡ್ಬೇಕಾಗ್ತದೆ. ಅದನ್ನ ಬಿಟ್ಟು ನೀವು ಬ್ರಹ್ಮ ಸ್ವರೂಪ ಸಾಧನೆ ಮಾಡಿ ನೀವೇ ಸ್ವಯಂ ಬ್ರಹ್ಮ ಆಗಲಿ ಅಂತಂದ್ರೆ ಮುಂದಿನ ಜನ್ಮಕ್ಕೆ ಗಟ್ಟಿ ಮಾಡೋದು ಬೇಡ, ಗಟ್ಟಿ ಮಾಡೋದು ನೀವೇ ಬ್ರಹ್ಮ ಇರ್ತೀರಿ, ಇನ್ನೇನ್ ಮಾಡಕ್ಕ. ಎಷ್ಟು ಪ್ರಮಾಣದ ಬ್ರಹ್ಮ ಸ್ವರೂಪ ಇರ್ತಾರೆ ಅಷ್ಟು ಬ್ರಹ್ಮ ಆಗಿ ಹುಟ್ಟಿ ಬರ್ತಾರೆ. ಮತ್ತೆ ಉಳಿದ ಪ್ರಮಾಣ ಬ್ರಹ್ಮ ಜೀವ ಆಗಿ ಹುಡ್ತಾರೆ, ಅದನ್ನು ಮತ್ತೆ ಸಾಧನೆ ಮಾಡಬೇಕು. ಜ್ಞಾನದ ಅಜ್ಞಾನದ ಕಾರ್ಯಗಳೆಲ್ಲ ಪ್ರೇಯಸ್ಸಿನ ಕಾರ್ಯಗಳು. ಜ್ಞಾನದ ಸ್ವರೂಪ ಸಾಧನೆ ಏನದಲ್ಲ ಅದೆಲ್ಲ ಶ್ರೇಯಸ್ಸಿನ ಕಾರ್ಯಗಳು. ಅವು ನಿಮ್ಮ ಆತ್ಮೋದ್ಧಾರ ಮಾಡಿ ನಿಮ್ಮ ಆತ್ಮದ ಜೊತೆಗೆ ಅವು ಇರ್ತಾವ. ಮತ್ತು ಅಜ್ಞಾನದ ಜ್ಞಾನ ಯಾವಾಗ ಸುಷುಪ್ತಾವಸ್ಥೆಯಲ್ಲಿ ಆಗುತ್ತದೆ ಅಂದ್ರೆ ಏನು ತಿಳಿಲಾರ್ದಂಗ ಆಗ್ತದ. ಮತ್ತೆ ಜಾಗೃತ ಸ್ವಪ್ನದಲ್ಲಿ ಏನಾಗ್ತದ? ಏನೆಲ್ಲ ತಿಳುವಳಿಕೆಗಳು ಬೇರೆ ಬೇರೆ ತಿಳುವಳಿಕೆ ಉಂಟಾಗುತ್ತಿರುವ ಕಾರಣ ಅಜ್ಞಾನ ಅವಸ್ಥೆಯಲ್ಲಿ ಇರ್ತೀವಿ. ಇಟ್ಟು ತಿಳ್ಕೊಂಡ್ರೆ ಸಾಕ, ಇನ್ನ ಬೇಕ. ಜ್ಞಾನದ ಅಜ್ಞಾನ ಜ್ಞಾನದ ಜ್ಞಾನ ಅಜ್ಞಾನದ ಅಜ್ಞಾನ ಅಜ್ಞಾನದ ಜ್ಞಾನ. ಮಜಾದ ಪಾಠ ಇವತ್ತಿಂದು. ಜಾಗೃತಾವಸ್ಥೆಯಲ್ಲಿ ಅಜ್ಞಾನದಲ್ಲಿರುತ್ತೇವೆ ಅಂದ್ರೆ ಅಜ್ಞಾನವು ಅನುಭವಕ್ಕೆ ಬರುತ್ತಿರುವುದಿಲ್ಲ. ಜಾಗೃತಾವಸ್ಥೆಯಲ್ಲಿರ್ಬೋದು, ಸ್ವಪ್ನಾವಸ್ಥೆಯಲ್ಲಿರ್ಬೋದು. ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನದ ಜ್ಞಾನದಲ್ಲಿರುತ್ತೇವೆ ಅಂದ್ರೆ ಜ್ಞಾನದಲ್ಲಿರುತ್ತೇವೆ ಅಂದ್ರೆ ಏನು ತಿಳಿಲಾರ್ದಂಗೆ ಆಗಿರ್ತೀವಿ. ಅಂದ್ರೆ ಜ್ಞಾನದಲ್ಲಿ ಇರುವುದು ಅಂದ್ರೆ ಅನುಭವಿಸುತ್ತಿರುವುದು ಏನೂ ತಿಳಿಲಾರ್ದಂಗಾಗಿ ಇರೋದಕ್ಕೆ ಅನುಭವಿಸೋದು, ಏನೂ ತಿಳಿಲಾರ್ದಂಗಾಗಿರೋದು. ಯಾವುದರ ಸಹಾಯದಿಂದ ಅಜ್ಞಾನದ ಜ್ಞಾನವಾಗುತ್ತದೆ? ಅಜ್ಞಾನ ಎದರಿಂದ ಶಕ್ತಿ ತಗೊಳಕತ್ತದ?
ಇಂಥ ಪರಿ ನಿಮ್ಗೇನು ತಿಳಿಲಾರ್ದಂಗೆ ಮಾಡಂತ ಕೆಲಸ ಯಾವ್ದದು? ಎದರಿಂದ ಅದಕ್ಕೆ ಶಕ್ತಿ ಬರ್ತದ ಅಂತಂದ್ರೆ ಪ್ರಕಾಶ ರೂಪ ಆತ್ಮದಿಂದಲೇ ಅಜ್ಞಾನದ ಜ್ಞಾನವಾಗುತ್ತಿದೆ. ಪ್ರಕಾಶ ರೂಪ ಆತ್ಮದಿಂದಲೇ ಅಜ್ಞಾನ ಜ್ಞಾನವಾಗುತ್ತಿದೆ. ಒಂದು ವೇಳೆ ಆತ್ಮ ಸ್ವರೂಪ ಪ್ರಕಾಶವು ಅಜ್ಞಾನದ ವಿರೋಧಿಯಾಗಿದ್ದರೆ ಸುಷುಪ್ತಿಯಲ್ಲಿ ಅಜ್ಞಾನ ಪ್ರತೀತಿ ಆಗಬಾರದಾಗಿದೆ. ಈ ಒಂದು ಸಾಮಾನ್ಯ ಚೈತನ್ಯ ಅಂತ ಏನದ ಅಲ್ಲ, ಇದು ನಿಮಗ ಅಜ್ಞಾನದ ವಿರೋಧಿಯಾಗಿತ್ತು ಅಂತಂದ್ರೆ ಸುಷುಪ್ತಿಯಲ್ಲಿ ಎರಡೂ ಕೂಡಿ ಇರ್ತಿದ್ದಿಲ್ಲ. ಅಲ್ಲಿ ಜ್ಞಾನನೂ ಅದ, ಅಜ್ಞಾನನೂ ಅದ. ಪರಮಾತ್ಮನ ಪ್ರಕಾಶ ರೂಪ ಜ್ಞಾನ ಅದ, ಅಲ್ಲಿ ನಿಮಗೆ ಆನಂದ ಅನುಭವ ಆಗ್ಲಿಕ್ಕತ್ತದ. ಮತ್ತು ಅಜ್ಞಾನನೂ ಅದರ ಜೊತೆಗೆ ಅದ. ಅದಕ್ಕೆ ಅಂತಾರೆ ಸಿಂಹವು ಆನೆಯೂ ಕೂಡಿ ಒಂದೇ ತಟ್ಟೆಯಲ್ಲಿ ಉಂಬುವುದ ಕಂಡೆ ಕರಗಾಗನಯ್ಯ ಗುಹೇಶ್ವರ. ಸತ್ತಿದ್ದಾನನ್ನ ನಿತ್ಯ ಪರಿಪೂರ್ಣ ಪರಮಾತ್ಮನೂ ಅದನ, ನಿತ್ಯದ ಅದರೊಳಗ ಅಜ್ಞಾನನೂ ಆದ. ಎರಡು ಜ್ಞಾನ ಅಜ್ಞಾನ ಕೂಡೇ ಅದಾವಲ್ಲಪ್ಪ. ಹಗಲತ್ತೂ ಹಂಗೆ ಅದಾವ, ಜ್ಞಾನ ಅಜ್ಞಾನ ಕೂಡೇ ಅದಾವ, ಜೊತೆಗೆ ಅದಾವ. ಸಾಮಾನ್ಯ ಜ್ಞಾನ ಬರೀ ಸುಷುಪ್ತಿ ಒಳಗೆ ಅಷ್ಟೇ ಅಜ್ಞಾನದ ಜೊತೆಗೆ ಅದಾವೆ. ನಾನು ಹಗಲತ್ತು ಯಾತ್ರಿಂದ ತಪ್ಪು ಕೆಲಸ ಮಾಡ್ತೀರಾ ಇಲ್ಲ, ಆ ಎಲ್ಲ ತಪ್ಪು ಕೆಲಸ ಮಾಡಾಗೂ ಅದ್ರ ಜೊತೆಗೆ ಇರ್ತದಲ್ಲ ಅದು. ಇದು ಹೆಂಗಿದು? ಕಳ್ತನ ಮಾಡಿ ಜೈಲಿಗೆ ಹೋದ್ರೂ ನಿಮ್ ಸಂಗಟ ಸಾಮಾನ್ಯ ಜ್ಞಾನ ಬಂದಿರ್ತದ ಇಲ್ಲ? ಬ್ರಹ್ಮನ ಸಾಮಾನ್ಯ ಸ್ವರೂಪ ನಿಮ್ ಜೊತೆಗೆ ಬಂದಿರ್ತದ ಇಲ್ರಿ? ನಾವು ತಪ್ಪು ಮಾಡಿ ಪೊಲೀಸರು ಹಿಡ್ಕೊಂಡು ಎಲ್ಲ ಜೈಲ್ನಾಗ ಹಾಕಿದ್ರಪ್ಪ, ಅಲ್ಲಿ ನಮ್ಮ ಸಾಮಾನ್ಯ ಚೈತನ್ಯ ಇರ್ತದ ಇಲ್ಲ? ಬ್ರಹ್ಮನ ಸಾಮಾನ್ಯ ಚೈತನ್ಯ ಎಲ್ಲ ಕಡೆ ಇರ್ತದದು. ಅದು ಒಂದು ವೇಳೆ ನಿಮ್ಮ ಅಜ್ಞಾನದ ವಿರೋಧಿಯಾಗಿತ್ತು ಅಂತಂದ್ರೆ ನಿಮಗ ಹೋಗಪ್ಪ ಜೈಲಿಗೆ ಬೀಳ್ತೀವಿ, ನೀ ಜೈಲಿಗೆ ಹೋಗು, ನಾನು ನಿಮ್ ಸಂಗಡ ಬರಲ್ಲ ಅಂತದೇನದು? ಹೆಂಗಾದ್ರೂ ನಿಮ್ ಸಂಗಡ ಬರ್ತದ. ಜೈಲ್ನಾಗೆ ಕುರಿತು ಸಾಹಿತ್ಯ ರಚನೆ ಆಗ್ಯದ ನಮ್ಮ ದೇಶದ್ದು. ಸ್ವಾತಂತ್ರ್ಯ ಹೋರಾಟಗಾರರನ್ನ ಹಿಡ್ಕೊಂಡೊಯ್ದು ಜೈಲ್ನಾಗ ಹಾಕ್ತಿದ್ರು. ಜೈಲ್ನಾಗ ಹಾಕಿದ್ರ ಈ ಸ್ವಾತಂತ್ರ್ಯ ಹೋರಾಟಗಾರರ ಜೈಲುಗಳು ಬೇರೆ, ಅಪರಾಧಿಗಳ ಜೈಲುಗಳು ಬೇರೆ. ಅಪರಾಧಿಗಳ ಟ್ರೀಟ್ಮೆಂಟ್ ಬೇರೆ, ಸ್ವಾತಂತ್ರ್ಯ ಹೋರಾಟಗಾರರ ಟ್ರೀಟ್ಮೆಂಟ್ ಬೇರೆ. ಇವರಿಗೆ ಟಾರ್ಚರ್ ಇರಂಗಿಲ್ಲ. ಸುಮ್ನೆ ಒಂದ್ ಕಡೆ ಹೊರಗೆ ಬಂದ್ರೆ ಗಲಾಟೆ ಮಾಡ್ತಾರ, ಒಳಗೆ ಕುಂದಿರ್ಸಿ ಊಟಕ್ಕೆ ಹಾಕ್ತಿರ್ತಾರೆ ಸರ್ಕಾರದವ್ರು ಅಷ್ಟೇ. ಇವ್ರಿಗೆ ಏನಾಯ್ತು, ಸುಮ್ಮ ಉಂಡು ಕಾಲೆ ಕೂತು ಏನ್ ಮಾಡ್ಬೇಕು? ಒಳಗ ಪ್ರತಿಭೆ ತುಂಬಿ ತುಳುತ್ತದ. ಪ್ರತಿಯೊಬ್ಬ ಭಾರತೀಯನ ಒಳಗನು ಒಂದು ಪ್ರತಿಭೆ ಅದ. ಬಾ ಅಂದ್ರೆ ಜ್ಞಾನ. ಭಾರತೀಯ ಅಂದ್ರೆ ಸಾಕು, ಅವ ಜ್ಞಾನಿನೇ, ಪ್ರಕಾಶ ಉಳ್ಳವನೇ ಅವನು. ಬಾ ಅಂತಂದ್ರೆ ಜ್ಞಾನ, ರಥ ಅಂತಂದ್ರೆ ಜ್ಞಾನದಲ್ಲಿಯೇ ರಮಿಸಿದವ, ಅವನೇ ಭಾರತೀಯ. ಅವನೊಳಗೇನಾಯ್ತು, ಕಾಲೆ ಕೂತಾಗ ಪ್ರತಿಭೆ ಜಾಗರಾಯ್ತು, ಗ್ರಂಥ ಬರೆದು. ಶ್ರೀ ಅರವಿಂದರು ಸಾವಿತ್ರಿ, ಸಿಂಥೆಸಿಸ್ ಆಫ್ ಯೋಗ, ಇಂಟಿಗ್ರಲ್ ಯೋಗ, ಏನೇನದಾವ ಎಲ್ಲ ವಸ್ತು ಗ್ರಂಥಗಳಲ್ಲಿ ಜೈಲ್ನಾಗಿದ್ದಾಗೆ ಮ್ಯಾಕ್ಸಿಮಮ್ ಬರ್ದಾರ. ನೆಹರು ಅವರು ಜೈಲ್ನಾಗಿದ್ದಾಗೆ ಸಾಹಿತ್ಯ ಬರ್ದಾರ, ಸಾಕಷ್ಟು ಸಾಹಿತ್ಯ ಬರ್ದಾರ. ರವೀಂದ್ರನಾಥ್ ಟ್ಯಾಗೋರು ಎಲ್ಲ ಇವರು ಫ್ರೀಡಮ್ ಫೈಟರ್. ಅಲ್ಲಿ ಕಾಲೇಜಿರ್ತಾರೆ, ಮತ್ತೆ ಏನ್ ನೋಡೋದು, ಕೆಲಸ ಇರ್ಲಾರ್ದಾಗ ಸಾಹಿತ್ಯ ಹೊರಗೆ ಬರ್ತದೆ ಒಳಗಿಂದು. ಹೀಗಾಗಿ ಸುಷುಪ್ತಿಯಲ್ಲಿ ಪ್ರಕಾಶ ರೂಪ ಆತ್ಮವೂ ಇದೆ, ಅಂಧಕಾರ ರೂಪ ಅಜ್ಞಾನವೂ ಇದೆ, ಎರಡೂ ಅದಾವ. ಆದ್ದರಿಂದ ಆತ್ಮನು ಅಜ್ಞಾನಕ್ಕೆ ವಿರೋಧಿಯಾಗಿಲ್ಲ. ಅಂದ್ರೆ ಎಂಥದ್ದು? ಸಾಮಾನ್ಯ ಸ್ವರೂಪದ ಆತ್ಮ. ಒಂದೇ ಆತ್ಮದ ಎರಡು, ಒಂದು ವಿಶೇಷ ಸ್ವರೂಪ, ಇನ್ನು ಒಂದು ಸಾಮಾನ್ಯ ಸ್ವರೂಪ. ಅದರ ಬದಲಿಗೆ ಆತ್ಮದ ಸ್ವರೂಪ ಪ್ರಕಾಶವು ಅಜ್ಞಾನ ಸಾಧಕವಿರುತ್ತದೆ, ಬಾಧಕವಿಲ್ಲ. ಎಂಥದ್ದು? ಅಜ್ಞಾನಕ್ಕ ಬಾಧಕ ಇಲ್ಲ. ಎಂತ ಆತ್ಮ ಅದು? ಆತ್ಮದ ಇಲ್ಲಿ ಬರೀಬೇಕು, ಸಾಮಾನ್ಯ ಅನ್ನೋದು ಸೇರಿಸ್ಕೋಬೇಕು ಪ್ರತಿ ಸಲ. ಆತ್ಮದ ಸಾಮಾನ್ಯ ಸ್ವರೂಪ ಪ್ರಕಾಶ, ಹೌದಾ ಇಲ್ಲ? ವಿಶೇಷ ಅಲ್ಲ.
ಸಾಮಾನ್ಯ ಆತ್ಮನು ಅಜ್ಞಾನಕ್ಕೆ ವಿರೋಧಿಯಾಗಿಲ್ಲ. ಅದರ ಬದಲಿಗೆ ಆತ್ಮದ ಸಾಮಾನ್ಯ ಸ್ವರೂಪ ಪ್ರಕಾಶವು ಅಜ್ಞಾನಕ್ಕೆ ಸಾಧಕವಿರುತ್ತದೆ, ಸಾಧಕವಿರುವುದಿಲ್ಲ. ಕಳ್ಳತನ ಮಾಡ್ಲಕ್ ಹೋಗ್ತೀನಿ, ದೇವರೇ ಆಶೀರ್ವಾದ ಮಾಡು ಅಂತಂದ್ರ ವಿಶೇಷ ರೂಪದ ಆತ್ಮ ಆಶೀರ್ವಾದ ಮಾಡ್ತದೇನ್ರಿ ಎಂದರೆ ಒಳಗೆ ಅರಿವಿನ ಸ್ವರೂಪದಲ್ಲಿ ಇರ್ತದಲ್ಲ ನಿಮ್ಮ ವಿಶೇಷ ರೂಪದ ಆತ್ಮ. ವಿಶೇಷ ಅಂದ್ರೆ ಒಳಗಿರೋದು. ಬ್ಯಾಡ ಅಂತದಿಲ್ಲ. ಕಳ್ತನ ಮಾಡ್ಲಕ್ ಹೋಗ್ತೀನಿ ಅಂದ್ರೆ ಬ್ಯಾಡ ಅಂತ ಹೇಳ್ತದಿಲ್ಲ. ಕೆಟ್ಟ ಕೆಲಸ ಮಾಡಾಗ, ಕೆಟ್ಟ ಆಲೋಚನೆ ಮಾಡಾಗ, ಕೆಟ್ಟ ಮಾತಾಡಾಗ ಇಂಥ ಮಾತಾಡಬೇಡ, ಇಂಥ ಭಾವನೆ ತಾಳ್ಬೇಡ ಅಂತ ಹೇಳೋದು ಯಾವುದು? ವಿಶೇಷ. ಆತ್ಮದ ವಿಶೇಷ ರೂಪದ ಚೈತನ್ಯ ಏನ್ ಹೇಳ್ತದೆ, ಇಂಥದ್ದು ಮಾಡಬೇಡ ಅಂತ ಹೇಳ್ತದ. ಸಕ್ರಿ ಸ್ವೀಟ್ ತಿನ್ಬೇಡ, ಕಾಯಿಸಿ ಜಡ್ ಹೆಚ್ಚಾಗ್ತದ ಅಂತ ಯಾರು ಹೇಳ್ತಾರ? ಶುಗರ್ ಪೇಷಂಟ್ಗೆ. ಅವನೊಳಗಿರುವ ವಿಶೇಷ ಆತ್ಮದ ವಿಶೇಷ ಚೈತನ್ಯ ಅಂತ ಹೇಳ್ತಿರ್ತಾರೆ. ಏನು ಈ ಬದುಕಿ ಏನು ಉಪಯೋಗದ? ಸ್ವೀಟೇ ತಿನ್ಲಿಲ್ಲ ಅಂದ್ರ ಏನ್ ತಿನ್ನ, ಹಿಂಗೆ ಸ್ವೀಟ್ ತಿನ್ಲಾರ್ದೆ ಬದುಕಬೇಕು? ನಮ್ಮೂರ ಗೌಡ್ತಿ ಎಷ್ಟು 75 ವರ್ಷ ಆಯ್ತು ಶಂಭುಲಿಂಗ ಸ್ವೀಟ್ ಮುಟ್ಟೆ ಇಲ್ಲ ನಾನು ಅಂತೇಳಿ ಹೇಳ್ತಿದ್ವು. ನಮ್ಮೂರಾಗ ಹೋಗ್ಬೇಕು ಗೌಡ್ತಿ, ಮಾದೇವಮ್ಮ ಗೌಡ್ತಿ. ಏನು ವಿಜಯಣ್ಣ ಸಕ್ರಿ ಸ್ವೀಟ್ ತಿಂದೇ ಇಲ್ಲ ಅಂತ ನಮ್ಮ ಅಕ್ಕ, ಏನಿದಪ್ಪ ಏನೆಲ್ಲ ಸಂಪತ್ತಿದ್ರು ನೀನು ಸ್ವೀಟೇ ತಿಂದಿಲ್ಲ, ಸ್ವೀಟ್ ತಿನ್ಲಿಲ್ಲ ಅಂತಂದ್ರೆ ಏನ್ ಜನ ಇಕ್ಕಿದು? ಯಾಕಂದ್ರೆ ನೀವು ತಿಂಗಳಿಗೆ 10 ಕಿಲೋ ಸಕ್ಕರೆ ಕೆಲಸ ಮಾಡ್ತಾನೆ ನಮ್ಮ ಅಪ್ಪ. ಸ್ವೀಟ್ ತಿನ್ಲಿಲ್ಲ ಅಂತಂದ್ರೆ ಅವನು ಬದುಕೇ ಇಲ್ಲ ಅಂತವನು ಸಖಿ ಹೇಳ್ತಾರೆ. ಸಕ್ಕರೆ ತಿನ್ನಲಾರ್ದ ಕಳಿಸಿರ್ತಾರ. ಅವಾಗ ವಿಜಯಣ್ಣ ನಮ್ಮ ಮಾಮ ಆಗ್ಬೇಕು. ಅವ್ರೇನಂತಾರೆ ಗೊತ್ತಾ? ಅವಾಗಿನ ಕಾಲದಾಗ 25 ಕೋಟಿ ಜನ ನಮ್ಮ ದೇಶದೊಳಗ ನಿಂತವ್ರದಾರ ಸಕ್ಕರೆ ತಿನ್ನಲಾರ್ದಾರ. ಅವ್ರದ್ರಾಗ ನಾನು ಒಬ್ಬ ಒಂದು ತಿಳ್ಕೋಬೇಕಪ್ಪ ಅಷ್ಟೇ. ನಾನು ಒಬ್ಬನೇ ಸಕ್ಕರೆ ತಿನ್ನಲಾರ್ದ ಇಲ್ಲ, ಬಹಳ ಮಂದಿ 25 ಕೋಟಿ ಮಂದಿ ಅದಾರ ನಮ್ಮ ದೇಶದಾಗ ಸಕ್ಕರೆ ತಿನ್ನಲಾರ್ದವ್ರು. ನಮ್ಮಂತವ್ರ ಮೆಜಾರಿಟಿ ಅದ ಅಂತಂದ್ರೆ ನಾನು ಒಬ್ಬ ತಿಳ್ಕೊಂಡು ಸಮಾಧಾನ ತಗೋಬೇಕು. ಬಿಟ್ಟ ತಿನ್ಬೇಡತ್ತೆ ಯಾರು ಹೇಳೋದು? ತಿಂದು ತಾಯಿ ಯಾರು ಬೇಡತ್ತ? ಈ ಕಡೆ ಬದುಕಬೇಕು ಅಂತಾರೆ, ಈ ಕಡೆ ತಿನ್ಬೇಕು ಅಂತಾರೆ. ಅದು ತಿಂದ್ರೆ ನಿಮ್ ಶರೀರಕ್ಕೆ ಆಗಂಗಿಲ್ಲ ಅಂತ ಡಾಕ್ಟರ್ ಹೇಳ್ತಾನೆ. ಅದಕ್ಕ ಏನಾಗಲ್ಲಕ್ಕ ತಿಂದು ಬಿಡು ಸಕ್ರಿ ಅಂತ ಹೇಳೋದು ಯಾವುದು? ತಿನ್ಕೋತಿರು ಏನಾಗ್ತದೆ ನೋಡಮ್ಮಂತ ಧೈರ್ಯ ಕೊಡೋದು ಯಾವುದು? ಬಂಡ ಧೈರ್ಯ, ಕೆಟ್ಟ ಧೈರ್ಯ. ವಿಶೇಷ ರೂಪವಾದಂತ ಚೈತನ್ಯ, ವಿಶೇಷ ರೂಪದ ಚೈತನ್ಯ ಸಕ್ರೆ ತಿನ್ನಂತ ಹೇಳ್ತದ. ಸಾಮಾನ್ಯ ಚೈತನ್ಯ ಏನ್ ಮಾಡ್ತದ? ಅದು ತಿನ್ನಂತ ಹೇಳಲ್ಲ, ತಿನ್ನಬಾರ್ದು ಅಂತ ಹೇಳಲ್ಲ, ಸುಮ್ಮ ಇರ್ತದ. ಅದು ಬಾಧೆ ಮಾಡಂಗೆ ಇಲ್ಲ, ಅದು ಸುಮ್ಮ ಇದ್ಬಿಡ್ತದ. ಬ್ಯಾಡ ಅಂತ ಹೇಳಲ್ಲ, ತಿನ್ನಂತ ಹೇಳಲ್ಲ, ಸುಮ್ಮ ಇರ್ತದ. ಅದ್ರದೊಂದು ಬೇರೆ ನಿಷ್ಕ್ರಿಯ ಬ್ರಹ್ಮ ಸಾಮಾನ್ಯ ರೂಪ ಚೈತನ್ಯ ತಿನ್ನಂತ ಅದಕ್ಕೆ ಹೇಳ್ತದ. ಅದು ಸುಮ್ಮನೆ ಇರ್ತದೆ. ತಿಂದ್ರು ಸುಮ್ಮ ಇರ್ತದೆ, ತಿನ್ನಿಲ್ಲದ್ರೂ ಸುಮ್ಮ ಇರ್ತದೆ, ಕಳ್ತನ ಮಾಡಿದ್ರು ಸುಮ್ಮ ಇರ್ತದ, ದಾನ ಮಾಡಿದ್ರು ಸುಮ್ಮ ಇರ್ತದೆ, ಏನ್ ಮಾಡಿದ್ರು ಅದು ಸುಮ್ಮ ಇರ್ತದೆ. ಅದು ಸುಮ್ಮದ ಅಂತೇಳಿ ಅದೇನು ಸುಮ್ಮ ವೇಸ್ಟ್ ಇಲ್ಲದು. ಅದ್ರ ಕಡೆ ಲಕ್ಷ್ಯ ಕೊಟ್ಟಂಗ ಅದು ಸುಮ್ಮಿರೋ ವಸ್ತುನೇ ನಿಮ್ಮೊಳಗೆ ವಿಶೇಷ ಚೈತನ್ಯವಾಗಿ ಪ್ರವಹಿಸ್ತದ. ವಿಶೇಷ ಚೈತನ್ಯವಾಗಿ ಪ್ರವಹಿಸಿ ಏನ್ ಮಾಡ್ತದ? ನಿಮ್ಮನ್ನ ರಕ್ಷಣೆ ಮಾಡ್ತದೆ, ನಿಮಗೆ ಆನಂದ ಉಂಟು ಮಾಡ್ತದೆ. ಯಾವನೋ ಒಬ್ಬ ನಿಮ್ಮ ಮನೆ ಮುಂದೆ ಸುಮ್ ಕಟ್ಟಿ ಮೇಲೆ ಕುಂದಿರ್ತಿರ್ತಾನ, ದಿನ ಬಂದು ಕುಂದಿರ್ತಿರ್ತಾನ, ಬಂದವ್ರಿಗೆ ಅದರಿಗೆ ಮಾತಾಡಿಸ್ತಿರ್ತಾನ, ಒಂದೆರಡು ಬೀಡಿ ಸೇದಿಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾನ. ನಿಮ್ ಮನೆ ಮುಂದೆ ಒಂದು ಚಂದನ್ ಕಟ್ಟಿ ಮಾಡಿರಿ, ಅವ ತನ್ನ ಪಡಿ ಕಾಲಿರ್ತಾನೆ, ನಿಮ್ ಪಡಿ ನೀವಿರ್ತೀರಿ. ಮತ್ ನಿಮ್ ಮನೆಯಾಗ ಏನಾರ ತಂದ್ರು ಅವನಿಗೆ ಸಂಬಂಧ ಇಲ್ಲ, ನಿಮ್ ಮನೆಯಾಗಿಂದ ಏನಾರ ಕಳುವಾದ್ರೂ ಅವನಿಗೆ ಸಂಬಂಧ ಇಲ್ಲ. ನಮ್ಮ ಮನೆಯಿಂದ ನಿಂತದೊಂದು ವಸ್ತು ಹೋಗ್ಯದ ಅಂತಂದ್ರೆ ಯಾರು ಇದ್ರ ಬಗ್ಗೆ ಇಲ್ಲೇ ಕೂತಿದ್ದೆ, ನಮ್ಗ ಯಾರು ಬಂದಿಲ್ಲ ಹೋಗಿಲ್ಲ ಎಲ್ಲಿ ಹೋಯ್ತು ನಮ್ಗೇನ್ ಗೊತ್ತಂತ ನಾವು. ಮತ್ ಏನಾರ ಒಂದು ವಸ್ತು ನೀವು ಹಿಡ್ಕೊಂಡು ಬಂದ್ರು
ಅವನಿಗೆ ಏನ್ ಸಂಬಂಧ ಇಲ್ಲ, ಏನ್ ಒಯ್ದಲ್ಲಿ ಅವನು ಅವನು ತನ್ನ ಪಾಡಿಗೆ ತಾನವನ ಕಟ್ಟಿನ ತಾ ಕೂತಾನವ, ಅಷ್ಟೇ ನಿಮ್ ಮನಿ ಕಟ್ಟಿನ ಕೂತಾನವ. ಅಕಸ್ಮಾತ್ ಅವನಿಗೆ ನೀವೇನರೇ ಒಂದಿಟ್ಟು ಚಾ ಕುಡಿಯಾಗ ಒಂದಿಟ್ಟು ಚಾ ಕೊಟ್ರಿ, ನಾಷ್ಟ ಮಾಡೋ ಒಂದಿಟ್ಟು ನಾಷ್ಟ ಕೊಟ್ರಿ, ಒಂದಿಟ್ಟು ಒಳಗ್ ಕರೆದು ಏನಾರೇ ನೀವು ಅವನಿಗೆ ಉಪಚಾರ ಮಾಡಿದ್ರಿ ಅಂತಂದ್ರೆ ಅವನ್ ನಿಮ್ಮ ವಿಶೇಷ ಚೇತನ ಆಗ್ಬಿಡ್ತಾನ. ಸಾಮಾನ್ಯ ಚೈತನ್ಯದಲ್ಲಿ ಇರೋವ ಹೊರ ಕಟ್ಟಿ ಮೇಲೆ ಕೂತಾಗಿನ ಸ್ಥಿತಿ ಕೂತಾನ. ನಿಮ್ ಮನೆಯಾಗಿ ಏನಾದ್ರೂ ಅವನ ಸಂಬಂಧ ಇರ್ಲಾರ್ದಾಗಿರ್ತಾನ. ಒಂದು ವೇಳೆ ನಿಮ್ ಒಳಗೆ ಏನ್ ಮನಿ ಒಳಗೆ ಅವನಿಗೆ ಕರೆದು ನಿಮ್ಗೆ ಅವನಿಗೇನಾದ್ರು ಉಪಚಾರ ಮಾಡಿದ್ರಂದ್ರೆ ಅವ ನಿಮಗೇನಾಗ್ತಾನೆ ವಿಶೇಷ ರೂಪದ ಚೈತನ್ಯ ಆಗ್ಬಿಡ್ತಾನೆ. ವಿಶೇಷ ರೂಪದ ಚೈತನ್ಯ ಆದ್ನು ಅಂತಂದ್ರೆ ಅವಾಗ ಏನ್ ಮಾಡ್ತಾನ, ಯಾರ ನಿಮ್ ಗಿಡದಲ್ಲಿ ತೆಂಗಿನಕಾಯಿ ಹಿಡಿಲಕ್ಕತ್ರ ಸುಮ್ಮಿರ್ತಾನೆ ಅವನು. ಅವ್ರು ಬಂದಾಗ ಕೇಳಿಸ್ಕೋಬೇಕು, ಯಾಕೆ ಗಿಡ ಯಾಕೇರಿ ಇಳಿರಂತ ಇಲ್ಲ ಅವ. ನಿಮ್ಮ ವಿಶೇಷ ರೂಪದ ಚೈತನ್ಯ ಆದಾಗ ನಿಮ್ ಮನೆ ಒಳಗೆ ಯಾರು ಹೊಡ್ಲಕತ್ರು, ಕೀಲಿ ಮುರಿಲಕತ್ರು, ಏನಾರ ಮಾಡ್ಲಕತ್ರ ಅವ ನಿಮ್ಮ ವಿಶೇಷ ರೂಪ ಚೈತನ್ಯ ಎಲ್ಲಿದ್ದವ? ಸಾಮಾನ್ಯ ರೂಪದಲ್ಲಿ ನಿಮ್ ಮನೆ ಮುಂದೆ ಇದ್ದವ. ಅವನಿಗೆ ನೀವು ವಿಶೇಷ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ ಏನ್ ಮಾಡ್ತಾನೆ? ಯಾರ ಗಿಡ ಏರಲಕ್ಕ, ಯಾರ ಕಾಯಿ ಹಾಕ್ಲಕ್ಕ, ಅದೇನ್ ಸಂಬಂಧ ಅಂತ. ಅವನು ವಿಶೇಷ ಮಾಡ್ಕೋಬೇಕಾದ್ರೆ ಸಾಮಾನ್ಯ ರೂಪದ ಚೈತನ್ಯವನ್ನೇ ನೀವು ವಿಶೇಷ ಮಾಡ್ಕೋಬೇಕಾಗ್ಯದ. ಅವನ ಕಡೆ ಲಕ್ಷ್ಯ ಕೊಟ್ಟಂಗೆಲ್ಲ ಅದೇ ವಿಶೇಷ ಆಗ್ತದೆ ನಿಮಗ. ಅವನ ಕಡೆ ಲಕ್ಷ್ಯ ಕೊಡ್ಬೇಕಷ್ಟೇ. ಕೃಷ್ಣನ ಬಲ್ಲಿರ ಚೈತನ್ಯ ಬೇರೆ ಅಲ್ಲ, ರಾಮನ ಬಲ್ಲಿರೋ ಚೈತನ್ಯ ಬೇರೆ ಅಲ್ಲ, ಹನುಮಂತನ ಬಲ್ಲಿರೋ ಚೈತನ್ಯ ಬೇರೆ ಅಲ್ಲ, ಶಿವಪಾಲನ ಬಲ್ಲಿರೋ ಚೈತನ್ಯ ಬೇರೆ ಅಲ್ಲ, ರಾವಣನ ಬಲ್ಲಿರೋ ಚೈತನ್ಯ ಬೇರೆ ಅಲ್ಲ, ಕೌರವರ ಬಲ್ಲಿರೋ ಚೈತನ್ಯ ಬೇರೆ ಅಲ್ಲ, ಪಾಂಡವರ ಬಲ್ಲಿರೋ ಚೈತನ್ಯ ಬೇರೆ ಅಲ್ಲ. ಚೈತನ್ಯದ ಕಡೆ ಲಕ್ಷ್ಯ ಕೊಡೋದ್ರಾಗ ವ್ಯತ್ಯಾಸದ. ಅವರೆಲ್ಲ ಏನ್ ಮಾಡಿದ್ರು, ಚೈತನ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಟ್ರು, ಆತ್ಮದ ಕಡೆ ಹೆಚ್ಚು ಲಕ್ಷ್ಯ ಕೊಟ್ಟು ನಿಮ್ಮ ಜೀವ ಮತ್ತು ಚಿದಾಭಾಸ, ಈ ದೇಹ, ಈ ಜಗತ್ತು ಅನ್ನೋದು ಇದ್ರ ಬಗ್ಗೆ ಕಡಿಮೆ ಲಕ್ಷ್ಯ ಕೊಟ್ಟರು. ಅದಕ್ಕೆ ಅವರು ಮಹಾತ್ಮರಾದರು. ನಾವೇನ್ ಮಾಡಿವಿ, ಆ ಚೈತನ್ಯದ ಕಡೆ ಲಕ್ಷ್ಯ ಕಡಿಮೆ ಕೊಟ್ಟು ಈ ಜಡ ವಸ್ತುಗಳ ಕಡೆ ಹೆಚ್ಚು ನಾವು ಲಕ್ಷ್ಯ ಕೊಟ್ಟದಕ್ಕೆ ಲೌಕಿಕ ಕರ್ಮಿಗಳು ಆಗಿವೆ. ಅದಕ್ಕೆ ಸಾಮಾನ್ಯ ಸ್ವರೂಪದ ಪ್ರಕಾಶ ಏನದ ಅಜ್ಞಾನದ ಸಾಧಕವಾಗಿದೆ. ಆದರೆ ನಿಮ್ಮದು ವಿಶೇಷ ಸ್ವರೂಪದ ಪ್ರಕಾಶ ಏನದಲ್ಲ, ನಿಮ್ಮ ಬ್ರಹ್ಮ ಸ್ವರೂಪದಲ್ಲಿ ಎರಡು, ಒಂದು ಸಾಮಾನ್ಯ ಸ್ವರೂಪ, ಇನ್ನ ಒಂದು ವಿಶೇಷ ಸ್ವರೂಪ. ಆ ವಿಶೇಷ ಸ್ವರೂಪ ಏನದ ಅಜ್ಞಾನದ ವಿರೋಧಿಯಾಗಿದೆ, ದುಃಖದ ವಿರೋಧಿಯಾಗಿದೆ, ಅಪಮಾನ ಹಿಂಸೆಗಳ ವಿರೋಧಿಯಾಗಿದೆ, ಕಷ್ಟ ನಷ್ಟಗಳ ವಿರೋಧಿಯಾಗಿ ಅದೇನ್ ಮಾಡ್ತದ, ಇದು ಮಾಡಿದ್ರೆ ಕಷ್ಟ ಆಗ್ತದ, ಬೇಡ ಮಾಡಬೇಡ, ಇದು ಮಾತಾಡಿದ್ರೆ ತಪ್ಪಾಗ್ತದ, ಬೇಡ ಮಾತಾಡಬೇಡ ಅಂತೇಳಿ ನಿಮಗ ಗಟ್ಟಿಯಾಗಿ ನಿಮಗ ನಿಮ್ಮ ಅರಿವು ಆ ಕಡೆ ಹೋಲಾರ್ದಂಗ, ನಿಮ್ಗೆ ತ್ರಾಸ ಆಗ್ಲಾರ್ದಂಗ ಮಾಡಿ ನಿಮ್ಮ ದುಃಖವನ್ನು ನಿವೃತ್ತಿ ಮಾಡ್ತವೆ. ಆ ವಿಶೇಷ ಚೈತನ್ಯದ ಸಾಧನೆ ನೀವು ಮಾಡಲಿಲ್ಲ ಅಂತಂದ್ರೆ ಸಾಮಾನ್ಯ ರೂಪದ ಚೈತನ್ಯ ನಿಮ್ಮೊಳಗಿರ್ತದ. ನೀವು ಏನ್ ಮಾಡಿದ್ದು ಸೈ, ಅದಕ್ಕೆ ಎಲ್ಲಕ್ಕೂ ವಿರೋಧಿಸಂಗಿಲ್ಲ. ನೋಡ್ಲಕ್ ಮೇಲೆ ಮನುಷ್ಯ ರೂಪನೇ ಅದ, ಒಳಗ ಸಾಮಾನ್ಯ ಚೈತನ್ಯ ಎಲ್ಲ ಮನುಷ್ಯರೊಳಗೆ ಒಂದೇ ರೀತಿ ಅದ. ಆದರೆ ವಿಶೇಷ ರೂಪದ ಚೈತನ್ಯಗಳ ವ್ಯತ್ಯಾಸ ಇರುವುದರಿಂದ ಒಬ್ಬ ಏನ್ ಮಾಡ್ಲಕತ್ತಾನ, ಲವ್ ಮಾಡಿ ಮದಿ ಮಾಡ್ಕೊತಾನ, ಇನ್ನೊಬ್ಬ ಲವ್ ಮಾಡಿ ಕೈ ಕೊಡ್ತಾನ, ಹುಡುಗಿಗಾರ ಕೈ ಕೊಡ್ತಾನ, ಇನ್ನೊಬ್ಬ ಹುಡುಗಿಗಾರ ಕೈ ಕೊಡ್ತಿರ್ತಾನ. ಮತ್ತಿನ್ನೊಬ್ರು ಏನ್ ಮಾಡ್ತಿರ್ತಾರ, ಮದುವೆ ಮಾಡ್ಕೊಂಡಾರ. ಎಂತ ಮದುವೆ, ಅರೇಂಜ್ ಮದುವೆ ಮಾಡ್ಕೊಂಡ. ಮತ್ತೊಬ್ರು ಏನ್ ಕೊಡಕತ್ತಾರ, ಎಲ್ಲರೂ ಒಂದು ಹುಡುಗಿ ಒಂಟಿಯಾಗಿ ಚಿಕ್ಕ ಇಟ್ಕೊಂಡು ರೇಪ್ ಮಾಡಕತ್ತಾರ. ಇದ್ರಾಗ ಏನ್ ಅಲ್ಲಕತ್ತದ, ಎಲ್ಲರೊಳಗೂ ಸಾಮಾನ್ಯ ಚೈತನ್ಯ ಒಂದೇ ರೀತಿ ಇಲ್ಲ. ಆತ್ಮದ ಸಾಮಾನ್ಯ ಚೈತನ್ಯ ಎಲ್ಲರ ಬಲ್ಲಿ ಆದ ಇಲ್ಲ. ಇಲ್ಲಿ ಏನೇನು ಉದಾಹರಣೆಗಳು ಕೊಡ್ಲಕತ್ತಿ, ಓದು ಮಂದಿ ಬಲ್ಲಿ ಆತ್ಮದ ಸಾಮಾನ್ಯ ರೂಪದ ಚೈತನ್ಯ ಅದ. ಅಲ್ಲಿ ಆಗುವ ಒಳಿತು ಕೆಡುಕುಗಳಿಗೆ ಅದು ಸಾಮಾನ್ಯ ರೂಪದ ಚೈತನ್ಯ ಎದಕ್ಕೂ ಸಂಬಂಧ ಇರ್ಲಾರ್ದಂಗದ. ಮದುವೆಯರೇ ಮಾಡ್ಕೋರಿ, ಲವ್ವರೇ ಮಾಡ್ಕೋರಿ, ಕೈಯರೇ ಕೊಡ್ರಿ, ರೇಪರೇ ಮಾಡಿ, ನೋ ಪ್ರಾಬ್ಲಮ್. ಆದರೆ
ಆ ಸಾಮಾನ್ಯ ರೂಪದ ಚೈತನ್ಯ ನನ್ನೊಳಗೆ ಆದ ಅಂತೇಳಿ ಅದನ್ನ ನೀವು ನಿವೃತ್ತಿ ರೂಪದಾಗ ಇಟ್ಟಿರಲ್ಲ, ಅದನ್ನ ಪ್ರವೃತ್ತಿ ಒಳಗೆ ತರ್ಕೋಬೇಕು. ಅದೇ ವಿಶೇಷ ರೂಪದ ಚೈತನ್ಯ. ಮನಸ್ಸು ಹೇಳ್ದಂಗೆ ಮಾಡಿದ್ರೆ ಏನೆಲ್ಲ ಆಗ್ತಿರ್ತಾವ. ಸಾಮಾನ್ಯ ರೂಪದ ಚೈತನ್ಯದ ಒಂದು ಪ್ಲಾಟ್ಫಾರ್ಮ್ ಮನಸ್ಸಿಗೆ ಬಂದಂಗೆ ಮಾಡ್ತಿರ್ತೀರಿ. ಮನಸ್ಸಿಗೆ ಬಂದಂಗೆ ಮಾಡಿದ್ಮೇಲೆ ಏನಾಗ್ತದ, ಈಗೆಲ್ಲ ಮಾಡಿದ ಮೇಲೆ ಮಂದಿಗೆಲ್ಲ ಗೊತ್ತಾಗಿಬಿಡ್ತು. ಮೊದಲು ಸ್ವಲ್ಪ ಸ್ವಲ್ಪ ಇತ್ತು, ಏನು ಗೊತ್ತಾಗಿದ್ದಿಲ್ಲ ಮಂದಿಗೆ. ಈಗ ನಿಂದೆಲ್ಲ ಹಗರಣ ಮಂದಿಗೆ ಗೊತ್ತಾಯ್ತು. ಈಗ ನೀ ಬದುಕಿ ಏನು ಉಪಯೋಗದ ಜಗತ್ತಿನಾಗ ಇದ್ದು ಸತ್ತಂಗ ಹೋಗಿ ಎಲ್ಲೆರೆ ಊರ್ಲ್ ಹಾಕೊಂಡು ಸಾಯಿ, ಎಲ್ಲೆರೆ ಬೆಟ್ಟದ ಮೇಲಿಂದ ಬಿದ್ದು ಸಾಯಿ ಅಂತ ಯಾರು ಹೇಳ್ತಾರ? ಮನಸ್ಸೇ ಹೇಳ್ತದ. ಕರ್ಕೊಂಡೋಗಿ ಗದ್ದಲ ಮಾಡ್ಲಿಕ್ಕೆ ಹಚ್ಚಿದ್ದೇವದು, ತಪ್ಪು ಮಾಡ್ಲಿಕ್ಕೆ ಹಚ್ಚಿದ್ದೇವದು, ಕರ್ಕೊಂಡೋಗಿದ್ದೇವದು ಮನಸ್ಸೇ. ಮತ್ತ ಆಮೇಲೆ ಶಿಕ್ಷೆ ಅನುಭವಿಸ್ಲಿಕ್ಕೆ ಹೇಳಿದ್ದೇವದು, ಪಶ್ಚಾತ್ತಾಪ ಪಡ್ಲಕ್ಕೆ ಎಲ್ಲದಕ್ಕೂ ಮನಸ್ಸೇ. ಅದಕ್ಕೆ ಇದು ಮನಸ್ಸಿನ ಒತ್ತಡನೋ ಏನು ಅರಿವಿನ ಒತ್ತಡನೋ ತಿಳ್ಕೋಬೇಕು. ವಿಶೇಷ ಚೈತನ್ಯ ಸಾಧನೆ ಮಾಡಿದ್ರೆ ಅಂದ್ರೆ ಅರಿವಿನ ಒತ್ತಡ. ವಿಶೇಷ ಚೈತನ್ಯ ರೂಪದ ಸಾಧನೆ ಮಾಡಲಿಲ್ಲ ಅಂದ್ರೆ ಅದು ಮನಸ್ಸಿನ ಒತ್ತಡಗಳು ಬರ್ತಿರ್ತಾವ. ಎರಡೂ ಒತ್ತಡಗಳಿಗೆ ಸಾಮಾನ್ಯ ಚೈತನ್ಯ ಸಪೋರ್ಟ್ ಮಾಡ್ತದೆ. ವಿಶೇಷ ಚೈತನ್ಯ ಸಪೋರ್ಟ್ ಮಾಡಂಗಿಲ್ಲ, ಕೆಟ್ಟದಕ್ಕೆ ಸಪೋರ್ಟ್ ಮಾಡಂಗಿಲ್ಲ, ಒಳ್ಳೇದಕ್ಕೆ ಮಾತ್ರ ಸಪೋರ್ಟ್ ಮಾಡ್ತದೆ. ವಿಶೇಷ ಚೈತನ್ಯ ಜೇನು ನೊಣ ಇದ್ದಂಗ, ಸಾಮಾನ್ಯ ಚೈತನ್ಯ ಊರನ್ನ ನೊಣ ಇದ್ದಂಗ. ಊರನ್ನ ನೊಣ ಏನ್ ಮಾಡ್ತಾವ? ಡೈನಿಂಗ್ ಟೇಬಲ್ ಮೇಲೆ ಹಣ್ಣು ಹಂಪಲು ಕೊಯ್ದಿಟ್ರೆ ಇಲ್ಲಿನೂ ಕುಂತು ತಿಂತಾವ. ಮತ್ತ ಹೊರಗೆ ಯಾರೇ ಮಲಮೂತ್ರ ಮಾಡಿದ್ರೆ ಅಲ್ಲಿನೂ ಕುಂತು ಗಟಾರದೊಳಗಿನ ರಾಡಿನೂ ತಿಂತಾವ. ಅದು ಸಾಮಾನ್ಯ ಚೈತನ್ಯ. ಯಾವುದಕ್ಕಿಂದಾದ್ರೂ ಬದುಕು ಅಂತೇಳಿ ಏನು ನಿಮಗ ಫ್ರೀ ಬಿಡ್ತದಲ್ಲ, ಅದು ಸಾಮಾನ್ಯ ಚೈತನ್ಯ. ಆ ಸಾಮಾನ್ಯ ಚೈತನ್ಯದ ಕಡೆ ಲಕ್ಷ್ಯ ಕೊಟ್ಟು ಪರಮಾತ್ಮ ನೀ ನನ್ನೊಳಗಿದ್ದು ನಾನು ಏನೆಲ್ಲ ಮಾಡಿದ್ರು ನೀ ಸುಮ್ಮನೆ ಇದೆಯಲ್ಲಪ್ಪ, ನಿನಗೆ ಬಹಳ ಅಪಚಾರ ಮಾಡ್ಲಕತ್ತೀನಿ, ನಿನ್ನಂತ ಒಂದು ದೇವರು ನನ್ನೊಳಗಿದ್ದಾಗ ನಿನ್ನಿಂದಲೇ ನಾ ಜೀವಂತದೀನಿ, ನಂದೇನೆಲ್ಲ ನಡೆದದ್ದು ನಿನ್ನಲಿಂತೆ ಅಂತ ತಿಳ್ಕೊಂಡು ಅವನ ಕಡೆ ಎಂದು ನೀವು ಲಕ್ಷ್ಯ ಕೊಡ್ಲಕ್ಕೆ ಚಾಲು ಮಾಡ್ತೀರಿ. ಆವಾಗ ಅದು ನಿಮಗೆ ವಿಶೇಷ ಚೈತನ್ಯ ಆಗಿ ನಿಮಗ ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗಿ ಕೆಟ್ಟ ಭಾಷೆಯಿಂದ ಒಳ್ಳೆ ಭಾಷೆ, ಕೆಟ್ಟ ಕೆಲಸದಿಂದ ಒಳ್ಳೆ ಕೆಲಸ, ಕೆಟ್ಟ ಆಲೋಚನೆಯಿಂದ ಒಳ್ಳೆ ಆಲೋಚನೆ, ಕೆಟ್ಟ ಭಾವನೆಗಳಿಂದ ಒಳ್ಳೆ ಭಾವನೆಗಳಿಗೆ ತಗೊಂಡು ಬಂದು ನಿಮ್ಮನ್ನ ರಕ್ಷಣೆ ಮಾಡಿ ಕಾಪಾಡೋದು ಬೇಡದು ಬೇಕೇ ಆಗಿಲ್ಲ. ನೀವು ನಿಮ್ಮೊಳಗಿರುವ ಆತ್ಮವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಅದು ನಿಮ್ಮ ರಕ್ಷಣೆಗೆ ಬಂದು ಬಿಡುತ್ತದ. ನಿಮ್ಮನ್ನ ರಕ್ಷಿಸಿ ನಿಮ್ಮಿಂದ ಜಗತ್ತಿನೊಳಗ ವಂಡರ್ಫುಲ್ ಕೆಲಸಗಳು ಮಾಡಿಸ್ತದ, ವಂಡರ್ಫುಲ್ ಮಾತುಗಳನ್ನ ಆಡಿಸ್ತದ, ನಿಮ್ಮನ್ನ ಒಂದು ಪೂಜ್ಯ ವ್ಯಕ್ತಿಯನ್ನಾಗಿ ಮಾಡ್ತದ, ನಿಮಗೆ ಮೋಕ್ಷದ ಆನಂದವನ್ನು ತಂದು ಕೊಡ್ತದ. ಯಾವುದು? ನಿಮ್ಮೊಳಗಿನ ವಿಶೇಷ ಚೈತನ್ಯ. ಅಷ್ಟು ಸಾಧನೆ ಮಾಡಬೇಕು, ಪ್ರಯತ್ನ ಪೂರ್ವಕವಾಗಿ ಸಾಧನೆ ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ ಆಗೋದಕ್ಕೆ ಏನೇನು ಸಾಧನೆ ಮಾಡಬೇಕು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯಿಂದ ಆರಂಭಗೊಂಡು ವಿವೇಕಾದಿ ಸಾಧನಾ ಚತುಷ್ಟಯ, ಶ್ರವಣಾದಿ ಸಾಧನಾ ಚತುಷ್ಟಯ ಮಾಡಿ ಅಹಂ ಬ್ರಹ್ಮಾಸ್ಮಿ ಸಾಧನೆ ಮಾಡಿದ್ರಿ ಅಂತಂದ್ರೆ ಜ್ಞಾನದ ಜ್ಞಾನಿಗಳಾಗ್ತೀರಿ. ಆ ಅಹಂ ಬ್ರಹ್ಮಾಸ್ಮಿ ಸಾಧನೆ ಮಾಡೋದು ಬಿಟ್ಟು ಸಾಹಿತ್ಯ ರಚನೆ ಮಾಡೋದು, ಹಾಡ ಕವಿ ಆಗೋದು, ಮತ್ತಿನ್ನೇನು ಪ್ರವಚನಕಾರ ಆಗೋದು ಆದ್ರಿ ಅಂದ್ರೆ ಜ್ಞಾನದ ಅಜ್ಞಾನಿಗಳಾಗ್ತೀರಿ. ಏನೇನು ಆಗಬೇಕು ಎಲ್ಲ ಬಿಚ್ಚಿಟ್ಟಾರ. ಅಜ್ಞಾನದ ಜ್ಞಾನ ಯಾವುದು, ಅಜ್ಞಾನದ ಅಜ್ಞಾನ ಯಾವುದು, ಜ್ಞಾನದ ಜ್ಞಾನ ಯಾವುದು, ಜ್ಞಾನದ ಅಜ್ಞಾನ ಯಾವುದು, ಇವು 4 ವಿಚಾರಗಳನ್ನು ತಿಳ್ಕೊಂಡು ಒಂದು ಕುರ್ಚಿಗೆ 4 ಕಾಲಿದ್ದಂಗ ಯಾವಾಗೂ ಬಿಡ್ಲಕ್ಕಾಗಲ್ರಿ. ಅಜ್ಞಾನದೊಳಗೂ ಇರಬೇಕು, ಅಜ್ಞಾನದ ಜ್ಞಾನದೊಳಗೂ ಇರಬೇಕು, ಜ್ಞಾನದ ಜ್ಞಾನದೊಳಗೆ ಇರಬೇಕು, ಜ್ಞಾನದ ಅಜ್ಞಾನದೊಳಗೆ ಇರಬೇಕು. ಯಾಕಂದ್ರೆ ಇಲ್ಲಿ ನಾವು ಸಂಸಾರ ನೋಡ, ಪರಮಾರ್ಥ ನೋಡ, ಇವ್ 4 ನಮ್ಮ ಕುರ್ಚಿಗೆ ಕಾಲಿದ್ದಂಗೆ. ಯಾವುದು ಬಿಡಂಗಿಲ್ಲ, ಯಾವುದು ಇಡಂಗಿಲ್ಲ. ಯಾವ್ದಾದ್ರು ಒಂದು ಕಾಲು ಬಿಟ್ರೆ ನಡೀತದೇನು? ನಾಲ್ಕು ಬೇಕು ನಮಗ. ಆದ್ರೆ ಅವು 4 ಅದಾವ ನಿಮ್ಮಲ್ಲಿ. ಅವಕ್ಕೆ ಏನಂತಾರದು ಗೊತ್ತಿದ್ದಿಲ್ಲ, ಇವತ್ತು ಗೊತ್ತಾಯ್ತು ಅಷ್ಟೇ. ಏನಾರು ಹೊಸದ್ ಹೇಳಿನೇನು ಇವತ್ತು ನಾನು ನಿಮ್ಮಲ್ಲಿ ಇಲ್ಲದ್ದೇನೇನು ಹೊಸ ತಂದು ಹೇಳಿನೇನು? ಇಲ್ಲ.
ಅದಕ್ಕೆ ಇದಕ್ಕ ದೃಷ್ಟಾಂತ ಸಮೇತವಾಗಿ ಏನ್ ಹೇಳದ ಸಿದ್ಧಾಂತ ಆಯ್ತು ಇವತ್ತ, ನಾಳೆ ದೃಷ್ಟಾಂತ ಹೇಳ್ತದ. ದೃಷ್ಟಾಂತ ಸಮೇತವಾಗಿ ಟಿಪ್ಪಣಿ 120 ಪೇಜ್ ನಂಬರ್ 112 ಅದು ನಾಳೆಗೆ ಹೇಳ್ತಾರೆ. ವಿಚಾರ ಸಾಗರದ ಟಿಪ್ಪಣಿ 120 ಪೇಜ್ ನಂಬರ್ 112 ಇದು ನಾಳೆ ಬರ್ತದೆ. ನಾಳೆಗೆ ಇವತ್ತಿನ ಪಾಠ ಹೆಂಗನಿಸ್ತು? ಜ್ಞಾನದ ಜ್ಞಾನ, ಜ್ಞಾನದ ಅಜ್ಞಾನ, ಅಜ್ಞಾನದ ಜ್ಞಾನ, ಅಜ್ಞಾನದ ಅಜ್ಞಾನ. ಮಜಾ ಅದಲ್ರಿ? ಜ್ಞಾನದ ಜ್ಞಾನ, ಅಜ್ಞಾನದ ಅಜ್ಞಾನ, ಅಜ್ಞಾನದ ಜ್ಞಾನ, ಅಜ್ಞಾನದ ಅಜ್ಞಾನ. ಇವು 4 ಶಬ್ದಗಳು ಬಳಸ್ಕೊಂಡು ನೀವು ಯಾವ್ದಾರ ವೇದಿಕೆ ಏರಿದ್ರಿ ಅಂದ್ರೆ 1 ತಾಸು ಪ್ರವಚನ ಮಾಡ್ಬೋದು. ಇವು 4 ಶಬ್ದ. ಮತ್ತೆ ಯಾರೇನ್ ಮಾತಾಡೋದದ ಮುಗಿಸ್ಬಿಡೋದ. ಓಕೆ, ಬೈ ಬೈ ಬೈ. ಜೈ ಜೈ ಜೈ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನೊಂದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಹೇಳ್ತಾರಪ್ಪ, ಅದ ಮತ್ತು ವಿಶೇಷ ಜ್ಞಾನದಿಂದ ಏನಿದ್ರೂ ಒಳ್ಳೆತನ. ವಿಶೇಷ ಜ್ಞಾನದಿಂದ ನಾವು ಒಳ್ಳೆ ಜ್ಞಾನ ಮಾಡಬಹುದು. ವಿಶೇಷ ಜ್ಞಾನದಾಗಿದ್ರೆ ಒಳ್ಳೇದಾಗ್ತದೆ. ವಿಶೇಷ ಜ್ಞಾನ ಮಾಡ್ಕೊಂಡು ಅಜ್ಞಾನದಾಗಿದ್ರೆ ಜ್ಞಾನದ ಅಜ್ಞಾನ. ಅದು ಬೇರೆ ಏನೋ ಮಾಡ್ತೀವಲ್ಲ, ಬ್ರಹ್ಮ ಸ್ವರೂಪ ಸಾಧನೆ ಬಿಟ್ಟು ಬೇರೆ ಏನಾರು ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಅದು ಜ್ಞಾನದ ಅಜ್ಞಾನ. ಅದರಿಂದ ಏನೂ ಲಾಭ ಆಗಲ್ಲ. ಜ್ಞಾನದೊಳಗಿದ್ರೆ ಬ್ರಹ್ಮ ಸ್ವರೂಪ ಸಾಧನೆ ಮಾಡಿದರೆ ನಮ್ಗೇನಾಗ್ತದೆ? ಲಾಭ ಆಗ್ತದೆ. ಆತ್ಮಲಾಭನೇ ಪರಮ ಶ್ರೇಷ್ಠ ಲಾಭ. ಆತ್ಮದ ಲಾಭ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತ ಶ್ರೇಷ್ಠವಾದ ಲಾಭ ಜಗತ್ತಿನಾಗ ಯಾವುದೂ ಇಲ್ಲ. ಅದನ್ನೇ ಕುರಿತು ನಿತ್ಯದಾಸರು ಒತ್ತಿ ಹೇಳ್ತಾರೆ.